ಹರೇ ಕೃಷ್ಣ ಹರಿಬೋಲ್ ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಸೊ ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಆಲ್ಮೋಸ್ಟ್ 2 ವೀಕ್ಸ್ ಆಫ್ ಬ್ರೇಕ್ ಆಯ್ತು, ಗೊತ್ತಾಯ್ತು. ಯಾಕಂದ್ರೆ ಜನ್ಮಾಷ್ಟಮಿ ಕಾರ್ಯಕ್ರಮ ಎಲ್ಲಾರ್ಗೂ ತುಂಬಾ ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮ ಅದು. ಸೊ ಎಲ್ಲಾರ್ಗೂ ಸ್ವಲ್ಪ ಭಾಗ್ದೌಡಲ್ಲಿ ಎಲ್ಲರೂ ಸ್ವಲ್ಪ ರೆಸ್ಟ್ ತಗೋಬೇಕು, ಮತ್ತೆ ಪರ್ಸನಲ್ ಕೆಲಸಗಳಾಗಿರಲ್ಲ ಅಂತ ಹೇಳಿ ನಾವು ಒಂದು ವಾರ ಬ್ರೇಕ್ ಕೊಟ್ವಿ. ಅದಾದ್ಮೇಲೆ ಗೌರಿ ಗಣಪತಿ ಹಬ್ಬ ಬಂತು. ಸೊ ಅವತ್ತಿನ ದಿನ ಖಂಡಿತವಾಗ್ಲೂ ಎಲ್ಲರಿಗೂ ಅವ್ರದ್ದೇ ಆದ ಮನೆಗಳಲ್ಲಿ ಹಬ್ಬಗಳ ಆಚರಣೆಗಳಿರುತ್ತೆ. ಸೊ ಹಾಗಾಗಿ ಅದೊಂದು ವಾರ ಒಂದು ರಜಾ ಸಿಕ್ತು. ಬಟ್ ಅದಾದ್ಮೇಲೆ ನಮ್ಗೆ ಫುಲ್ 100 ಆನೆ ಬಲ ಬರೋಷ್ಟು ಇವತ್ತು ಒಳ್ಳೆ ಕ್ಲಾಸ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಜಾಸ್ತಿ ಟೈಮ್ ತಗೊಳ್ಳೆ ಮಾತಾಜಿ ಅವ್ರಿಗೆ ಕ್ಲಾಸ್ನ ಶುರು ಮಾಡೋಣ. ಸೊ ಇನ್ ಮೀನ್ ವೈಲ್ ನಾನು ಫಸ್ಟ್ ಪ್ರೇಯರ್ಸ್ ಇಂದ ಶುರು ಮಾಡ್ತೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶುಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಾಮಾಮಿ ಹರಿ ಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರಿಬೋಲ್ ಎಲ್ಲರಿಗೂ ಮತ್ತೆ ಇವತ್ತಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ತಡ ಮಾಡದೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇವತ್ತಿನ ಒಂದು ವೈಷ್ಣವ ಭಜನೆ. ಸೊ ವೈಷ್ಣವ ಭಜನೆಯಲ್ಲಿ ಇವತ್ತು ದಾಸರ ಪದಗಳನ್ನ ಹಾಡಕ್ಕೆ ಬಂದಿದ್ದಾರೆ ನಮ್ಮೆಲ್ಲರ ತುಂಬಾ ಪ್ರೀತಿಯ ಆಶಾ ಮಾತಾಜಿಯವರು. ಸೊ ಆಶಾ ಮಾತಾಜಿ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮಾತಾಜಿಯವರು ಕೃಷ್ಣನ ಸೇವೆಯಲ್ಲಿ ತುಂಬಾ ಅಂದ್ರೆ ತುಂಬಾ ದೇವಸ್ಥಾನಕ್ಕೆ ಎಲ್ಲ ಬರೋಕೆ ಕಷ್ಟ ಆಗಿದ್ರು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರು. ಬಟ್ ಆನ್ಲೈನ್ ಸೇವೆಯಲ್ಲಿ ಮಾತಾಜಿ ಯಾವತ್ತೂ ಹಿಂದೆ ಉಳಿದಿಲ್ಲ. ಸೊ ಆನ್ಲೈನ್ ದುಬೈ ಗ್ರೂಪು ಎಲ್ಲಾರ್ಗೂ ಕಂಪೇರಿಂಗು ಮತ್ತೆ ಕೀರ್ತನೆ ಹಾಡೋದು ಅದೆಲ್ಲ ಅವರು ಯಾವಾಗ್ಲೂ ಸೇವೆ ತಗೋತಿರ್ತಾರೆ. ನಮ್ಮ ಗೋಪಿ ಸೇನೆಯಲ್ಲೂ ಕೂಡ ಅವರು ಯಾವಾಗ್ಲೂ ಬಂದು ನಮ್ಗೆ ಒಳ್ಳೊಳ್ಳೆ ದಾಸರ ಪದಗಳನ್ನ ಕೇಳಿಸ್ತಾ ಇರ್ತಾರೆ. ಸೊ ಅದಕ್ಕೆ ಇವತ್ತು ಮಾತಾಜಿ ಹಂಗೆ ಒಂದು ಒಳ್ಳೆ ಸುಂದರವಾದ ದಾಸರ ಪದಗಳನ್ನ ಕೂಡ ಇವತ್ತು ತಗೊಂಡ್ ಬಂದಿದ್ದಾರೆ. ಇವತ್ತಿಂದ ಭಾಗವತ ಸಪ್ತಾಹ ಶುರು. ಸೊ ಇವತ್ತು ಆ ಭಾಗವತ ಸಪ್ತಾಹ ಕೃಷ್ಣನ ಒಂದು ಗುಣಗಾನದಿಂದ ಶುರು ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲ ತುಂಬಾ ಪುಣ್ಯವಂತರು. ಜೊತೆಗೆ ಆ ಕೃಷ್ಣ ನಮ್ಮ ಮೇಲೆ ತುಂಬಾ ಕೃಪೆ ಕೊಟ್ಟಿದ್ದಾನೆ ಅಂತಾನೆ ಅನ್ಬೇಕು. ಸೊ ಅಂಥ ಒಂದು ಸುಂದರವಾದ ಹಾಡನ್ನ ಇವತ್ತು ಆಶಾ ಮಾತಾಜಿಯವರು ನಮ್ಗೆ ಹಾಡಲಿದ್ದಾರೆ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವಿಯರಿಗೆ ನನ್ನ ಅನಂತ ಕೋಟಿ ದಂಡವತ್ ಪ್ರಣಾಮಗಳು.
ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಕರೆಕ್ಟ್ ಆಗಿದೆ ಮಾತಾಜಿ. ಹ್ಮ್. ಲಾಲಿಸಿದಳು ಮಗನ, ಲಾಲಿಸಿದಳು ಮಗನ, ಯಶೋದೆ ಲಾಲಿಸಿದಳು ಮಗನ, ಯಶೋದೆ ಲಾಲಿಸಿದಳು ಮಗನ. ಅರಳೆಲೆ ಮಾಗಾಯಿ ಬೆರಳಿಗುಂಗುರವಿಟ್ಟು, ಅರಳೆಲೆ ಮಾಗಾಯಿ ಬೆರಳಿಗುಂಗುರವಿಟ್ಟು, ತರಳನ ಮೈಸಿರಿ ತರುಣಿ ನೋಡುತ್ತ ಹೀಗೆ, ಅರಳೆಲೆ ಮಾಗಾಯಿ ಬೆರಳಿಗುಂಗುರವಿಟ್ಟು, ತರಳನ ಮೈಸಿರಿ ತರುಣಿ ನೋಡುತ್ತ ಹೀಗೆ, ಲಾಲಿಸಿದಳು ಮಗನ, ಯಶೋದೆ ಲಾಲಿಸಿದಳು ಮಗನ. ಬಾಲಕನೇ ಕೆನೆ ಹಾಲು ಮೊಸರ ನೀವೇ, ಲೀಲೆಯಿಂದಲೀ ಎನ್ನ ತೋಳ ಮೇಲ್ಮಲಗೆಂದು, ಬಾಲಕನೇ ಕೆನೆ ಹಾಲು ಮೊಸರ ನೀವೇ, ಲೀಲೆಯಿಂದಲೀ ಎನ್ನ ತೋಳ ಮೇಲ್ಮಲಗೆಂದು, ಮುಗುಳು ನಗೆಯಿಂದ ಮುದ್ದು ತಾರೆಂದು, ಮುಗುಳು ನಗೆಯಿಂದ ಮುದ್ದು ತಾರೆಂದು, ಜಗದೊಡೆಯನ ಶ್ರೀ ಪುರಂದರ ವಿಠಲನ, ಮುಗುಳು ನಗೆಯಿಂದ ಮುದ್ದು ತಾರೆಂದು, ಜಗದೊಡೆಯನ ಶ್ರೀ ಪುರಂದರ ವಿಠಲನ, ಲಾಲಿಸಿದಳು ಮಗನ, ಯಶೋದೆ ಲಾಲಿಸಿದಳು ಮಗನ, ಯಶೋದೆ ಲಾಲಿಸಿದಳು ಕೃಷ್ಣನ, ಯಶೋದೆ. ಮಾತಾಜಿ, ನನಗೆ ಯಾವುದೇ ಒಂದು ಅರ್ಹತೆ ಇಲ್ಲದೆ ಹೋದ್ರೂ ನನಗೆ ನನ್ನ ಬಗ್ಗೆ ಕೆಲವು ಒಳ್ಳೆ ಮಾತುಗಳನ್ನ ಆಡಿದ್ದೀರಾ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಈ ಒಂದು ಮೈಸೂರು ದಟ್ಟಗಳ್ಳಿ ಅವರು ನಡೆಸ್ಕೊಡುವಂತ ಈ ಗೋಪಿ ಸೇನಾ ಕಾರ್ಯಕ್ರಮ ನನ್ನಂತವ್ರಿಗೆ ತುಂಬಾ ಒಂದು ಸಹಾಯವನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಭಗವತ್ ಸೇವೆಯಲ್ಲಿ ತೊಡಗಿಸ್ಕೊಳ್ಳಕ್ಕೆ ನಮ್ಮನ್ನ ನಾವು ಒಂದು ವೇದಿಕೆಯನ್ನ ಕಲ್ಪಿಸಿದೆ. ಭಗವಂತ ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗಕ್ಕೆ ಬೇಕಾಗಿರೋ ಅಂತ ಎಲ್ಲ ಅಗತ್ಯವಾದದನ್ನೆಲ್ಲ ಕೊಟ್ಟು ಅನುಗ್ರಹಿಸಲಿ ನಿಮ್ಮನ್ನ ಅಂತ ಕೇಳ್ಕೊಳ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ಕೃಷ್ಣ ಒಂದಲ್ಲ ಒಂದು ಮೂಲಕದಲ್ಲಿ ಸೇವೆ ಕೊಡ್ತಾ ಇರ್ತಾನೆ. ಸೊ ನಮ್ಮ ಒಂದು ಸೇವೆ ತಗೊಳ್ಳೋ ಒಂದು ಇದಿರ್ಬೇಕಷ್ಟೇ, ಆ ಭಾವನೆ ಇರ್ಬೇಕು, ಕೃಷ್ಣನ್ ಸೇವೆ ಮಾಡ್ಬೇಕು ಅಂತ. ಸೊ ಬಟ್ ನೀವು ಆ ಸೇವೆನ ಪ್ರತಿ ಸಲ ಸ್ವೀಕರಿಸಿ ತುಂಬಾ ಚೆನ್ನಾಗಿತ್ತು ಮಾತಾಜಿ ಕೃಷ್ಣನ್ ಹಾಡು. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ನಿಮ್ ಸೇವೆ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳ್ಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಮುಂದಿನ ಕಾರ್ಯಕ್ರಮ ಇವತ್ತಿನ ಒಂದು ಪ್ರವಚನ. ಸೊ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ಟಾಪಿಕ್ ಏನು ಅಂತ. ಸೊ ಅವಾಗ್ಲೇ ನಾನು ಹೇಳ್ದೆ, ಇವತ್ತಿಂದ ಭಾಗವತ ಸಪ್ತಾಹಗಳು ಶುರು ಆಗ್ತಾ ಇದೆ ಅಂತ. ಸೊ ಈ ಸಪ್ತಾಹ ಅಲ್ಲ ಮಾತಾಜಿ, ಸಪ್ತಾಹ ಅಂದ್ರೆ 7 ದಿನದಲ್ಲಿ ಮುಗಿಸ್ಬೇಕಾಗತ್ತೆ. ನಮ್ಗೆ ಅಷ್ಟೊಂದು ಯೋಗ್ಯತೆ ಕೊಟ್ಟಿಲ್ಲ ದೇವರು.
ಅಂದ್ರೆ ದಶಮ ಇವತ್ತಿನ ಸ್ಕಂದದಿಂದ ಶುರು ಮಾಡೋಣ ಅಂತ ಅಷ್ಟೇ. ಎಸ್ ಮಾತಾಡಿ ಬಟ್ ಸಪ್ತಾಹ ಮಾಡ್ಬೇಕಾದ್ರೆ ಬಹಳ ಇದು ಮಾಡ್ಬೇಕಾಗತ್ತೆ, ಬೆಳಗಿಂದ ಸಾಯಂಕಾಲದವರೆಗೂ. ಅಂಡ್ ಉಪವಾಸ ಹೇಳೋರು ಉಪವಾಸ ಇರ್ಬೇಕು, ಕೇಳೋರು ಹೇಳೋರು ಇರ್ಬೇಕು ಉಪವಾಸ. ಅದೆಲ್ಲಾನು. So ಹಾ ನಮ್ಗೆ ದೇವ್ರು ಇಷ್ಟ್ರ ಮಟ್ಟಿಗೆ ಕೊಟ್ಟಿದಾನಲ್ಲ ಅಂತ ವಿ ಸ್ಟಾರ್ಟ್ ವಿತ್ ಕೃಷ್ಣ. ದಶಮ ಸ್ಕಂದ ಶುರು ಮಾಡಿ ದೇವ್ರು ನಮ್ಗೆ ಇನ್ನೂ ಕೊಡ್ಲಿ, ಆವಾಗ ವಿ ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ದ ಫಸ್ಟ್ ಸ್ಕಂದ ಆಲ್ಸೋ. ವಿಲ್ ಪ್ರೇ ಎಸ್ ಟು ಹಿಮ್ ಫಾರ್ ದಟ್. ಎಸ್ ಯಾ ಮಾತಾಡಿ ಯಾ ಬಟ್ ದಿಸ್ ಇಸ್ ಎಲ್ಲಾ ಜಸ್ಟ್ ಕಡೆ ಯು ವಿಲ್ ಜಸ್ಟ್ ಇವತ್ತಿಂದ ರಿಯಲಿ ಸಪ್ತಾಹ ಶುರು ಮಾಡಿದ್ದಾರೆ ಮಾತಾಡಿ. ಎಲ್ಲಾ ಸೆಂಟರ್ಗಳಲ್ಲಿ, ಇಸ್ಕಾನ್ ಸೆಂಟರ್ಗಳಲ್ಲಿ ಲೈಕ್ ಒನ್ ವೀಕ್ ಆಫ್ ಭಾಗವತ ಸಪ್ತಾಹ ಅಂತ ಹೇಳಿ ಅಂದ್ರೆ ಮೈಟ್ ಬಿ ವಾಟ್ ಯು ಟೋಲ್ಡ್ ಇಸ್ ಲೈಕ್ ದಟ್ ಹೋಲ್ ಡೇ ಕೂತ್ಕೊಳಕ್ ಆಗೋದಿಲ್ಲ. ಸೊ ಕರೆಕ್ಟ್ ಕರೆಕ್ಟ್. ಲೈಕ್ ಈವ್ನಿಂಗ್ 2 hours ಅಂತ ಹೇಳಿ ಈವನ್ ಮೈಸೂರ್ ಸೆಂಟರ್ ಅಲ್ಲೂ ಕೂಡ ನಾಳೆ ಇಲ್ಲ ಇವತ್ತು ಸಂಜೆಯಿಂದ ಶುರು ಆಗ್ತಾ ಇದೆ. ಸೊ ಇವತ್ತು ತುಂಬಾ ಸಂಜೆಯಿಂದ ಸಂತೋಷ. ವೆರಿ ವೆರಿ ಬ್ಯೂಟಿಫುಲ್. ದಟ್ ಥಿಂಗ್ ಇಸ್ ಬ್ಯೂಟಿಫುಲ್. ದೇವ್ ನಮ್ಗೆ ಹಂಗ್ ಶಕ್ತಿ ಕೊಡ್ಬೇಕು ಅಷ್ಟೇ. ಸೊ ಇವತ್ತು ಮೈಸೂರಿನಲ್ಲಿ ಟಾಪಿಕ್ ಬಂದು ಕೃಷ್ಣನ ದ್ವಾರಕೆಗೆ ಸಾರಿ ಮಥುರಾಗೆ ಕರ್ಕೊಂಡು ಹೋಗೋದು, ವೃಂದಾವನದಿಂದ ಮಥುರೆಗೆ ಕರ್ಕೊಂಡು ಹೋಗ ಆ ಒಂದು ಪಾರ್ಟ್ ಅಕ್ರೂರ ಬಂದು ಕರ್ಕೊಂಡು ಹೋಗ್ತಾನಲ್ಲ ಅದು. ಹಾ ಆ ಅಕ್ರೂರ ಪಾರ್ಟ್ ರಥ ಆಫ್ ತಂದು ಇದು ಕರ್ಕೊಂಡು ಇವತ್ತಿಂದ ಉಂಟು. ಸೊ ಇಟ್ ಇಸ್ ಲೈಕ್ ವೆರಿ ಫಾರ್ಚುನೇಟ್. ಯಾರ್ಯಾರಿಗೆ ಟೈಮ್ ಆಗತ್ತೋ ಹೋಗಿ ಕೇಳಬೇಕು. ಸೊ ಖಂಡಿತ. ಅಂಡ್ ಇವತ್ತಿಂದ ಶುರು ಮಾಡ್ತಾ ಇರೋದು, ಇವನ್ ಇದು ಸಪ್ತಾಹ ಶುರು ಆಗ್ತಾ ಇರೋದು ಮಾತಾಡಿ ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಬಿಕಾಸ್ ಹಿಯರಿಂಗ್ ಫ್ರಮ್ ಯು ಇಸ್ ಅ ಬಿಗ್ ಥಿಂಗ್. ಲೈಕ್ ನೀವು ಎಕ್ಸ್ಪ್ಲೇನ್ ಮಾಡೋದು, ಆ ಒಂದು ಸ್ಟೋರೀಸ್ ಹೇಳೋದು, ವಿ ಫೀಲ್ ದಟ್ ನಾವು ಅದ್ರೊಳಗೆ ಇನ್ವಾಲ್ವ್ ಆಗ್ತೀವಿ ಯಾವಾಗ್ಲೂ ಅಂತ. ಸೊ ಬಿಕಾಸ್ ಐ ಆಲ್ವೇಸ್ ಇನ್ವಾಲ್ವ್ ಮೈ ಸೆಲ್ಫ್ ಇನ್ ಇಟ್. ಬಿಕಾಸ್ ಇಲ್ಲದೆ ಇದ್ರೆ ಕೃಷ್ಣಂದು ಕಥೆ ನಿರಸವಾಗ್ಬಿಡತ್ತೆ. ಅವ್ನು ಹೇಳ್ತಾ ಇರುವಾಗ ಯು ಹ್ಯಾವ್ ಟು ಎಂಜಾಯ್ ಕೃಷ್ಣ, ಯು ಹ್ಯಾವ್ ಟು ಸೆಲೆಬ್ರೇಟ್ ಕೃಷ್ಣ. ಯಾ ಯಾ. ಸೊ ವೆಲ್ಕಮ್ ಟು ಗೋಪಿಸೇನ ಮಾತಾಜಿ. ಸೊ ಜಸ್ಟ್ tell 2 words about you ಮಾತಾಜಿ. I know that ನನ್ ವರ್ಡ್ಸ್ ಏನು ಇಲ್ಲ ಹೇಳೋದು. ಸೊ ಮಾತಾಜಿ ಅವರ ಒಂದು 5ನೇ ವರ್ಷದ ವಯಸ್ಸಿನಿಂದ ಭಾಗವತಂ ಭಗವದ್ಗೀತಾನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದಕ್ಕೆ ಒಂದು ಸಪೋರ್ಟಿವ್ ಆಗಿತ್ತು. ಸೊ ಇಂಥವರಿಂದ ಒಂದು ನಾವು ಕೃಷ್ಣ ಕಥಾ ಕೇಳ್ಬೇಕಾದ್ರೆ ನಮಗೂ ಅದೊಂದು ಭಾಗ್ಯ. ಅಂಡ್ ಆಫ್ಟರ್ ದಟ್ ಮಾತಾಜಿ ಹಿಸ್ ಹೋಲಿನೆಸ್ ಜಯಪತಾಕ್ ಮಹಾರಾಜ್ ಅವರಿಂದ ದೀಕ್ಷೆ ಪಡೆದಿದ್ದಾರೆ. ಸೊ ಮಾತಾಜಿ ಅವರು ಕೋವಿಡ್ ಆದ್ಮೇಲಿಂದ ಅವರದೇ ಆದ ಒಂದು ಭಾಗವತಂ ಕ್ಲಾಸಸ್, ಭಗವದ್ಗೀತೆ ಕ್ಲಾಸಸ್ ಆನ್ಲೈನ್ ನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಅಟ್ ಪ್ರೆಸೆಂಟ್ ಮಾತಾಜಿ ವೀಕ್ಲಿ ಒನ್ಸ್ ರಾಮಾಯಣ ಕ್ಲಾಸಸ್ ಕೂಡ ತಗೋತಾ ಇದಾರಂತೆ. ಸೊ ಸ್ವಲ್ಪ ನಿಲ್ಸಿದೀನಿ, ಎಲ್ಲಾನು ಒಟ್ಟಿಗೆ ತುಂಬಾ ಕಷ್ಟ ಆಗತ್ತೆ ಅಂತ. ಸೊ ಐ ಸ್ಟಾಪ್ ದೇ ಆರ್ ಆಂಗ್ರಿ. ಸೊ ಇಲ್ಲಿ ಇವಾಗ ಬಂದಿದ್ದೀನಿ. ಸೊ ಐ ಸ್ಟಾರ್ಟ್ ಲೇಟರ್ ಅಲ್ಲಿ. ಸೊ ನೀವು ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಮಾತಾಜಿ ಯು ಕ್ಯಾನ್ ಶೇರ್ ದ ಲಿಂಕ್ ವಿತ್ ಅಸ್ ಆಲ್ಸೋ. ಇಷ್ಟಪಡ್ತೀವಿ. ಸೊ ಇದಕ್ಕೂ ಮುಂಚೆ ಎಲ್ಲಾರ್ಗೂ ಪರಿಚಯ ಇದೆ. ಮಾತಾಜಿ ಅವರು ಎಷ್ಟು ಸುಂದರವಾಗಿ ನಮ್ಗೆ ಸುಂದರಕಾಂಡನ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ. ನಾನು ಇವತ್ತು ಕೂಡ ಅದ ರೆಕಾರ್ಡಿಂಗ್ಸ್ ನ ಎಷ್ಟೋ ಸಲ ಕೇಳ್ತಿರ್ತೀನಿ. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಹಿಂಗೆ ಮಾತಾಜಿ ಅವರು ಈಗ ನಮ್ ಜೊತೆ ಭಾಗವತ ಮಹಿಮೆ ಮತ್ತೆ ಕೃಷ್ಣನ ಒಂದು ಪ್ರಾದುರ್ಭಾವ, ಕೃಷ್ಣನ ಒಂದು ಆವಿರ್ಭಾವನ ಅಲ್ಲಿಂದ ಶುರು ಮಾಡಿ ಭಾಗವತಂನ ಶುರು ಮಾಡ್ತಾರೆ. ಇಟ್ ಇಸ್ ನಾಟ್ 1 or 2 classes. ಇಟ್ ಇಸ್ ಲೈಕ್ ಇಟ್ ಇಸ್ ಲೈಕ್ ಸೀರೀಸ್ ಆಫ್ ಕ್ಲಾಸಸ್ ಅಂತಾನೆ ಹೇಳ್ಬೇಕು. ಮಾತಾಜಿ ಅವರು ತಗೊಳಕ್ಕೆ ಒಪ್ಕೊಂಡು ನಮ್ಗೆ ಈ ಒಂದು ಸೀರೀಸ್ ಆಫ್ ಕ್ಲಾಸಸ್ ನ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಬಿಕಾಸ್ ದಿಸ್ ಇಸ್ ಅನ್ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಅಸ್. ಮಾತಾಜಿಯಿಂದ ಕೇಳಿ ಆ ಒಂದು ಕೃಷ್ಣ ಕಥೆನ ನಾವು ಅನುಭವಿಸೋದು ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಸೊ ಎಲ್ಲರೂ ದಯವಿಟ್ಟು ಆಕ್ಟಿವ್ ಆಗಿ ಕ್ಲಾಸಸ್ ನ ಕೇಳಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊತೀನಿ. ಅಂಡ್ ಮಾತಾಜಿ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾನು ವೆಲ್ಕಮ್ ಕೂಡ ಮಾಡ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ. ಜೈ ರಾಧೆ ಗೋವಿಂದ. ನಾನು ಗುರುಸ್ತುತಿ ಎಲ್ಲ ಹೇಳ್ಕೊಂಡ್ ಆಯ್ತು. ವಿಲ್ ಜಸ್ಟ್ ಸ್ಟಾರ್ಟ್ ಆಫ್ ವಿತ್. ನೀವ್ ಹೇಳುವಾಗ್ಲೂ ಕೂಡ ಹೇಳ್ಕೊಂಡೆ. ಪ್ಲಸ್ ನಾನ್ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿದಾಗ್ಲೂ ಕೂಡ ನಾನು ಎಲ್ಲ ಭಕ್ತಿ ವೇದಾಂತ ಸ್ವಾಮಿ ಜಯಪತಾಕ್ ಸ್ವಾಮಿ ಎಲ್ಲ ಹೇಳ್ಕೊಂಡಿದ್ದಾಯ್ತು. ಸೊ ಇವತ್ತಿಂದು ಭಾಗವತ ಮಹಾತ್ಮೆ. ಭಾಗವತ ಯಾವಾಗ್ಲೂ ಶುರು ಮಾಡ್ಬೇಕಾದ್ರೆ ಭಾಗವತ ಮಹಾತ್ಮೆಯಿಂದ ಶುರು ಮಾಡ್ಬೇಕು ಯಾವಾಗ್ಲೂ. ಸುಮ್ನೆ ಭಾಗವತ ಅಂದ್ರೆ ಎಲ್ರಿಗೂ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ವಂತೆ, ಏನು ಕೇಳಿರ್ತಾರೆ ಅದು ಇದು. ಸೊ ಮಹಾತ್ಮೆಯಿಂದ ಶುರು ಮಾಡಿದಾಗ ಅದ್ರದ್ದು ಒಂದು ಏನಂತ ಹೇಳ್ತಾರೆ, ದ ಸ್ವಾದ
ನಾವು ಅನುಭವಿಸ್ಬೇಕಾದ್ರೆ ವಾವ್ ಈ ತರ ಆಯ್ತಾ, ಸೊ ಲೆಟ್ ಅಸ್ ಆಲ್ಸೋ ಲಿಸನ್ ಟು ಶ್ರೀಮದ್ ಭಾಗವತಂ ಅನ್ನೋ ಒಂದು ನಮ್ಗೆ ವರ್ಚಸ್ ಒಂದು ನಮ್ಗೆ ಇದು ಬಂದ್ಬಿಡತ್ತಂತೆ. ಹಾಗಾಗಿ ಭಾಗವತ ಮಹಾತ್ಮೆಯಿಂದ ಶುರು ಮಾಡ್ಬೇಕು. ಭಾಗವತ ಮಹಾತ್ಮೆನ ಪದ್ಮ ಪುರಾಣದಲ್ಲಿ 6 ಚಾಪ್ಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಭಗವದ್ಗೀತೆದು ಕೊಟ್ಟಿದ್ದಾರೆ, ಭಾಗವತಂದು ಕೊಟ್ಟಿದ್ದಾರೆ. ಸೊ ವಿ ಸ್ಟಾರ್ಟ್ ಆಫ್ ವಿತ್ ಶ್ರೀಮದ್ ಭಾಗವತಂ. ಇಲ್ಲಿ ದಿಸ್ ಇಸ್ ಅ ಡೈಲಾಗ್ ಬಿಟ್ವೀನ್ ಮಹಾದೇವ ಅಂಡ್ ಮಹಾದೇವಿ, ಪಾರ್ವತಿ ಮತ್ತೆ ಶಿವ. ಪಾರ್ವತಿ ಹೇಳ್ತಾ ಇದ್ದಾಳೆ 18 ಚಾಪ್ಟರ್ಸ್ ಆಫ್ ಇದು ಭಗವದ್ಗೀತೆನ ಕೇಳಿದೆ ಕೃಷ್ಣ, ತುಂಬಾ ಚೆನ್ನಾಗಿದೆ, ನನ್ಗೆ ಇವಾಗ ಕೃಷ್ಣ ಭಕ್ತಿ ಬಂದ್ಬಿಟ್ಟಿದೆ, ಹರಿಭಕ್ತಿ ಬಂದ್ಬಿಟ್ಟಿದೆ, ಕೃಷ್ಣನ್ ಕಥೆನೇ ಕೇಳ್ಬೇಕು ಅನಿಸ್ತಾ ಇದೆ. ಸೊ ಭಾಗವತ ಅನ್ನೋದನ್ನ ಹೇಗೆ, ಭಾಗವತ ಮಹಾತ್ಮೆನಾನು ನೀನ್ ನಮ್ಗೆ ತಿಳಿಸ್ಬೇಕು ಮಹಾದೇವ ಅಂತ ಹೇಳ್ತಾ ಇದ್ದಾರೆ. ಸೊ ಮಹಾದೇವ ಇವಾಗ ಅದನ್ನ ಶುರು ಮಾಡಿದ್ದಾರೆ. ನೈಮಿಷಾರಣ್ಯದಲ್ಲಿ ಸೂತರು ಶೌನಕಾದಿಗಳಿಗೆ ಹೇಳಿದ್ರಂತೆ, ನಮ್ಗೆ ಭಾಗವತ ಕಥೆ ಹೇಳಿ ಅಂತ ಅನ್ಬಿಟ್ಟು. ಅಜ್ಞಾನ ಕತ್ತಲೆಯನ್ನು ಹೋಗಲಾಡಿಸುವ ಶ್ರೀಮದ್ ಭಾಗವತನ ಅದೊಂದೇ ಅಂತೆ ನಮ್ಮ ಅಜ್ಞಾನ ಇಗ್ನೋರೆನ್ಸ್ ನ ಹೋಗಲಾಡಿಸುವುದು, ಅದನ್ನ ದಯವಿಟ್ಟು ಹೇಳಿ ಅಂತ ಅನ್ಬಿಟ್ಟು ಸೂತ ಮಹಾಮುನಿಗಳು, ಉಗ್ರಶ್ರವನ ಮಗನಾದ ಲೋಮಹರ್ಷಣ ಅವರನ್ನ ಕೇಳಿದಾರಂತೆ. ಅವಾಗ ಶೌನಕಾದಿಗಳು ಕೇಳಿದಾಗ ಸೂತರು ಹೇಳ್ತಾರಂತೆ, ಕೃಷ್ಣ ಭಕ್ತಿಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಾವು ಲೋಕೋದ್ಧಾರಕ್ಕಾಗಿ ಶ್ರೀಕೃಷ್ಣ ಅವನ ವಾಗ್ಮೇಯ ಶರೀರವಾದ ಶ್ರೀಮದ್ ಭಾಗವತನ ಬಿಟ್ಟು ಹೋಗಿದ್ದಾನಂತೆ. ಆ ಭಾಗವತನ ನಾವು ಪ್ರತಿ ದಿನ ಕೇಳ್ಬೇಕಂತೆ. ಆಕ್ಚುಲಿ ಅವ್ರ ಏನ್ ಹೇಳ್ತಾರೆ ಅಂದ್ರೆ 1 ವರ್ಷ ಪರ್ಯಂತವಾಗಿ ಕೇಳಿದಾಗ ಬಹಳ ನಮ್ಗೆ ಪುಣ್ಯ ಸಿಗುತ್ತದೆ, ಸುಕೃತಿ ಸಿಗುತ್ತದೆ ಅಂತ. 1 ತಿಂಗಳು ಒಳಗಾಗಿ ಕೇಳಿದಾಗ ನಮ್ಗೆ ಕೃಷ್ಣನಲ್ಲಿ ಭಕ್ತಿ ಮತ್ತೆ ಪ್ರೇಮ ಬರುತ್ತೆ ಅಂತ. ಭಾಗವತ ಸಪ್ತಾಹ ಅಂದ್ರೆ 7 ದಿನಗಳಲ್ಲಿ 12 ಸ್ಕಂದಗಳನ್ನ ಕೇಳಿದಾಗ ಮಾತ್ರ ಮುಕ್ತಿ ದೊರೆಯುತ್ತದೆ ಅಂತ. ಆದ್ರೆ ಇಲ್ಲಿ ಹೇಳ್ತಾರೆ ತುಂಬಾ ಕಷ್ಟ ಅದನ್ನ, ಯಾಕೆಂದ್ರೆ ನಿಯಮ ಆಚರಣೆ ನಿಯಮ ಅದೆಲ್ಲ ಇದೆ, ಎಲ್ಲರೂ ಅದನ್ನ ಪಾಲಿಸ್ಬೇಕು ಅಂತ. ಸೊ ಇದು ಹೆಂಗ್ ಶುರು ಆಗತ್ತೆ ಅಂತಂದ್ರೆ, ಬದರಿಕಾಶ್ರಮದಲ್ಲಿ ನಾರದರು ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿದಾರಂತೆ. ವಿಶಾಲ ಅನ್ನೋ ಜಾಗದಲ್ಲಿ ಬದರಿಕಾಶ್ರಮದಲ್ಲಿ ನಾರದರು ಕೂತಿದ್ದಾರಂತೆ. ಅವಾಗ ಸನಕ ಸನಂದನ ಸನಾತನ ಸನತ್ ಕುಮಾರರು 5 ವರ್ಷದ ಯೋಗೇಶ್ವರರಂತೆ. ಅವರು ಭಕ್ತ ಜನರು. ಅವರು ನಾರದರನ್ನ ಕಂಡು, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ ನೀನು? ಅವ್ರೆಲ್ಲ ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ಬೈ ಬರ್ತ್. ಸೊ ಅವರು ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರಂತೆ. ನಾರದರು ಹೇಳ್ತಾರಂತೆ, ನಾನು ಈ ಭೂಮಂಡಲದಲ್ಲಿ ಇರುವ ಕಾಶಿ, ಪ್ರಯಾಗ, ಕುರುಕ್ಷೇತ್ರ ಎಲ್ಲಾ ಕಡೆ ಹೋಗ್ಬಿಟ್ಟು ಬಂದೆ. ಕಲಿಯುಗ ಪ್ರಚುರವಾಗ್ಬಿಟ್ಟಿದೆ, ಎಲ್ಲಾರು ತುಂಬಾ ಕೆಟ್ಟ ಜನರು ಇಲ್ಲಿ. ದಯಾ ಶೌಚೆ ಧರ್ಮ ಯಾರಲ್ಲೂ ಇಲ್ಲ, ದಾನ ಅಂತೂ ಮೊದ್ಲೇ ಇಲ್ಲ, ಬರೀ ಸುಳ್ಳು ಹೇಳ್ತಾರೆ ಎಲ್ಲಾರು. ಮತ್ತೆ ಅನ್ನನ ವಿಕ್ರಯ ಮಾಡ್ತಾರೆ, ಅನ್ನನ ಮಾರ್ಕೊಂಡು ತಿಂತಾರೆ. ಅಂದ್ರೆ ಈಗ ನಮ್ಮ ಎಲ್ಲ ಹೋಟೆಲ್ಸ್ ಅಂತ ಹೇಳ್ತೀವಲ್ಲ ಅದನ್ನ. ಸೊ ಅನ್ನನ ವಿಕ್ರಯ ಮಾಡ್ಕೊಂಡು ತಿಂತಾರಂತೆ. ಹೆಂಗಸರಿಗೆಲ್ಲ ಡ್ರೆಸ್ ಮಾಡ್ಕೊಂಡು ವಿನ್ಯಾಸ ಮಾಡ್ಕೊಂಡು ಇರೋದೇ ಅವ್ರಿಗೆ ಇದಂತೆ. ಮನೆಯಲ್ಲಿ ಮನೆ ಕೆಲ್ಸಾನೇ ಆಗ್ಲಿ, ದೇವರ ಕೆಲ್ಸಾನೇ ಆಗ್ಲಿ, ಅದ್ರಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ವಂತೆ. ಈ ತರದ ಕಲಿಗಾಲದಲ್ಲಿ ಇದೇನೆ ಆಗುತ್ತೆ. ಸೊ ಇಂತಹ ಕಲಿಗಾಲದಲ್ಲಿ ಏನ್ ಮಾಡ್ಬೇಕು ಜನರು ಅಂತ ನಾನು ಯೋಚಿಸ್ತಾ ಇದ್ದೆ. ಆಮೇಲೆ ಅವರು ಬೃಂದಾವನ ಕ್ಷೇತ್ರಕ್ಕೆ ಹೋದ್ರಂತೆ ತುಂಬಾ ಬೇಜಾರ್ ಮಾಡ್ಕೊಂಡು. ಅಲ್ಲಿ ಹೋದಾಗ ಒಬ್ಳು ತರುಣಿ, ಅವಳ 2 ಮಕ್ಕಳು, ವೃದ್ಧರಾದಂತಹ 2 ಮಕ್ಕಳು. ಆ ತರುಣಿ ಯಾರು ಅಂದ್ರೆ ಭಕ್ತಿ. ಅವರ ಮಕ್ಕಳು ಜ್ಞಾನ ಮತ್ತೆ ವೈರಾಗ್ಯ. ಅವ್ರ ಜೊತೆ ಅಲ್ಲಿ ಬೃಂದಾವನದಲ್ಲಿ ಇದ್ಲಂತೆ. ಆಗ ಭಕ್ತಿನ ಕೇಳಿದಂತೆ, ತರುಣಿ ಯಾಕಮ್ಮ ನೀನ್ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ. ಅವಾಗ ಭಕ್ತಿ ಹೇಳಿದ್ಲಂತೆ, ನೋಡಿ ನಾರದರೆ, ನಮ್ಮ ಮಕ್ಕಳಿಬ್ರು ಎಷ್ಟು ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೆ ಮುದುಕರಾಗ್ಬಿಟ್ಟಿದ್ದಾರೆ. ನಾನ್ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದೇನೆ. ತರುಣಿ, ಎಲ್ಲಾರು ಮಕ್ಕಳು ಚಿಕ್ಕವರಾಗಿ ತಾಯಿ ದೊಡ್ಡವರಾಗಿರ್ತಾರೆ, ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ನಾನು ನೋಡಿದ್ರೆ ತರುಣಿ, ನನ್ನ ಮಕ್ಕಳು ನೋಡಿದ್ರೆ ಹೀಗೆ. ಸೊ ಇದಕ್ಕೇನಾದ್ರೂ ಒಂದು ಉಪಾಯ ಮಾಡ್ತೀರಾ ಅಂತ ಕೇಳಿದ್ರಂತೆ. ಅವಾಗ ಭಕ್ತಿ ಹೇಳಿದ್ಲಂತೆ, ನಾನು ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಮಹಾರಾಷ್ಟ್ರದಲ್ಲಿ ಅಲ್ಪ ಸ್ವಲ್ಪ ಎಲ್ಲಾ ಕಡೆ ಇದ್ದು ಗುಜರಾತ್ ದೇಶದಲ್ಲಿ ನಾನು ಜೀರ್ಣ ದೇಶ ಹೊಂದ್ಬಿಟ್ಟಿದ್ದೇನೆ. ಅಂದ್ರೆ ಈಗ ಯಾರು ನನ್ನನ್ನ ಕೇಳೋರೇ ಇಲ್ಲ, ಯಾರಿಗೂ ಭಕ್ತಿ ಇಷ್ಟ ಅಲ್ಲ. ಯಾರಿಗಾರು ಏನಾರು ಹೇಳಿ ಭಾಗವತಂ ಕ್ಲಾಸು ಭಕ್ತಿ, ನಿಂಗ್ ಬುದ್ಧಿ ಇಲ್ಲ ಕಣೆ, ನೀ ಮಾಡ್ತೀಯಾ, ನಮ್ ಬೇರೆ ಕೆಲ್ಸ ಇದೆ. ಸೊ ದಟ್ ಈಸ್ ದ ರಿಯಾಕ್ಷನ್. ಹೌದಾ, ನಾವು ಬರ್ತೀವಿ ಅನ್ನೋದು ಬಹಳ ವಿರಳ, ತುಂಬಾ ಕಷ್ಟ. 10 ಜನರಲ್ಲಿ ಮೇ ಬಿ 2 ಅಥವಾ 3 ಜನ ಬಂದಾರು. ಸೊ ಇಂತಹ ದಶೆಯಲ್ಲಿ ನನ್ನ ಮಕ್ಕಳಿಗಂತೂ ಯಾರು ಕೇರ್ ಕೂಡ ಮಾಡಲ್ಲ, ಜೀರ್ಣೋದಶೆಯಲ್ಲಿ ಇದ್ದಾರಂತೆ. ಜ್ಞಾನ ಭಕ್ತಿನೇ ಇಲ್ದೇ ಇದ್ಮೇಲೆ ಜ್ಞಾನ ವೈರಾಗ್ಯ ಅದೆಲ್ಲ ಇರೋದೇ ಇಲ್ಲ. ಅವಾಗ ನಾರದ್ರು ಹೇಳ್ತಾರಂತೆ, ಕಲಿಯುಗ ಇದು, ಹಾಗಾಗಿ ಈ ತರ ಎಲ್ಲ ಆಗ್ಬಿಟ್ಟಿದೆ ಅಂತ. ಅವಾಗ ಭಕ್ತಿ ಕೇಳ್ತಾಳಂತೆ, ಪರೀಕ್ಷಿತ್ ರಾಜ ಕಲಿಯುಗದಲ್ಲಿ ಕಲಿನ ಯಾಕೆ ನಿಗ್ರಹಿಸದೆ ಬಿಟ್ಟ? ವೈ ಡಿಂಟ್ ಹಿ ಕಿಲ್ ಕಲಿ? ಶ್ರೀಕೃಷ್ಣ ಪರಮಾತ್ಮ ಯಾಕೆ ಸುಮ್ನೆ ಇದ್ದಾನೆ? ಅಧರ್ಮನ ನೋಡ್ತಾ ಇದ್ದಾನ ಕೃಷ್ಣ ಅಂತ ಕೇಳಿದ್ಲಂತೆ. ನಾರದರು ಹೇಳ್ತಾರಂತೆ, ಶ್ರೀಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಪರಂಧಾಮಕ್ಕೆ ತೆರಳುತ್ತಿದ್ದಾಗ ಅವನು ಉದ್ಧವ ಕೇಳಿದ್ನಂತೆ, ನನ್ಗೆ ನೀನು ಹೊರಟ್ಬಿಟ್ರೆ ಕೃಷ್ಣ, ನನ್ಗೆ ಯಾರ್ ಗತಿ, ಏನ್ ಮಾಡ್ಬೇಕು ಅಂತ ಕೇಳಿದ್ನಂತೆ. ಅವಾಗ ಕೃಷ್ಣ ಭಾಗವತನ
ಉದ್ಧವನಿಗೆ ಕೊಟ್ಬಿಟ್ನಂತೆ. ತನ್ನ ವಾಗ್ಮೇಯ ಶರೀರ, ತನ್ನ ತೇಜಸ್ಸು, ಎಲ್ಲಾ ತೇಜಸ್ಸನ್ನು ಅದರಲ್ಲಿ ಅಳವಡಿಸಿ ಅದನ್ನ ಕೊಟ್ಟುಬಿಟ್ನಂತೆ. ಮತ್ತೆ ಎಲ್ಲಾ ಕೃತಯುಗ, ಸತ್ಯಯುಗ ಅಲ್ಲಲ್ಲಿ ನಡೆಯುವಂತಹ ಜ್ಞಾನನೇ ಆಗ್ಲಿ ಯಜ್ಞಾನೇ ಆಗ್ಲಿ ಅದು ಇವಾಗ ಕಲಿಯುಗದಲ್ಲಿ ಆಗುದೇ ಇಲ್ವಂತೆ. ಹರಿನಾಮ ಸಂಕೀರ್ತನ, ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ತೀವಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಯುಗದಲ್ಲಿ ಕೇಶವ ನಾಮೋಚ್ಚಾರಣೆ ಅಂದ್ರೆ ಹರಿನಾಮ ಸಂಕೀರ್ತನ ಮಾತ್ರ ಆಗತ್ತೆ ಅಂತ ಪರೀಕ್ಷಿತ್ ರಾಜ ಹೋಗಿದ್ನಂತೆ. ಹೋದಾಗ ಅವನು ಅನ್ಕೊಂಡಂತೆ ಬೇರೆ ಯುಗದಲ್ಲಿ ಆಗದೆ ಇರೋದು ಈ ಯುಗದಲ್ಲಿ ಆಗೋದಿಲ್ಲ. ಸೊ ಈ ಯುಗದಲ್ಲಿ ಹರಿನಾಮ ಸಂಕೀರ್ತನ ಆಗತ್ತೆ, ಹಾಗಾಗಿ ಕಲಿನ ನಾನು ಯಾಕೆ ನಿಗ್ರಹಿಸಿಲಿ, ಲೆಟ್ ಎವ್ರಿಬಡಿ ಎಂಜಾಯ್, ಎಲ್ಲಾರ್ಗೂ ಹರಿನಾಮ ಸಂಕೀರ್ತನ ಬರ್ಲಿ ಅಂತ ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಕುಕರ್ಮಗಳೇ ಜಾಸ್ತಿ ಅಂತೆ. ಯಾರು ಒಂದು ಒಳ್ಳೆ ಕೆಲಸ ಆಗ್ಲಿ ಒಳ್ಳೇದು ಏನು ಮಾಡೋದಿಲ್ಲ, ನಾಸ್ತಿಕ ಭಾವನೆ, ದೇವ್ರೇ ಇಲ್ಲ, ತೋರ್ಸು ದೇವ್ರನ್ನ, ಎವ್ರಿಬಡಿ ವಾಂಟ್ಸ್ ಪ್ರೂಫ್. ಎಲ್ಲಿದ್ದಾನೆ ದೇವ್ರು, ನಿಂಗ್ ಬುದ್ಧಿ ಇಲ್ಲ, ದೇವ್ರು ಹೇಳ್ತೀಯ ನಮ್ಗೆ ಏನು ಇಲ್ಲ, ದೇವ್ರು ಇಲ್ಲ, ನಾನೇ ದೇವ್ರು. ಸೊ ದಟ್ ಈಸ್ ದ ಮೆಂಟಾಲಿಟಿ ಆಫ್ ಪೀಪಲ್ ಇನ್ ಕಲಿಯುಗ. ಸೊ ಈ ತರದಲ್ಲಿ ದೇವರನ್ನ ನಿಂದಿಸೋದು ತುಂಬಾ ಇಷ್ಟ ಅಂತೆ ಎಲ್ರಿಗೂ. ದೇವ್ರು ಇಲ್ವೇ ಇಲ್ಲ ಅಂತ ಹೇಳೋದಂತೂ ಬಹಳ ಇಷ್ಟ. ಸೊ ಇದಕ್ಕಾಗಿ ನಿನ್ ಹಿಂಗಾಗಿದೆ ಭಕ್ತಿ. ನೀನು ವೃಂದಾವನ ಕ್ಷೇತ್ರಕ್ಕೆ ಅಕಸ್ಮಾತ್ ಆಗಿ ಬಂದಿ, ಅಲ್ಲಿ ನಿನಗೆ ಒಳ್ಳೆ ದೇಶ ಬಂದಿದೆ, ಆದ್ರೆ ನಿನ್ನ ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಯಾರೂ ಇಲ್ಲ, ಯಾರು ಕೂಡ ಅವ್ರ ಬಗ್ಗೆ ಕೇಳ್ತಾನೆ ಇಲ್ಲ, ಹಾಗಾಗಿ ಅವ್ರಿಗೆ ಇನ್ನೂ ಜೀರ್ಣ ದೆಸೆ ಆಗಿದೆ. ಇರ್ಲಿ, ನಾನು ಗೀತೆ ಮತ್ತೆ ಶ್ರುತಿ ಸ್ಮೃತಿ ಎಲ್ಲಾ ಅವ್ರ ಕಿವಿಗಳಲ್ಲಿ ಹೇಳ್ಬಿಟ್ಟು ಅವ್ರನ್ನ ತರುಣರನ್ನಾಗಿ ಮಾಡಿ ನೋಡ್ತೀನಿ ಅಂತ ಅನ್ಬಿಟ್ಟು ನಾರದರು ಹೇಳಿದ್ರಂತೆ. ಅವಾಗ ಭಕ್ತಿ ಮಾಡಿ ಸ್ವಾಮಿಗಳೇ, ನೀವು ಪ್ರಹ್ಲಾದನ ಉದ್ಧರಿಸಿದ್ದೀರಾ, ಮತ್ತೆ ಇವನನ್ನ ಉದ್ಧರಿಸಿದ್ದೀರಾ, ಧ್ರುವ ಕುಮಾರನ್ನ ಉದ್ಧರಿಸಿದ್ದೀರಾ, ನನ್ನನ್ನೂ ಉದ್ಧರಿಸಿ, ನನ್ನ ಮಕ್ಕಳನ್ನೂ ಉದ್ಧರಿಸಿ ಅಂತ ಅನ್ಬಿಟ್ಟು ಕೇಳ್ಕೊಂಡ್ಲಂತೆ. ಇಲ್ಲಿ ಭಕ್ತಿ ಬಾಲೆಯನ್ನು ಚೆನ್ನಾಗಿದ್ದಾಳಂತೆ, ಅವಳ ಮಕ್ಕಳು ಮಾತ್ರ ಜೀರ್ಣ ದಶೆಯಲ್ಲಿ ಇದ್ದಾಗ ನಾರದರು ಕಿವಿಗಳಲ್ಲಿ ಏಳಿ ಅಂತ ಅನ್ಬಿಟ್ಟು ಏನೆಲ್ಲಾ ಹೇಳಿದ್ರಂತೆ. ಗೀತೆ ಹೇಳಿದ್ರಂತೆ, ಉಪನಿಷತ್ತಂತೆ, ವೇದವಾಕ್ಯಗಳಂತೆ, ಏನ್ ಹೇಳಿದ್ರು ನೋ ವೇ, ಅವರು ಏಳಲೇ ಇಲ್ವಂತೆ, ಎದ್ದಂಗ್ ಮಾಡ್ಬಿಟ್ಟು ತಿರ್ಗಿ ಮಲ್ಕೊಂಡ್ಬಿಟ್ಟಿದಾರಂತೆ. ಅವಾಗ ನಾರದರ್ಗೆ ಆಶ್ಚರ್ಯ ಆಯ್ತಂತೆ. ಅಯ್ಯೋ ಕೃಷ್ಣ ಇದೇನಪ್ಪ ಮಾಡ್ಲಿ, ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಅವರು ಕೂತ್ಕೊಂಡ್ಬಿಟ್ರಂತೆ. ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಇದ್ದಂತೆ ಅವರಿಗೆ ಅಶರೀರವಾಣಿ ಆಯ್ತಂತೆ. ನಾರದ, ನೀನು ಸತ್ಕರ್ಮ ಮಾಡು, ಋಷಿ ಮುನಿಗಳಿಂದ ತಿಳಿದುಕೋ ಅಂತಂದ್ಬಿಟ್ಟು ಒಂದು ಅಶರೀರವಾಣಿ ಆಯ್ತಂತೆ. ಅವಾಗ ಅವ್ರಿಗೆ ವಿಸ್ಮಯ ಆಯ್ತು. ಅಯ್ಯೋ ಇದೇನಿದು, ಯಾವ ಸತ್ಕರ್ಮ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬಂದ್ರಂತೆ. ಬಂದಾಗ ಅವ್ರಿಗೆ ಯಾರು ಏನು ಹೇಳಿಲ್ವಂತೆ. ಋಷಿಗಳು ಸಿಕ್ಕಿದ್ರಂತೆ, ಎಲ್ಲಾರು ಸಿಕ್ಕಿದ್ರಂತೆ, ಯಾರಿಗೂ ಆ ಸತ್ಕರ್ಮದ ಬಗ್ಗೆ ತಿಳುವಳಿಕೆನೇ ಇಲ್ಲ. ಸರಿ, ಇಲ್ಲಿ ಈಗ ಬದರಿಕಾಶ್ರಮಕ್ಕೆ, ವಿಶಾಲ ಅನ್ನೋ ಪ್ರದೇಶಕ್ಕೆ ಬಂದಿದ್ದಾರಂತೆ. ಇಲ್ಲಿ ಅವರು ಸನಕ ಸನಂದ ಸನಾತನ ಸನತ್ ಕುಮಾರರನ್ನ ನೋಡಿದ್ದಾರಂತೆ. ಇವಾಗ ಅವರಿಬ್ರು ಡೈಲಾಗು ಬಿಟ್ವೀನ್ ನಾರದ ಅಂಡ್ ಸನತ್ ಕುಮಾರರು. ಅವಾಗ ಅವ್ರಿಗೆ ಕೇಳ್ತಾರಂತೆ ಕುಮಾರರ್ಗೆ, ಯಾಕೆ ನಾರದ ಮುನಿ ನೀವ್ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ, ನೋಡಿ ಹೀಗಾಗ್ಬಿಟ್ಟಿದೆ, ಭಕ್ತಿ ಏನೋ ತರುಣಿ ಇದ್ದಾಳೆ, ಜ್ಞಾನ ವೈರಾಗ್ಯಗಳಿಗೆ ಈ ತರ ಆಗ್ಬಿಟ್ಟಿದೆ, ಈಗ ಸತ್ಕರ್ಮ ಮಾಡು ಅಂತ ಬೇರೆ ಆಶೀರ್ವಾಣಿ ಆಯ್ತು, ನಾನ್ ಈಗ ಏನ್ ಮಾಡ್ಬೇಕು? ಓ ಅಷ್ಟೇನಾ, ಸತ್ಕರ್ಮ ಅಂದ್ರೆ ಶ್ರೀಮದ್ ಭಾಗವತದ ಕತೆ, ಅದನ್ನ ಕೇಳಿ ಅಂತತೆ. ಹೌದಾ, ಅದ್ ಹೆಂಗೆ, ವೇದಾಂಗತ ಯಾವ ಘೋಷಣೆ ಗೀತೆ ಯಾವ್ದು ಮಾಡಿದ್ರೂನು ಇವ್ರಿಬ್ರು ಹೇಳ್ದೇ ಇದ್ದಾಗ ಭಾಗವತ ಮಾತ್ರ ಆಗ್ಲಿಕ್ ಸಾಧ್ಯನಾ, ಹಾವ್ ಅಂತ ಕೇಳಿದ್ರಂತೆ. ಯಾರು? ನಾರದರು ಸನತ್ ಕುಮಾರನ್ನ. ಅವಾಗ ಹೇಳ್ತಾರಂತೆ, ಭಾಗವತ ಕತೆ ವೇದೋಪನಿಷತ್ತುಗಳ ಸಾರ ಅಂತೆ. ಎಲ್ಲಾ ಸಾರಗಳು, ಶ್ರುತಿ ಸ್ಮೃತಿ ಎವ್ರಿಥಿಂಗ್ ಪುಟ್ ಟುಗೆದರ್ ಇಸ್ ಶ್ರೀಮದ್ ಭಾಗವತಂ ಅಂತೆ. ಅದನ್ನ ಕೃಷ್ಣಯ್ಯ ಅವನ ವಾಗ್ಮೇಯ ಶರೀರನಾಗಿ ಉದ್ಧವನಿಗೆ ಕೊಟ್ಟಿದ್ದಾನಂತೆ. ಹಾಗಾಗಿ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಶ್ರೀಮದ್ ಭಾಗವತ. ಆ ತರ ಭಾಗವತನ ನಾವು ನಡೆಸ್ಬೇಕು. ಅದನ್ನ ನಡೆಸಿದ್ರೆ ಅವಾಗ ಅವರಿಬ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿದ್ರಂತೆ. ಹೇಗೆ ಅಂತಂದ್ರೆ, ನಾವೀಗ ಹಾಲು ಕುಡ್ದಾಗ ಅದ್ರಲ್ಲಿ ತುಪ್ಪ, ಮೊಸರು, ಬೆಣ್ಣೆ ಎಲ್ಲ ಇರುತ್ತೆ. ನಮ್ಗೆ ಅದ್ರದ್ದು ಟೇಸ್ಟ್ ಬರುತ್ತಾ? ಇಲ್ಲ, ಬರೋದಿಲ್ಲ. ಓನ್ಲಿ ವೆನ್ ಹಾಲಿನ ಮೊಸರು ಮಾಡಿ ಅದ್ರ ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗ ಬೆಣ್ಣೆ ಬೇರೆ ಟೇಸ್ಟು, ತುಪ್ಪ ಬೇರೆ ಟೇಸ್ಟು, ವಾವ್ ಅಂತ ನಾವೆಲ್ಲ ತಿಂತೀವಂತೆ. ಹಾಗೆ ಈಗ ಹೂವಿನಲ್ಲಿ ಜೇನು, ಹೂವಿನ ತಿಂದ್ಬಿಟ್ರೆ ನಮ್ಗೆ ಜೇನುತುಪ್ಪ ಸಿಗತ್ತಾ? ಇಲ್ಲ. ಆ ಜೇನು ನೋಣ, ಅದರಿಂದ ಜೇನನ್ನ ತೆಗೆದು ಅದನ್ನ ಅಲ್ಲಿಟ್ಟಿರತ್ತಂತೆ. ಅದನ್ನ ನಾವು ಆಸ್ವಾದನೆ ತಿಂದಾಗ ಅದ್ರ ರುಚಿಯೇ ಬೇರೆ ಅಂತ. ಹೂಗಳನ್ನೇ ಬಾಯಿ ಒಳಗಡೆ ಹಾಕೊಂಡ್ರೆ ನಮ್ಗೆ ಅದ್ರದ್ದು ಟೇಸ್ಟ್ ಬರೋದಿಲ್ವಂತೆ. ಶುಗರ್ ಕೇನ್, ಕಬ್ಬಿನಲ್ಲಿ ಫುಲ್ಲು ಶುಗರ್ ಇದೆ, ರಸ ಇದೆ. ಅದನ್ನ ರಸ ನಾವು ಕುಡಿದಾಗ ರಸ ಕುಡಿತೀವಂತೆ, ಸಕ್ಕರೆ ಅನ್ನೋದು ಬರೋದಿಲ್ವಂತೆ. ಹಾಗೆ ವೇದೋಪನಿಷತ್ತುಗಳ ಎಲ್ಲಾ ಸಾರಭೂತವಾದಂತಹ ಭಾಗವತ ಅಂತೆ. ಭಾಗವತಕ್ಕೆ ಬೇರೆ ರುಚಿಯಂತೆ. ಇಟ್ಸ್ ಜಸ್ಟ್ ಫ್ಯಾಂಟಾಸ್ಟಿಕ್, ಅಮೇಝಿಂಗ್. ಅದನ್ನ ನಾವು ಓದಿದಾಗ, ಕೇಳಿದಾಗ, ಅದನ್ನ ನಾವು ನಮ್ಮ ಮನನ ಮಾಡ್ಕೊಂಡಾಗ, ಕೇಳಿ ಅದರ ರುಚಿನೇ ಬೇರೆ. ಸೊ ಈ ಕಲಿಗಾಲಕ್ಕೆ ಭಾಗವತನ ಬಿಟ್ರೆ ಬೇರೆ ಯಾವ್ದೂ ಇಲ್ಲ. ಇದನ್ನ ನೋಡ್ಲಿಕ್ಕೋಸ್ಕರ ಚತುರ್ಮುಖ ಬ್ರಹ್ಮ ಏನ್ ಮಾಡದ್ನಂತೆ, ಇದು ನಿಜ ಇರ್ಬೋದೋ ಇಲ್ವೋ ಅಂತ ಅವನಿಗೆ ಗೊತ್ತಾಯ್ತಂತೆ. ಭಾಗವತದಿಂದ ಪರೀಕ್ಷಿತ್ ರಾಜನಿಗೆ ಮುಕ್ತಿ ಸಿಕ್ತು ಅಂತ. ಸೊ ನೋಡೋಣ ಅಂತ ಅನ್ಬಿಟ್ಟು ಅವನು ತಕ್ಕಡಿನ ತರಿಸಿ ಎಲ್ಲಾ ಪುರಾಣಗಳನ್ನು ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಶ್ರೀಮದ್ ಭಾಗವತನ ಇಟ್ನಂತೆ. ಭಾಗವತ ಇಟ್ಟಾಗ ಭಾಗವತದ
ರುಚಿ ಮತ್ತೆ ಅದರ ಭಾರ ಮತ್ತೆ ಅದರ ಏನಿದೆ ಅದರದ್ದು ಸತ್ವ ಏನಿದೆ ಅದೇ ಮೇಲ್ಗೈ ಆಯ್ತಂತೆ. ಅವಾಗ ಅವನಿಗೂ ಕೂಡ ಗೊತ್ತಾಯ್ತಂತೆ. ಅವಾಗ ದೇವತೆಗಳು ಪರೀಕ್ಷಿತ್ ರಾಜನ್ಗೆ ಶುಕ ಮಹಾಮುನಿಗಳು ಹೇಳ್ತಾ ಇದ್ದಾಗ ಭಾಗವತ ಅವರೆಲ್ಲ ಹೋಗಿ ಹೇಳಿದ್ರಂತೆ, ಶುಕ ಮಹಾಮುನಿಗಳೇ ನೋಡಿ, ನಮ್ಮ ಹತ್ರ ಅಮೃತ ಇದೆ, ಈ ಅಮೃತ ಕೊಟ್ಬಿಟ್ಟು ಅವನನ್ನ ಬದುಕಿಸ್ಬಿಡಿ, ಈ ಭಾಗವತನ ನಮಗ್ ಕೊಟ್ಬಿಡಿ ಅಂತ ಕೇಳಿದ್ರಂತೆ. ಅವಾಗ ಶುಕಮುನಿ ಅನ್ಕೊಂಡ್ರಂತೆ, ನೋಡಿದ್ಯಾ ಎಷ್ಟು ಇವರು ಸ್ವಾರ್ಥ ಪರಗಳು, ನನ್ನ ಹತ್ರ ಬಂದ್ಬಿಟ್ಟು ಇದಕ್ಕೂ ಏನು ಕಂಪ್ಯಾರಿಸನ್ ಏನು, ಒಂದು ಗಾಜು ಒಂದು ಗ್ಲಾಸ್ಗೂ ಮತ್ತೆ ಡೈಮಂಡ್ಗೂ ಏನ್ ಕಂಪ್ಯಾರಿಸನ್, ದಿಸ್ ಇಸ್ ಡೈಮಂಡ್. ಭಾಗವತ ಶ್ರೀಮದ್ ಭಾಗವತ ಇಸ್ ವಜ್ರ ವೈಡೂರ್ಯಾದಿಗಳು, ಅದನ್ನ ಒಂದು ಗ್ಲಾಸ್ ಒಂದು ಗಾಜಿನ ಚೂರಿಗೆ ಹೋಲಿಸ್ತಾರಲ್ಲ, ನಿಮ್ಮ ಅಮೃತ ನೀವೇ ಇಟ್ಕೊಳ್ಳಿ, ನಾನ್ ಪರೀಕ್ಷಿತ್ ರಾಜ ಅವನು ಪರಮ ಭಕ್ತ, ಕೃಷ್ಣನ ಭಕ್ತ, ಅವನಿಗೆ ಮಾತ್ರ ಭಾಗವತ ಹೇಳ್ತೀನಿ ಅಂತನ್ಬಿಟ್ಟು ಭಾಗವತ ಹೇಳಿ ಅವನಿಗೆ ಮುಕ್ತಿ ಕರಗತವಾಯ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಬಂದೇ ಬರ್ತಾರೆ ಅಂತನ್ಬಿಟ್ಟು ಸನತ್ ಕುಮಾರರು ನಾರದರು ಹೇಳ್ತಾ ಇದ್ದಾರೆ. ಹೌದಾ, ಹಾಗಾದ್ರೆ ಈ ಸತ್ಕರ್ಮ ಎಲ್ಲಿ ಮಾಡೋಣ ಹೇಳಿ ಅಂತ ಕೇಳಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಈ ಸತ್ಕರ್ಮ ಗಂಗಾದ್ವಾರದಲ್ಲಿ ಕಾಮದ ಅನ್ನೋ ಒಂದು ಪಟ್ಟಣ ಇದೆಯಂತೆ, ಅಲ್ಲಿ ಆನಂದ ಅನ್ನೋ ಘಟ್ಟ ಇದೆ, ಅಲ್ಲಿ ನಾವು ಈ ಸತ್ಕರ್ಮ ಭಾಗವತ ಅನ್ನೋ ಸತ್ಕರ್ಮ ಮಾಡೋಣ, ಭಾಗವತದ ಸಪ್ತಾಹ ಮಾಡೋಣ, 7 ದಿನಗಳಲ್ಲಿ ಭಾಗವತ ಕೇಳೋಣ ಅಂತ ಅಂದ್ಬಿಟ್ಟು ಸನತ್ ಕುಮಾರ್ ಹೇಳಿದ್ರಂತೆ. ಅವಾಗ ಸರಿ ಅಂತ ಈಗ ಆಮಂತ್ರಣ ಇನ್ವಿಟೇಷನ್ ವೆಂಟ್ ಟು ಎವ್ರಿಬಡಿ. ಸೊ ಎಲ್ಲಾ ಋಷಿಗಳು ಮುನಿಗಳು ಪರಾಶರರಿಂದ ಹಿಡಿದು ಎಲ್ಲಾರು ಅಲ್ಲಿಗೆ ಬಂದ್ರಂತೆ, ಪರಶುರಾಮರಿಂದ ಹಿಡಿದು ಎಲ್ಲಾ ಮುನಿಶ್ರೇಷ್ಠರು ಅಲ್ಲಿ ಬಂದು ಕೂತ್ಕೊಂಡ್ರಂತೆ. ಉಪನಿಷತ್ತುಗಳು, ವೇದಗಳು, ಸ್ಮೃತಿ, ಶ್ರುತಿ ಎಲ್ಲ ಇನ್ ಪರ್ಸಾನಿಫಿಕೇಶನ್ ಎಲ್ಲಾರು ಕೂಡ ಅಲ್ಲಿ ಬಂದು ಕುಳಿತಿದ್ದಾರಂತೆ. ದೇವತೆಗಳು ವಿಮಾನದಲ್ಲಿ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರಂತೆ ಈ ಜಾಗಕ್ಕೆ, ಯಾಕೆ ಅಂದ್ರೆ ಅಲ್ಲಿ ಶ್ರೀಮದ್ ಭಾಗವತದ ಕಥಾ ಪ್ರವಚನ ಆಗುತ್ತೆ ಅಂತ. ಅವಾಗ ಕುಮಾರರು ಹೇಳಿದ್ರಂತೆ, ಭಾಗವತ ಮಹಿಮೆನ ಹೇಳ್ತಾ ಇದ್ದೀನಿ ನಾರದರೆ ಕೇಳಿ, ನೀವು ಈ ಗಂಗಾ ಗಯಾ ಪ್ರಯಾಗಾದಿ ತೀರ್ಥಗಳಿಗೆ ಹೋಗಿ ಬಂದ್ರು ಕೂಡ ಭಾಗವತ ಕೇಳೋದಕ್ಕೆ 16ನೇ ಒಂದು ಅಂಶ ಕೂಡ ಸಮ ಇಲ್ಲ. ಭಾಗವತ ಎಲ್ಲಿ ನಡೆಯತ್ತೋ, ಯಾರ ಮನೆಯಲ್ಲಿ ನಡೆಯತ್ತೋ, ಯಾರು ಕೇಳುತ್ತಾರೋ ಅವರಿಗೆ ಸಿಗುವಂತಹ ಸುಕೃತಿನೇ ಆಗ್ಲಿ ಪುಣ್ಯನೇ ಆಗ್ಲಿ, ಇದಕ್ಕೆ ಯಾವುದೇ ಒಂದು ಕಂಪ್ಯಾರಿಸನ್ನೇ ಇಲ್ಲ, ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲಂತೆ. ಯಾಕೆ ಅಂದಾಗ, ಕೃಷ್ಣ ಅವನ ವೈಕುಂಠಾದಿ ಲೋಕಗಳನ್ನ ಬಿಟ್ಟು ನಮ್ಮ ಹೃದಯ ಮಂದಿರದಲ್ಲಿ ಬಂದು ಕೂತು ಬಿಡ್ತಾನಂತೆ, ಯಾವಾಗ ನಾವು ಕೃಷ್ಣ ಭಕ್ತರಾಗಿ ಶ್ರೀಮದ್ ಭಾಗವತನ ಕೇಳಿದಾಗ. ಅದಕ್ಕೇನೇನೆ ಉದ್ಧವನಿಗೆ ಕೃಷ್ಣ ತನ್ನ ವಾಗ್ಮೇಯ ಶರೀರವಾದ ಶ್ರೀಮದ್ ಭಾಗವತನ ಅಪ್ನೆ ಅವನೇ ಪರ್ಸನಲ್ ಆಗಿ ಉದ್ಧವನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಇದು ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ, ಕೈಯಿಂದಲೇ ಕೊಟ್ಟಿದ್ದಾನಂತೆ ಅದಕ್ಕೆ. ಸೊ ಹೀಗೆ ಹೇಳಿ ಆ ಕುಮಾರರು ಭಾಗವತದ ದಿವ್ಯ ಕಥೆಯನ್ನ ಅಲ್ಲಿ ಹೇಳಿದ್ರಂತೆ. ಹೇಳಿದಾಗ ಭಕ್ತಿ ಅವು ಮತ್ತೆ ವೈರಾಗ್ಯ ಮತ್ತೆ ಜ್ಞಾನ ವೈರಾಗ್ಯನ ಕರ್ಕೊಂಡು ಅಲ್ಲಿಗೆ ಬಂದ್ಲಂತೆ. ಅಲ್ಲಿಗೆ ಬಂದು ಅವಳು ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಅಂತ ಹಾಡ್ಕೊಂಡು ಅಲ್ಲಿ ಬಂದು ನೃತ್ಯ ಮಾಡ್ತಾ ಇದ್ದಾಳಂತೆ. ಅವಾಗ ಕಲಿಯುಗದಲ್ಲಿ ಭಕ್ತಿಗೆ ಪ್ರಾಧಾನ್ಯ ಅಂತೆ, ನಾರದರು ಇದನ್ನ ಸ್ಥಾಪಿಸಿದ್ದಾರಂತೆ. ಭಕ್ತಿ ಆಕ್ಚುಲಿ ಈಸ್ ಇನ್ ವೈಕುಂಠ ಅಂತೆ, ಇನ್ ಹರ್ ಒರಿಜಿನಲ್ ಫಾರ್ಮ್, ಜ್ಞಾನ ಮತ್ತೆ ವೈರಾಗ್ಯ. ಅಲ್ಲಿ ಶ್ರೀಮನ್ ನಾರಾಯಣನು ಏನ್ ಮಾಡಿದ್ನಂತೆ ಅಂದ್ರೆ, ಅವಳ ಛಾಯಾರೂಪ, ಅವಳ ಶ್ಯಾಡೋನ ಇಲ್ಲಿಗೆ ಕಳಿಸಿದ್ದಾನಂತೆ, ನಮ್ಮಂತಹ ಅವ್ರಿಗೆ ಸ್ವಲ್ಪನಾದ್ರೂ ಒಂದು ಲೇಷ ಮಾತ್ರ, ಒಂದು ಸಾಸಿವೆ ಕಾಳಷ್ಟಾದ್ರೂ ಬರ್ಲಿ ಅಂತ ಅಂದ್ಬಿಟ್ಟು. ಸೊ ಭಕ್ತಿಗೆ ಪ್ರಾಧಾನ್ಯ ಇರೋಷ್ಟು ಕಲಿಯುಗದಲ್ಲಿ ಬೇರೆ ಯುಗದಲ್ಲಿ ಇಲ್ವಂತೆ. ಹಾಗಾಗಿ ದೇವತೆಗಳು ಕೂಡ ದೇ ವುಡ್ ವಾಂಟ್ ಟು ಟೇಕ್ ಬರ್ತ್ ಇನ್ ಕಲಿಯುಗ. ನಾಮ ಸಂಕೀರ್ತನೆ, ಕೇಶವ ನಾಮೋಚ್ಚರಣೆ, ಕೃಷ್ಣ ನಾಮೋಚ್ಚರಣೆ ಮಾಡಿ ನಾವು ಒಳ್ಳೆ ಗತಿಯನ್ನು ಅನುಭವಿಸ್ಬೇಕು, ಗೋಯಿಂಗ್ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್ ಅಂತ ಅವರೆಲ್ಲ ನಿರ್ಧರಿಸ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕಲಿಯುಗದಲ್ಲಿ ಭಕ್ತಿ ಹೇಳ್ತಾಳಂತೆ. ನಾನು ಯಾರ್ಯಾರ ಹೃದಯದಲ್ಲಿ ಇರ್ಬೇಕು ಅಂತ ಅವಾಗ ಕುಮಾರರು ಹೇಳ್ತಾರಂತೆ, ಶ್ರೀಹರಿಯ ಏಕನಿಷ್ಠ ಭಕ್ತರು ಎಲ್ಲಾರು ಯಾರ್ಯಾರಿಗೆ ಕೃಷ್ಣನಾಮ ಬೇಕೋ, ನಮ್ಮ ಮನೇಲಿ ನಮ್ಮಮ್ಮ ಹೇಳೋರು, ಕೃಷ್ಣನಾಮ ಎಲ್ರಿಗೂ ನಾಲಿಗೆ ಬರೋದಿಲ್ವಂತೆ, ನಾಲಿಗೆಯಲ್ಲಿ ಕಲ್ಲು ಮುಳ್ಳಿರತ್ತಂತೆ, ಅದನ್ನೆಲ್ಲ ಕಿತ್ತಿ ಹಾಕಿದಾಗ ಕೃಷ್ಣನಾಮ ಬರತ್ತಂತೆ, ಬೇರೆ ಏನೇನೋ ನಾಮ ಬರಬಹುದು, ಶ್ರೀಕೃಷ್ಣ ಅಯ್ಯೋ ಕೃಷ್ಣ ವಾಸುದೇವ ಅನ್ನೋ ನಾಮಗಳು ಬರೋದಿಲ್ವಂತೆ. ಬಹಳ ಕಷ್ಟ, ಬಹಳ ಕಠಿಣ. ಸೊ ಡೋಂಟ್ ಥಿಂಕ್ ಏನ್ ಕೃಷ್ಣನ ನಾವು ಕದ್ಬಿಡ್ಬೋದು, ಕೂಡಿಸ್ಬಿಡ್ಬೋದು ಅಂತ. ನೋ ವೇ, ಯು ಶುಡ್ ಹ್ಯಾವ್ ದಟ್ ಭಕ್ತಿ. ಸೊ ಆ ಭಕ್ತಿ ಇರ್ಬೇಕಾದ್ರೆ ಈ ಭಾಗವತದನ್ನ ನಾವು ಕೇಳ್ಬೇಕು ಅನ್ನೋ ನಮ್ಮ ಮನಸ್ಸಿರ್ಬೇಕಂತೆ, ನಮ್ಮ ಮನಸ್ಸಿನಲ್ಲಿ ಅಡಗಿದ್ಯಂತೆ, ಮನಸ್ಸಿನಲ್ಲಿ ನಮ್ ಭಕ್ತಿ ಬೇಕು, ನಾವು ಶ್ರೀಕೃಷ್ಣನಿಗೆ ಭಕ್ತಿ ಮಾಡ್ಬೇಕು ಅಂದಾಗ ಭಕ್ತಿ ಅಪ್ನೆಯಾಪ್ ಬಂದು ನೆಲೆಸ್ತಾಳಂತೆ. ಅವಳು ಯಾವಾಗ ನೆಲೆಸ್ತಾಳೋ ಆವಾಗ ಶ್ರೀಕೃಷ್ಣ ಅವನ ಮಂದಿರವಾದ ವೈಕುಂಠಾದಿ ಧಾಮಗಳನ್ನೆಲ್ಲ ಬಿಟ್ಟು ನಮ್ಮ ಹೃದಯ ಮಂದಿರದಲ್ಲಿ ನೆಲೆಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ವೈಷ್ಣವರ ಚಿತ್ತದಲ್ಲಿ ಭಕ್ತಿ ಇದ್ದಾಳಂತೆ. ಅತಿ
ಉತ್ಸಾಹದ ಭರಿತರಾದ ವೈಷ್ಣವರು ಯಾವಾಗ್ಲೂ ಭಕ್ತಿಯನ್ನೇ ಮಾಡ್ತಾ ಇರ್ತಾರಂತೆ. ಸೊ ಕುಮಾರರು ಅಂದ್ರೆ ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ನಾರದ ಈ ವಿಷಯದಲ್ಲಿ ನಿಂಗೆ ಒಂದು ಇತಿಹಾಸ ಹೇಳ್ತೀನಿ ಕೇಳು, ಏನಂದ್ರೆ ಶ್ರೀಮದ್ ಭಾಗವತದ ಇತಿಹಾಸ ನಿಂಗೆ ಹೇಳ್ತೀನಿ ಅಂತಂದ್ಬಿಟ್ಟು ಅವರು ಒಂದು ಇತಿಹಾಸನ ಹೇಳ್ತಾರೆ. ತುಂಗಭದ್ರಾ ತೀರದಲ್ಲಿ ಕೋಹಲ ಎಂಬ ಪಟ್ಟಣ ಇತ್ತಂತೆ. ಅಲ್ಲಿ ಆತ್ಮದೇವ ಅನ್ನೋನು ಇದ್ನಂತೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾಗವತನ ಕೇಳಿ ಎಂತೆಂತವ್ರಿಗೂ ಮುಕ್ತಿ ದೊರಕಿತು. ಪರೀಕ್ಷಿತ್ ರಾಜಂಗಂತೂ ಶುಕಾಮುನಿಗಳಿಗೆ ನಮಸ್ಕಾರ ಮಾಡಿದ್ದೇ ಗೊತ್ತು ಅವನ್ಗೆ. ಹಾವು ಕಚ್ಚಿದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕಚ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ದ ನೆಕ್ಸ್ಟ್ ಸ್ಟೇಜ್ ವಾಸ್ ಹಿ ವಾಸ್ ಎಟ್ ದ ಲೋಟಸ್ ಫೀಟ್ ಆಫ್ ಶ್ರೀಕೃಷ್ಣ. ಸೊ ಅಂತಹ ಶ್ರೀಮದ್ ಭಾಗವತದಿಂದ ಜನರು ಎಲ್ಲರಿಗೂ ರಾಕ್ಷಸ ಪ್ರವೃತ್ತಿ ಇರ್ಬೋದು, ಮತ್ತೆ ದೆವ್ವಗಳೇ ಇರ್ಬೋದು, ಭೂತಗಳೇ ಇರ್ಬೋದು, ಪಿಶಾಚಿಗಳೇ ಇರ್ಬೋದು, ಬ್ರಹ್ಮ ರಾಕ್ಷಸರೇ ಇರ್ಬೋದು, ವ್ಯಭಿಚಾರ ಮಾಡಿದವ್ರಂತವ್ರು, ಕೆಟ್ಟವ್ರು, ಏನೇನೋ ಕೆಟ್ಟ ಕೆಲಸ ಮಾಡಿರೋರು ಎಲ್ಲಾರೂ ಕೂಡ ಭಕ್ತಿಯಿಂದ ಶ್ರೀಮದ್ ಭಾಗವತನ ಕೇಳಿದ್ರೆ ಆ ಎಲ್ಲಾ ಪಾಪಗಳನ್ನು ಕಳೆದು ಶ್ರೀಕೃಷ್ಣನ ಹತ್ರ ಹೋಗ್ಬೋದು ಅನ್ನೋ ಒಂದು ನಿದರ್ಶನಕ್ಕಾಗಿ ಇಲ್ಲಿ ಸನತ್ ಕುಮಾರರು ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಆತ್ಮದೇವ ಹೇಳಿದ್ನಲ್ಲ, ತುಂಗಭದ್ರಾ ತೀರದಲ್ಲಿ ಕೋಹಲ ಅನ್ನೋ ಪಟ್ಟಣದಲ್ಲಿ ಆತ್ಮದೇವ ಅನ್ನೋ ಬ್ರಾಹ್ಮಣ ಇದ್ದಂತೆ. ಹಿ ವಾಸ್ ವೆರಿ ರಿಚ್, ತುಂಬಾ ಒಳ್ಳೆಯವನು, ಪಂಡಿತ. ಮತ್ತೆ ಅವನು ಎಲ್ಲಾ ಭಾಗವತ ಧರ್ಮವನ್ನು ಅವನು ಅನುಷ್ಠಾನ ಮಾಡ್ತಿದ್ನಂತೆ. ಅವನಿಗೆ ಒಬ್ಳು ಹೆಂಡತಿ ದುಂದುಲಿ ಅಂತ, ತುಂಬಾ ಕೆಟ್ಟವಳು. ಶಿ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಬಟ್ ಏನು ಪ್ರಯೋಜನ ಇಲ್ಲ, ತುಂಬಾ ಬ್ಯೂಟಿಫುಲ್ ಆಗಿ ಕೃಷ್ಣನಲ್ಲಿ ಭಕ್ತಿಯೇ ಇಲ್ಲದೆ ನೋ ವೇ, ಏನು ಪ್ರಯೋಜನ ಇಲ್ಲ. ಸೊ ಶಿ ವಾಸ್ ವೆರಿ ಬ್ಯೂಟಿಫುಲ್. ಜನರಲ್ಲಿ ಊರಲ್ಲೆಲ್ಲ ಹೋಗಿ ಯಾವಾಗ್ಲೂ ಹರಟೆ ಹೊಡೆಯೋದು, ಕಾಡ್ ಹರಟೆ ಹೊಡೆಯೋದು, ಮಾತಾಡೋದು, ಕೆಲಸ ಕಾರ್ಯ ಎಲ್ಲ ಒಪ್ಪವಾಗಿ ಮಾಡ್ತಿದ್ಲಂತೆ. ತುಂಬಾ ಜಿಪುಣಂತೆ, ಯಾರಿಗೆ ಏನು ಕೊಡ್ತಾ ಇಲ್ಲ, ಕೋ ಅನ್ನೋದು ಕುಲಕ್ಕೆ ಇಲ್ಲ. ನಾವು ಯಾವಾಗ್ಲೂ ದಾನಿಯಾಗಿರ್ಬೇಕು, ಏನೇ ಒಂದನ್ನ ನಾವು ನಮ್ಮ ಹತ್ರ ಇರೋದನ್ನ ಶೇರ್ ಮಾಡ್ಬೇಕು, ಕೊಡ್ಬೇಕು. ದಟ್ ಈಸ್ ವೆರಿ ಗುಡ್. ಸುಮ್ನೆ ಎಲ್ಲಾ ಇಟ್ಕೊಂಡು ನಾವೇ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈ ದುಂದುರಿ ಅವ್ರ ಹತ್ರ ಬೇಕಾದಷ್ಟು ಹಣ ಎಲ್ಲ ಬಂಗಾರ ಇತ್ತಂತೆ, ಯಾರಿಗೂ ಏನು ಕೊಡ್ತಾ ಇರ್ಲಿಲ್ವಂತೆ. ತುಂಬಾ ಜಿಪುಣತನದಿಂದ ಕೆಲಸ ಮಾಡ್ಕೊಂಡು ಇದ್ಲಂತೆ. ಆಮೇಲೆ ಈ ಆತ್ಮದೇವಂಗೆ ಎಷ್ಟೊಂದು ವರ್ಷ ಆದ್ರೂ ಕೂಡ ಮಕ್ಕಳಿರ್ಲಿಲ್ವಂತೆ. ಅದೊಂದೇ ಚಿಂತೆ, ನಮ್ಗೆಲ್ಲಾ ಕೊಟ್ಟಿದ್ದಾನೆ ದೇವ್ರು, ಮತ್ತೆ ಮಕ್ಕಳೇ ಇಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಒಂದಿನ ಕಾಡಿಗೆ ಹೋದ್ನಂತೆ. ಕಾಡಿಗೆ ಹೋದಾಗ ಅಲ್ಲಿ ಒಬ್ರು ಸಿದ್ಧ ಪುರುಷ ಅವ್ರಿಗೆ ಸಿಕ್ಕಿದ್ರಂತೆ. ಅಲ್ಲೊಂದು ನದಿ ಇತ್ತಂತೆ, ಅಲ್ಲಿ ನೀರ್ ಕುಡಿದು ಸುಸ್ತಾಗಿ ಕೂತಿದ್ನಂತೆ. ಆ ಸಿದ್ಧ ಪುರುಷ ಕೂಡ ಅಲ್ಲಿ ಬಂದ್ರಂತೆ. ಯಾಕೆ ಬ್ರಾಹ್ಮಣ ಈ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರಂತೆ. ಆತ್ಮದೇವ ಹೇಳಿದ್ನಂತೆ, ನಂಗ್ ಮಕ್ಕಳೇ ಇಲ್ಲ, ಸೊ ನಂಗ್ ಮಕ್ಕಳನ್ನ ಏನಾದ್ರೂ ಮಾಡ್ಕೊಡಿ ಅಂತ. ಅಯ್ಯೋ, ನಾನ್ ಇನ್ನ ಹಣೆ ಬರ ನೋಡ್ತಾ ಇದ್ದೀನಿ, ಈ ಜನ್ಮದಲ್ಲೇನು ಇನ್ನ 7 ಜನ್ಮದಲ್ಲೂ ನಿಂಗ್ ಮಕ್ಕಳಿಲ್ಲ, ಸೊ ಜಸ್ಟ್ ಫರ್ಗೆಟ್ ಇಟ್. ನೀನು ಶ್ರೀಮದ್ ಭಾಗವತನ ಓದ್ಕೊಂಡು ಕೃಷ್ಣನ್ ಪೂಜೆ ಮಾಡ್ಕೊಂಡು ಇರುವಂತೆ. ಈ ಸೆಡ್ ನೋ ವೇ, ಅದೆಲ್ಲ ಬಿಟ್ಬಿಡಿ, ಆ ಫಿಲಾಸಫಿ ಎಲ್ಲ ಬಿಟ್ಬಿಡಿ, ನನಗೀಗ ಮಗ ಬೇಕೇ ಬೇಕು, ನೀವ್ ಏನಾರು ಮಾಡಿ, ನೀವೇನು ನಂಗೆ ಹೇಳ್ತಾ ಇದ್ರೆ ನಾ ನದಿನಲ್ಲಿ ಹಾರ್ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂತ. ಅವಾಗ ಆ ಸಿದ್ಧ ಪುರುಷ ಯೋಚಿಸುತ್ತೆ, ಅಯ್ಯೋ ಏನಪ್ಪಾ ಮಾಡೋದು ಅಂದ್ಬಿಟ್ಟು ಸರಿ ಅಂತ ಒಂದು ಹಣ್ಣನ್ನ ಮಂತ್ರಿಸ್ಬಿಟ್ಟು ಕೊಟ್ರಂತೆ. ಇದನ್ನ ನೀನು ನಿನ್ ಹೆಂಡತಿಗೆ ಕೊಡು, 1 ವರ್ಷ ನೀವು ನಿಯಮದಿಂದ ಇರ್ಬೇಕು, ನಿಯಮದಿಂದ ಇದ್ದಾಗ ಒಪ್ಪತ್ತು ಊಟ ಮಾಡ್ಬೇಕು, ಕೃಷ್ಣನ ಬಳಿ ಭಕ್ತಿ ಮಾಡ್ಬೇಕು, ಹರಿ ಗುರುಗಳನ್ನ ನೀವು ವಂದಿಸ್ಬೇಕು, ಇದೆಲ್ಲ ಮಾಡಿದಾಗ ಮತ್ತೆ ದಾನ ಧರ್ಮ ಇದೆಲ್ಲ ಮಾಡ್ಬೇಕು. ಇದೆಲ್ಲ ಮಾಡಿದಾಗ 1 ವರ್ಷದ ನಂತರ ಒಳ್ಳೆ ಮಗ ಆಗ್ತಾನೆ ಅಂತ ಹೇಳಿದ್ರಂತೆ. ಅವರು ಅದುವರೆಗೂ ಹೇಳಿದ್ರಂತೆ, ನೋಡು, ಕೆಟ್ಟ ಸಂತಾನಕ್ಕಿಂತ ಮಕ್ಕಳಿಲ್ಲದೆ ಇರದೆ ವಾಸಿ. ಕೆಲವ್ರಿಗೆ ಕೆಟ್ಟ ಸಂತಾನ ಆಗ್ತಾರೆ, ಅವಾಗ ಅವ್ರು ಅನ್ಕೋತಾರೆ ಮಕ್ಕಳಿಲ್ಲ ಅಂತ ಒಂದೇ ಒಂದು ಕೊರಗಂತೆ, ಕೆಟ್ಟ ಸಂತಾನ ಆದ್ರೆ 1000 ಕೊರಗಂತೆ, ಅದ್ರ ಬದಲು ಮಕ್ಕಳು ಇಲ್ಲದೆ ಇರದೆ ವಾಸಿ ಅಂತ. ಇವಾಗ ಇವನು ಇಲ್ವೇ ಇಲ್ಲ, ನಂಗೆ ಬೇಕೇ ಬೇಕು ಅಂದಾಗ ಈ ಹಣ್ಣನ್ನ ಮನೆಗೆ ತಗೊಂಡು ಹೋದ್ನಂತೆ. ಮನೆಗೆ ತಗೊಂಡು ಹೋಗಿ ಅವನ ಹೆಂಡತಿಯಾದಂತಹ ದುಂದುರಿಗೆ ಕೊಟ್ಬಿಟ್ಟು ಈ ಹಣ್ಣನ್ನ ಭಕ್ಷಣ ಮಾಡು ಅಂದ್ಬಿಟ್ಟು ಅವ್ನು ಬೇರೆ ಕಾರ್ಯ ಆಯ್ತಂತೆ, ಬಿಸ್ನೆಸ್, ಅದಕ್ಕೆ ಅವನು ಬೇರೆ ಊರಿಗೆ ಹೋದ್ನಂತೆ. ಇಲ್ಲಿ ಈ ಹೆಂಡತಿ ಏನ್ ಮಾಡ್ತಾಳೆ, ಅವಳ ಸಖಿ ಫ್ರೆಂಡ್ ಹತ್ರ ಹೋಗಿ ಹೇಳಿದ್ಲಂತೆ, ನೋಡು ನಮ್ ಗಂಡ ಇದನ್ನ ತಗೊಂಬಂದ್ಬಿಟ್ಟಿದ್ದಾನೆ, ಈ ಹಣ್ಣನ್ನ ನಾ ತಿನ್ಬಿಟ್ಟು ಇಫ್ ಐ ಗೆಟ್ ಪ್ರೆಗ್ನೆಂಟ್, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ನಮ್ಗೆ ಬ್ಯೂಟಿ ಎಲ್ಲ ಹೊಟ್ಟೋಗಲ್ವಾ, ಆ ಹೊಟ್ಟೆ ಹೊರ್ಕೊಂಡು ಅದೆಲ್ಲ ನಮ್ ಕೆಲ್ಸ ಮಾಡಕ್ಕಾಗತ್ತಾ, ನಾನ್ ಮನೆಯಲ್ಲಿ ಕೂತ್ಬಿಟ್ಟಿದ್ರೆ ನಮ್ಮ ಅಟ್ಟಿಗೆ ನಾದ್ ನೀರೆಲ್ಲ ಬಂದು ನಮ್ ಮನೆಯನ್ನೆಲ್ಲ ಲುಕ್ ಎಟ್ ಹರ್ ಥಾಟ್ಸ್, ಮನೆಯೆಲ್ಲ ಕೊಳ್ಳೆ ಹೊಡೆದು ಹೊಟ್ಟೋಗಲ್ವಾ, ನಂಗೆ ಏನಾದ್ರು ಬೇಕಾದ್ರೆ ಅಡ್ಗೆ ಮಾಡ್ಕೊಳಕ್ಕೂ ಅವಾಗ ಶಕ್ತಿ ಇರಲ್ವಲ್ಲ, ಎಷ್ಟೊಂದು ನಂಗೆ ಸ್ಟ್ರೆಂತೇ ಇರಲ್ವಲ್ಲ, ಮತ್ತೆ ಆಲ್ ದಟ್ ಫರ್ಗೆಟ್ ಆಲ್ ದಟ್ ಡೆಲಿವರಿ ಟೈಮ್ ಅಲ್ಲಿ ಎಷ್ಟೊಂದು ಕಷ್ಟ, ಎಷ್ಟೊಂದು ಪ್ರಸವ ವೇದನೆ ಅನುಭವಿಸ್ಬೇಕು, ಅಕಸ್ಮಾತ್ ಆಗಿ ನಂಗೆ ಸತ್ತೋದ್ರಿ, ಎಷ್ಟೊಂದ್ ಜನ ಸತ್ತೋಗಿರೋದು ನಾನು ಕೇಳಿದೀನಿ, ಇಲ್ವೇ ಇಲ್ಲ, ಬೇಡವೇ ಬೇಡ, ಐ ಡೋಂಟ್ ವಾಂಟ್ ಟು ಗೆಟ್ ಪ್ರೆಗ್ನೆಂಟ್ ಅಂತ ಅನ್ಬಿಟ್ಟು ಆ ಹಣ್ಣನ್ನ ತಗೊಂಡು ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ಲಂತೆ. ಅಷ್ಟ್ರಲ್ಲಿ ಅವಳ ತಂಗಿಯ ಮನೆಗೆ ಹೋದ್ಲಂತೆ. ಈ ದುಷ್ಟ ಬುದ್ಧಿ ಅಕ್ಕಂಗೆ ತಂಗಿ ಕೂಡ ದುಷ್ಟ ಬುದ್ಧಿ. ಆ ತಂಗಿ ಹತ್ರ ಹೋದಾಗ ಹೇಳಿದ್ಲಂತೆ, ಈ ತರ ಎಲ್ಲ ಆಗಿದೆ. ತಂಗಿ ಹೇಳಿದಂತೆ, ಯು ಡೋಂಟ್ ವರಿ, ಐ ಆಮ್ ಆಲ್ರೆಡಿ ಪ್ರೆಗ್ನೆಂಟ್, ಸೊ ನನ್ನ ಮಗುನ ನಿಂಗ್ ಕೊಟ್ಬಿಡ್ತೀನಿ, ಆದ್ರೆ ಒಂದೇ ಒಂದು ನೀ ನಮ್ಗೆ ಸ್ವಲ್ಪ ಹಣ ಕೊಡ್ತೀಯಾ. ಶಿ ವಾಂಟೆಡ್ ಮನಿ, ಇವ್ರು ರಿಚ್ ತಾನೆ. ಹ್ಞೂ ಅಂತ ಇವಳು ಹೇಳಿದ್ಲಂತೆ. ಇವು ಹಣ್ಣನ್ನ ಏನೇ ಮಾಡೋದು ಅಂದ್ಲಂತೆ. ಹಣ್ಣನ್ನ
ಅದನ್ನ ನಿಮ್ಮನೇಲಿ ಹಸು ಇದೆಯಲ್ಲ ಅದಕ್ಕೂ ಕೊಟ್ಬಿಡು ಅಂದಂತೆ. ಇದಕ್ಕಿಂತ ಮುಂಚೆ ಸಿದ್ಧ ಪುರುಷಂಗೆ ಅವನು ಬ್ರಾಹ್ಮಣ ಹೇಳಿರ್ತಾನೆ, ನಾನ್ ಮರ್ತೋದೆ ಹೇಳೋದು, ನೋಡಿ ನಮ್ಮನೆಯಲ್ಲಿ ನಮ್ಮ ಹೆಂಡತಿಗೆ ಮಕ್ಕಳಾಗಿಲ್ಲ, ನಮ್ಮ ಮನೇಲಿ ಗಿಡ ಬಳ್ಳಿ ಮರ ಏನೇನೋ ಇದೆ, ಯಾವ್ದೇ ಒಂದು ಹೂವು ಹಣ್ಣು ಏನೂ ಬಿಡೋದಿಲ್ಲ, ನಮ್ಮನೆ ಹಸು ಕೂಡ ಅದಕ್ಕೆ ಕರುಣೆ ಆಗಲ್ಲ, ಅದು ಕೂಡ ಬಂಜೆ ಹೀಗಾಗಿದೆ ಅನ್ಬಿಟ್ಟು ಅವನು ಹತ್ಕೊಂಡು ಹೇಳ್ಕೊಂಡಿರ್ತಾನೆ. ಅವಾಗ ಈ ಹಣ್ಣನ್ನ ಅಭಿಮಂತ್ರಿಸಿ ಕೊಟ್ಟಿರ್ತಾರೆ ಸಿದ್ಧ ಪುರುಷ. ಇವಾಗ ಇವಳು ದುಂದುಲಿ ಏನ್ ಮಾಡಿದ್ಲು, ಆ ತಂಗಿನ ಹಾಗಾದ್ರೆ ನೀನ್ ನನ್ ಮಗು ಕೊಡ್ತೀಯಲ್ವಾ, ನೀನ್ ಪ್ರೆಗ್ನೆಂಟ್ ಅಂತ ನಾಟಕ ಮಾಡ್ಬಿಡು, ನಿನ್ ಗಂಡಂಗ್ ಗೊತ್ತಾಗಲ್ಲ, ಪಾಪ ಇವ್ನು ಹಿ ವೆರಿ ವೆರಿ ಇನ್ನೋಸೆಂಟ್, ಯಾರು ಆತ್ಮದೇವ, ಗೊತ್ತಾಗಲ್ಲ, ನೀನ್ ಅದೇ ತರ ನಾಟಕ ಮಾಡ್ಬೇಕು, ಮಾಡ್ಬಿಟ್ಟು ಆಮೇಲೆ ನಾನು ನನ್ ಮಗು ನೀನ್ ಕೊಟ್ಬಿಡ್ತೀನಿ ಅಂತ. ಸೊ ದಿಸ್ ನಾಟಕ ಹ್ಯಾಸ್ ಸ್ಟಾರ್ಟೆಡ್ ನೌ ದಟ್ ಶಿ ಈಸ್ ಪ್ರೆಗ್ನೆಂಟ್ ಅನ್ಬಿಟ್ಟು. ಆ ಹಣ್ಣನ್ನ ತಿಂದ್ಯಾ ಅಂದ್ರೆ ಹ್ಞೂ ಅನ್ಬಿಟ್ಟು ಏನ್ ಮಾಡಿದ್ಲು ಅಂದ್ರೆ ಹಸುಗ್ ತಿನ್ನಿಸ್ಬಿಟ್ಲಂತೆ, ಅವ್ರ ಮನೇಲಿತ್ತಲ್ಲ ಆ ಹಸುಗೆ. ದಟ್ ಹಸು ಆಲ್ಸೋ ಗಾಟ್ ಪ್ರೆಗ್ನೆಂಟ್ ಆಫ್ಟರ್ 3 months. ಇವಳ ತಂಗಿಗೆ ಇವಾಗ ಗಂಡು ಮಗು ಆಗಿದೆ. ಆ ಗಂಡು ಮಗುನ ಇವಾಗ ಗಂಡನ್ಗೆ ಹೆಂಗೆ ನೀನು ಹೋಗಿ ಇವಳನ್ನ ಕರ್ಕೊಂಬಾ, ಶೂಲಗಿತ್ತಿನ ಕರ್ಕೊಂಬಾ, ನನ್ಗೆ ಪ್ರಸವ ವೇದನೆ ಆಗ್ತಾ ಇದೆ ಅಂತ. ಗಂಡ ಬರೋ ಅಷ್ಟ್ರಲ್ಲಿ ಇಲ್ಲ ನಾನೇ ಡೆಲಿವರಿ ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಬಿಟ್ಟು ಅಷ್ಟ್ರಲ್ಲಿ ತಂಗಿ ಬಂದು ಆ ಗಂಡು ಮಗುನ ತಂದು ಕೊಟ್ಬಿಟ್ಟಿದ್ಲಂತೆ. ನೋಡು ಮಗು ಆಗಿದೆ, ಆದ್ರೆ ನನಗೆ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಹಾಲೇ ಇಲ್ವಲ್ಲ, ನನ್ನ ತಂಗಿಗೆ ಇವಾಗ ಮಗುವಾಗಿ ಸತ್ತೋಗಿದೆ, ಅವಳನ್ನ ಕರ್ಸು, ಅವಳು ಮಾಡ್ಲಿ, ಅವಳು ಪೋಷಣೆ ಮಾಡ್ತಾಳೆ. ಪಾಪ ಇವನು ಆತ್ಮದೇವ ಅದನ್ನೂ ನಂಬಿದ್ನಂತೆ, ತಂಗಿನೂ ಕರ್ಸಿದ್ದಾನಂತೆ, ತಂಗಿ ಮಗುಗೆ ಹಾಲು ಕೊಡ್ಸಿ ಅದನ್ನ ಪೋಷಣೆ ಮಾಡಿದ್ದಾಳಂತೆ. ಇಲ್ಲಿ ಹಸುವಿಗೆ ಇವಳು ತಿನ್ಸಿದ್ಲಲ್ಲ ಹಣ್ಣು, ಸೊ ಅದು ಒಂದ್ 3-4 ತಿಂಗಳಾದ್ಮೇಲೆ ಅದಕ್ಕೆ ಡೆಲಿವರಿ ಆಯ್ತಂತೆ. ಡೆಲಿವರಿ ಆದಾಗ ಬ್ಯೂಟಿಫುಲ್ ಮಗ, ಗಂಡು ಮಗು ಹುಟ್ಟಂತೆ, ಗೋಲ್ಡನ್ ಕಲರ್ ಮಗು, ತುಂಬಾ ಚೆನ್ನಾಗಿದ್ದಂತೆ, ಎಷ್ಟು ಸುಂದರವಾಗಿದ್ದಂತೆ, ಅವಯವಗಳೆಲ್ಲ ಸುಂದರವಾಗಿತ್ತಂತೆ, ಕಿವಿ ಮಾತ್ರ ಗೋವಿನ ಕಿವಿ ಆಗಿತ್ತಂತೆ. ಅದಕ್ಕೆ ಅವನ್ಗೆ ಈ ಬ್ರಾಹ್ಮಣ ಅವನ್ಗೆ ಗೋಕರ್ಣ ಅಂತ ಹೆಸರಿಟ್ಟಂತೆ. ಈಗ ಇವನ್ಗೂ ಒಂದ್ ಮಗು ಆಗಿದೆಯಲ್ಲ, ದ ಸೋ ಕಾಲ್ಡ್ ಮಗು, ತಂಗಿ ಮಗು, ಅದಕ್ಕೆ ಅವಳು ದುಂದುಕಾರಿ ಅಂತ ಹೆಸರಿಡ್ಬೇಕು ಅಂದ್ಲಂತೆ. ಆತ್ಮದೇವ ದುಂದುಲಿ, ಅವಳ ಮಗು ದುಂದುಕಾರಿ, ಇವನಿಗೆ ಗೋಕರ್ಣ ಅಂತ ಬ್ರಾಹ್ಮಣ ನಾಮಕರಣ ಮಾಡದಂತೆ. ಇಬ್ರು ಒಟ್ಟಿಗೆ ಬೆಳೀತಾ ಇದ್ರಂತೆ. ಗೋಕರ್ಣ ಆಧ್ಯಾತ್ಮದ ಕಡೆ ಬಹಳ ಬಹಳ ಇಷ್ಟ ಅಂತೆ, ದೇವರು ದಿಂಡರು ವೇದ ಪುರಾಣ ಇದನ್ನೆಲ್ಲ ಅವನು ಪಠನ ಮಾಡಿ ದೊಡ್ಡ ಪಾರಂಗತನಾದ್ನಂತೆ. ದುಂದುಕಾರಿ ಏನ್ ಮಾಡದಂತೆ, ಅವ್ನಿಗೆ ಯಾವ್ದ್ರಲ್ಲೂ ಇಷ್ಟ ಇಲ್ಲ, ಯಾವಾಗ್ಲೂ ಕೆಟ್ಟ ಜೊತೆ ಸೇರೋದು, ಮತ್ತೆ ಓಣಿನಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರೆ ಅವನ್ನೆಲ್ಲ ಬಾವಿಗೆ ಹಾಕೋದು, ಮತ್ತೆ ದುಡ್ಡು ಮನೆಯಿಂದ ಕದಿಯೋದು, ಅದು ಮಾಡೋದು ಇದು ಮಾಡೋದು, ಮಾಡಬಾರ್ದನ್ನೆಲ್ಲ ಮಾಡೋದು, ಬೇರೆಯವ್ರ ಮನೇಲೆಲ್ಲ ಹೋಗಿ ತಿನ್ನಬಾರ್ದವ್ರ ಮನೇಲೆಲ್ಲ ತಿನ್ನೋದು, ಕುಡಿಯೋದು, ಆಲ್ ದ ವೈಸಸ್ ಅವನು ಅದನ್ನ ಬೆಳೆಸ್ಕೊಂಡ್ಬಿಟ್ನಂತೆ. ಇಬ್ಬರಿಗೂ ಬಹಳ ದೇ ಆರ್ ಆಪೋಸಿಟ್ಸ್, ಯಾರು ಗೋಕರ್ಣ ಮತ್ತೆ ದುಂದುಕಾರಿ. ಹೀಗೆ ಬೆಳೆಸ್ಕೊಂಡಾಗ ತಂದೆಗೆ ತುಂಬಾ ಬೇಜಾರಾಯ್ತಂತೆ. ನೋಡ್ದ್ಯಾ ಸಿದ್ಧ ಪುರುಷ ಅವತ್ ನಂಗೆ ಹೇಳಿದ್ದ, ಬೇಡ ನಿನ್ಗೆ ಕೆಟ್ಟ ಮಕ್ಳಾಗ್ತಾರೆ ಅಂತ, ಹಿಂಗ ಆಗ್ಬಿಟ್ನಲ್ಲ, ನಾ ಏನ್ ಮಾಡ್ಲಿ ಅಂತ ಅನ್ಬಿಟ್ಟು ಹತ್ಕೋತಾ ಇದ್ದಾಗ ಗೋಕರ್ಣ ಬಂದ್ ಹೇಳಿದಂತೆ, ಅಪ್ಪ ನೀವ್ ಅಳ್ಬೇಡಿ, ನೀವು ಕಾಡಿಗೆ ಹೋಗಿ ಏನ್ ಮಾಡ್ಲಿ, ನಾ ಕಾಡಿಗೆ ಹೋಗಿ ಶ್ರೀಹರಿನ ನೀವು ಒಲಿಸ್ಕೊಳ್ಳಿ. ಹೇಗೆ ಒಲಿಸ್ಕೊಳ್ಳಿ, ಶ್ರೀಮದ್ ಭಾಗವತದ ದಶಮಸ್ಕಂದಾನ ನೀವು ಪಠನೆ ಮಾಡಿ ಅಂತ ಹೇಳಿದಂತೆ. ಎಷ್ಟು ಒಳ್ಳೆ ಮಗ ಅವನು ಗೋಕರ್ಣ. ಆವಾಗ ಇವನು ತಂದೆ ಅಲ್ಲಿಗೆ ಹೋಗಿ ಕಾಡಿಗೆ ಹೋಗಿ ದಶಮಸ್ಕಂದಾನ ಓದಿ ಪಾರಂಗತನಾಗಿ ಅವನು ಶ್ರೀಕೃಷ್ಣನ ಪಾದದಲ್ಲಿ ಸೇರಿದ್ನಂತೆ. ಯಾರು ಆತ್ಮದೇವ. ಇಲ್ಲಿ ತಾಯಿಗೆ ಇವನು ತುಂಬಾ ಹಿಂಸೆ ಮಾಡ್ತಾ ಇದ್ದಂತೆ, ಯಾರು ದುಂದುಕಾರಿ. ನನ್ ದುಡ್ಡು ಕೊಡು, ಕಾಸು ಕೊಡು, ಅದ್ ಕೊಡು, ಎಲ್ ಬಚ್ಚಿಟ್ಟಿದ್ದಾನೆ ನಿಮ್ಮಪ್ಪ ದುಡ್ಡನ್ನ, ಅದನ್ನೆಲ್ಲ ತೆಗಿ, ವೇರ್ ಇಸ್ ದ ಟ್ರೆಷರ್, ಐ ವಾಂಟ್ ಮನಿ, ಅದ್ಬೇಕು ಇದ್ಬೇಕು ಅಂತ ಅನ್ಬಿಟ್ಟು ಮನೇಲಿ ಇರೋದು ಪಗಡೆ ಪಾತ್ರೆ ಎಲ್ಲಾನು ಮಾರಿ ಅವರು ಮನೆ ಊಟದಲ್ಲೂ ಇಲ್ದೇ ಇರೋ ತರ ಅವ್ರಿಗೆ ಆಗ್ಬಿಡ್ತಂತೆ. ತಾಯಿಗೆ ತುಂಬಾ ಬೇಜಾರಾಯ್ತಂತೆ. ತಾಯಿಗೆ ಹೇಳಿದಂತೆ, ಇವತ್ ಸಾಯಂಕಾಲದೊಳಗೆ ನೀನ್ ನಂಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಹೂತ್ ಹಾಕ್ಬಿಡ್ತೀನಿ ಅಂತ. ತಾಯಿ ತುಂಬಾ ಭಯ ಆಗ್ಬಿಟ್ಟು ಹಿಂದೆ ಬಾವಿ ಇತ್ತಲ್ಲ, ಆ ಬಾವಿಗೆ ಬಿದ್ದೋಳು ಸತ್ತೋದ್ಲಂತೆ. ಆಮೇಲೆ ಆಚೆ ತೆಗ್ದು ಆಮೇಲೆ ಇವನು ಗೋಕರ್ಣ ಇದ್ನಲ್ಲ, ಅವಳಿಗೆ ಎಲ್ಲಾ ಸಂಸ್ಕಾರಗಳನ್ನ ಮಾಡಿ ಅವನು ತೀರ್ಥಯಾತ್ರೆ ಕೊಟ್ಟೋದ್ನಂತೆ. ಹಿ ವಾಸ್ ಡಿಸ್ಗಸ್ಟೆಡ್. ಇವನು ದುಂದುಕಾರಿ ಇವಾಗ ಹಿ ಸೋ ಹ್ಯಾಪಿ, ನಮ್ಮಮ್ಮ ಹೋದ್ಲು, ನಮ್ಮಪ್ಪ ಹೋದ್ಲು, ನಮ್ ತಮ್ಮ ಹೋದ, ಯಾರು ಇಲ್ಲ, ಐ ಆಮ್ ಅಲೋನ್ ಹಿಯರ್, ಐ ಕ್ಯಾನ್ ಎಂಜಾಯ್ ಅಂತ ಅನ್ಬಿಟ್ಟು ಎಲ್ಲಾ 5-6 ಜನ ವೇಶ್ಯರ್ನ ಕರ್ಕೊಂಡು ಮನೆಗೆ ಕರ್ಕೊಂಡು ಬಂದಂತೆ. ಮನೇಲಿ ಇದ್ದಿದ್ದಂತಹ ಒಡವೆ ವಸ್ತ್ರ ಎಲ್ಲಾನು ಕೊಟ್ಟು ದೇ ಆರ್ ಆಲ್ ಹ್ಯಾಪಿ ಎಂಜಾಯಿಂಗ್. ಅವಾಗ ಅವರು, ನಮ್ಗೆ ಇಷ್ಟೆಲ್ಲ ಸಾಲ್ದು, ನೀನ್ ಇನ್ನ ತಗೊಂಡ್ ಬಾ, ನಮ್ಗೆ ಇಷ್ಟ ಸಾಲ್ದು, ದಿನಾ ಒಡವೆ ಕೊಡ್ಬೇಕು ನೀನು, ಅದರ್ವೈಸ್ ನಾವು ಹೊಟ್ಟೋಗ್ತೀವಿ, ದೇ ಆರ್ ಆಲ್ ಬ್ಲಾಕ್ ಮೇಲಿಂಗ್ ಹಿಮ್. ಅವಾಗ ಅವನು ಅಲ್ಲಿ ಇಲ್ಲಿ ಕನ್ನ ಹಾಕಿ ಎಲ್ಲ ತಗೊಂಡ್ ಬರ್ತಾ ಇದ್ನಂತೆ. ಒಂದಿನ ಈ 5 ಜನ ವೇಶ್ಯರು ಕೂತ್ಕೊಂಡು ಮಾತಾಡದಂತೆ, ಅಯ್ಯೋ ಇವನು ಅಲ್ಲಿ ಇಲ್ಲಿ ನಮ್ಗೆಲ್ಲ ತಂದು ಕೊಡ್ತಾ ಇದ್ದಾನಲ್ಲ, ನಾಳೆ ರಾಜರು ಅವನ ಭಟರ್ನ ಕಳ್ಸಿ ಇಲ್ಲಿ ಮನೆಗ್ ಬಂದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಮಾಲ್ ಸಹಿತ ನಮ್ಮ ಹತ್ರ ಇದೆಲ್ಲ ಇದೆ, ಹಾಗಾಗಿ ಇವನನ್ನ ಸಾಯಿಸ್ಬಿಟ್ಟು ನಾವು ಎಲ್ಲ ಬೇರೆ ಕಡೆ ಹೊಟ್ಟೋಗೋಣ ಅಂತ ಆಲ್ 5 of them ಅವನ್ನ ಕತ್ತು ಮಿಸ್ಕಿ, ಅವ್ನು ಸಾಯ್ದೇ ಇದ್ರು ಬೆಂಕಿ ಹಚ್ಚಿ ಬಾಯಿ ಒಳಗಡೆ ಇಟ್ಟು ಸುಟ್ಟು ಏನೆಲ್ಲಾ ಮಾಡಿ ಹಿಂಸೆ ಕೊಟ್ಟು ಅವನನ್ನ ಸಾಯಿಸಿ ಆ ಮನೆಯಲ್ಲೇ ಹೂತ್ ಬಿಟ್ಟು ಈ 5 ಜನ ಅಲ್ಲಿದ್ದಿದ್ದು ಹಣ ಗಿಣ ಎಲ್ಲ ತಗೊಂಡು ಅವರು ಪರಾರಿಯಾಗ್ಬಿಟ್ರಂತೆ. ಇಲ್ಲಿ ದುಂದುಕಾರಿಗೆ ಪ್ರೇತ ಜನ್ಮ ಬಂತಂತೆ. ದುಂದುಕಾರಿ ಸತ್ತೋದ ಅಂತ ಗೋಕರ್ಣ ತೀರ್ಥಯಾತ್ರೆನಿದ್ನಲ್ಲ, ಅವಾಗ ಅವನಿಗೆ ಗೊತ್ತಾದಾಗ ಗೋಕರ್ಣ ಅಲ್ಲಿ ಗಯಾ ಎಲ್ರು ಕೇಳಿದಿರಲ್ವಾ, ಗಯಾಗ್ ಹೋಗಿ ಗಯಾ ಶ್ರಾದ್ದ ಮಾಡಿದ್ನಂತೆ. ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ಗಯಾ ಶ್ರಾದ್ದ ಅಲ್ಲಿ ವಿಷ್ಣುಪಾದ ಇದೆಯಲ್ಲ, ಅಲ್ಲಿ ಶ್ರಾದ್ದ ಮಾಡಿದ್ರೆ ಇಂತಹ ಏನಾದ್ರೂ ಒಂದು
ಕೆಟ್ಟದಾಗಿ ಸತ್ತಿದ್ರೆ ಅಥವಾ ಈವನ್ ನ್ಯಾಚುರಲ್ ಡೆತ್ ಆಗಿದ್ರು ಕೂಡ ಅವರಿಗೆ ಮೋಕ್ಷ ಸಿಗತ್ತೆ ಅನ್ನೋದೊಂದು ವಾಡಿಕೆಯಲ್ಲಿ. ಸೊ ಅದನ್ನೆಲ್ಲ ಮಾಡಿ ಬಂದಿದ್ದಾನಂತೆ, ಮನೆಗೆ ಬಂದಿದ್ದಾನೆ, ಮಲ್ಗಿದ್ದಾನಂತೆ. ರಾತ್ರಿ ಅವನ್ಗೆ ಕೆಟ್ಟದಾಗಿ ಒಂದ್ಸತಿ ಟಗರಂತೆ, ಒಂದ್ಸತಿ ಆನೆ ಅಂತೆ, ಒಂದ್ಸತಿ ಹುಲಿ ಅಂತೆ, ಸಿಂಹ ಅಂತೆ, ಪುರುಷ ಅಂತೆ ಓಡಾಡ್ತಾ ಇದೆಯಂತೆ. ಆ ಪ್ರೇತ ಜನ್ಮ ಬಂದಿರೋ ದುಂದುಕಾರಿ. ಅವಾಗ ಇವನ್ಗೇನ್ ಭಯ ಇಲ್ಲ ಗೋಕರ್ಣಗೆ. ಅವಾಗ ಅವನು, ನೀನ್ ಯಾರು ಈ ತರ ನನ್ನ ಹೆಚ್ತಕ್ ಟ್ರೈ ಮಾಡ್ತಾ ಇದೆಯಲ್ಲ, ನೀನ್ ಯಾರು, ಹೂ ಆ ಯು ಅಂತ ಕೇಳಿದ್ನಂತೆ. ಅವಾಗ ಅವನು ಮಾತಾಡಕ್ ಶಕ್ತಿ ಇಲ್ಲ ದುಂದುಕಾರಿಗೆ. ಅವನು ಸಂಜ್ಞೆ ಮಾಡಿದ್ನಂತೆ, ನನ್ಗೆ ನೀರ್ ಬೇಕು ಅಂತ. ಇವನ ಹತ್ರ ತೀರ್ಥ ಇತ್ತಂತೆ. ತೀರ್ಥನ ತೆಗೆದು ಅವನ ಮೇಲೆ ಪ್ರೋಕ್ಷಣೆ ಮಾಡಿ ಅವ್ನಿಗೆ ಕುಡಿಲಿಕ್ಕೆ ಕೊಟ್ಟಂತೆ. ಅವಾಗ ಅವನ್ಗೆ ಮಾತಾಡ್ಲಿಕ್ಕೆ ಶಕ್ತಿ ಬಂತಂತೆ. ಯಾರಿಗೆ? ಪ್ರೇತನಾದಂತಹ ದುಂದುಕಾರಿಗೆ. ಅವಾಗ ಅವ್ನು ಹೇಳಿದಂತೆ, ನಾನ್ ನಿನ್ನ ಅಣ್ಣ ದುಂದುಕಾರಿ, ನಾನು ಹೋದ್ ಜನ್ಮದಲ್ಲಿ ತುಂಬಾ ಕೆಟ್ಟ ಕೆಲಸ ಮಾಡಿದ್ರಿಂದ ನನ್ಗೆ ಈ ಪ್ರೇತ ಜನ್ಮ ಬಂದಿದೆ, ನನ್ನ ಉದ್ಧರಿಸು ಪ್ಲೀಸ್, ನನ್ನ ಉದ್ಧಾರ ಮಾಡ್ತೀಯಾ ಅಂತ ಕೇಳಿದ್ನಂತೆ. ಅವಾಗ ಇವನು ಸರಿ ನಾನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗೋಕರ್ಣ ಹೇಳಿದಂತೆ. ಮಾರನೇ ದಿನ ಬೆಳಗ್ಗೆ ಅವನು ಹಳ್ಳಿನಲ್ಲಿ, ಅವ್ರ ಪಟ್ಟಣದಲ್ಲಿ ಹೋಗಿ, ಕೋಹಲ ಅನ್ನೋ ಗ್ರಾಮ ತಾನೆ, ಅಲ್ಲಿ ಹೇಳಿದಂತೆ, ಈ ತರ ನಮ್ಮ ಅಣ್ಣಂಗೆ ಈ ದುರವಸ್ಥೆ ಬಂದಿದೆ, ಹೀಗೆಲ್ಲ ಆಗಿದೆ, ಏನ್ ಮಾಡ್ಬೇಕು ಅಂತ. ಅಲ್ಲಿ ಪಾಂಡಿತ್ಯ ಇರೋರು ಎಲ್ಲಾರು ಕೂಡ ಯೋಚನೆ ಮಾಡದಂತೆ, ಗೊತ್ತಿಲ್ಲ, ನೀನು ಯೋಗಗತಿಯಿಂದ ಸೂರ್ಯನಾರಾಯಣನ ಹಿಡಿ, ಅವನು ಹೇಳ್ತಾನೆ ಅಂತ. ಸೊ ಯೋಗಗತಿಯಿಂದ ಸೂರ್ಯನಾರಾಯಣನ ನಮಿಸಿ, ಸೂರ್ಯನಾರಾಯಣ ನೀನ್ ನಮ್ಗೆ ದಾರಿ ತೋರ್ಸು ಅಂತ ಅಂದ್ಬಿಟ್ಟು ಇವನು ಆತ್ಮದೇವನ ಮಗನಾದಂತಹ ಗೋಕರ್ಣ ಕೇಳ್ಕೊಂಡಂತೆ. ಅವಾಗ ಅವನು ಗೋಕರ್ಣ ಸೂರ್ಯದೇವ ಹೇಳಿದ್ನಂತೆ, ಶ್ರೀಮದ್ ಭಾಗವತ ಸಪ್ತಾಹ ಮಾಡಿ, ಭಾಗವತ ಸಪ್ತಾಹ ಮಾಡೋದ್ರಿಂದ ಅವನಿಗೆ ಪ್ರೇತ ಜನ್ಮದಿಂದ ಅವನಿಗೆ ಬಿಡುಗಡೆಯಾಗತ್ತೆ ಅಂತ. ಸೊ ಇವಾಗ ಇವನು ಗೋಕರ್ಣ ಅಲ್ಲಿ ಕೋಹಲ ಅನ್ನೋ ಗ್ರಾಮದಲ್ಲಿ ಅವನ ಮನೆಯಲ್ಲೇನೇನೆ ಭಾಗವತ ಸಪ್ತಾಹನ ಶುರು ಮಾಡಿದ್ದಾನಂತೆ. ಅಲ್ಲೆಲ್ಲ ಶಾಮಿಯಾನ ಹಾಕಿದ್ದಾರಂತೆ, ಎಲ್ಲಾರ್ಗೂ ಮಂತ್ರಣ ಹೋಯ್ತಂತೆ. ಕುಂಟರು, ಕುರುಡರು, ಯಾರ್ಯಾರು ಏನೇನು ಅಂಗವಿಕಲರು, ಮತ್ತೆ ಒಳ್ಳೊಳ್ಳೆ ಬ್ರಾಹ್ಮಣರು, ಎಲ್ಲಾರು ವೈಷ್ಣವರು, ಯಾರ್ಯಾರಿಗೆ ಭಾಗವತ ಕೇಳ್ಬೇಕು ಅಂತ ಆಸೆ ಇತ್ತು, ಎಲ್ಲಾರು ಬಂದು ಅಲ್ಲಿ ಕೂತ್ಕೊಂಡಿದ್ದಾರಂತೆ. ಅಲ್ಲಿ ಶಾಮಿಯಾನ ಹಾಕಿದಾಗ ಈ ಬೀದರ್ ಕಂಬಗಳು ನೀವು ನೋಡಿರ್ಬೋದು. ಆ ಒಂದು ಬೀದರ್ನಲ್ಲಿ 7 ಗಿಣ್ಣಗಳಿತ್ತಂತೆ, ಸಂಧಿಗಳು. ಅಲ್ಲಿ ಇವನು ದುಂದುಕಾರಿ ಕೂಡ ಬಂದಂತೆ. ಅವನು ಶುರು ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶುರು ಮಾಡಿ ಮುಗಿಸ್ತಾ ಇದ್ದಂತೆ. ಸೊ ಫಸ್ಟ್ ಡೇ ಅವನು ಬೆಳಗಿಂದ ಸಾಯಂಕಾಲ ಮುಗಿಸ್ದಾಗ, ಸಾಯಂಕಾಲದ ಹೊತ್ತಿಗೆ ಬಿದಿರ್ ಮಳೆ 7 ಗಿಣ್ಣಗಳಿತ್ತಲ್ಲ, ಒಂದು ಗಿಣ್ಣು ಠಳಾರ್ ಅಂತ ಹೊಡಿತಂತೆ. ಹೀಗೆ ಅವನು 12 ಸ್ಕಂದಾನ 7 ದಿನಗಳಲ್ಲಿ, ದಟ್ ಇಸ್ ಕಾಲ್ಡ್ ಭಾಗವತ ಸಪ್ತಾಹ, ಮುಗಿಸಿದಾಗ 7 ಗಿಣ್ಣುಗಳು ಕೂಡ ಹೋಗಿ ಅವನು ದುಂದುಕಾರಿಗೆ ದಿವ್ಯ ರೂಪ, ಡಿವೈನ್ ರೂಪ ಬಂದ್ಬಿಡ್ತಂತೆ. ಹಿ ಬಿಕೇಮ್ ಸೋ ಬ್ಯೂಟಿಫುಲ್, ಪೀತಾಂಬರಧಾರಿಯಾಗಿ, ಮತ್ತೆ ಅವನ್ಗೆ 4 ಕೈಗಳು ಬಂದು, ತುಳಸಿ ವನಮಾಲೆ ಎಲ್ಲ ಹಾಕೊಂಡು ಅವನು ಅಷ್ಟು ಸುಂದರವಾಗಿ ಬಂದು ಇವನಿಗೆ ಗೋಕರ್ಣನಿಗೆ ನಮಸ್ಕಾರ ಮಾಡಿದ್ನಂತೆ. ಥ್ಯಾಂಕ್ ಯು, ನಿನ್ನ ಭಾಗವತ ಪ್ರವಚನದಿಂದ ನನಗೆ ಪ್ರೇತ ಜನ್ಮ ಹೋಯ್ತು ಅಂತ ಅಂದ್ಬಿಟ್ಟು ಅವನ್ಗೆ ನಮಸ್ಕಾರ ಮಾಡಿ, ನಾನು ಇನ್ ಹೊರಡ್ತೀನಿ ಅಂತ. ವೈಕುಂಠಾದಿ ಲೋಕಗಳಿಂದ ಅವಾಗ ವಿಮಾನ ಬಂತಂತೆ. ವಿಮಾನದಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡಿ ಅವನು ಹೋದ್ನಂತೆ. ಬೇರೆ ಎಲ್ಲಾ ಜನರು ಅಲ್ಲೇ ಇದ್ದಾರಂತೆ. ಅವಾಗ ಆ ಜನರೆಲ್ಲ ಕೇಳಿದಂತೆ ಗೋಕರ್ಣನ, ಅಯ್ಯೋ ನಾವೆಲ್ಲಾನು ಭಾಗವತ ಕೇಳ್ತಿದ್ವಿ ಅಲ್ವಾ, ಹೌ ಕಮ್ ನಾವೆಲ್ಲ ಮತ್ತೆ ಇಲ್ಲೇ ಇದೀವಿ, ಅವನಿಗೆ ಮಾತ್ರ ವಿಮಾನ ಬಂತು ವೈಕುಂಠ ಲೋಕದಿಂದ ಅಂತ. ಅವಾಗ ಗೋಕರ್ಣ ಹೇಳಿದಂತೆ, ಕೇಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಶ್ರೀ ಕೇಳಿಸ್ಕೋಬಹುದು, ಆದ್ರೆ ನಾವು ಕೇಳಿಸ್ಕೊತಾ ಇರ್ಬೇಕೆ, ಅಯ್ಯೋ ನಾ ಆಚೆ ಹೋಗ್ಬೇಕಾಗಿತ್ತು, ಅಥವಾ ನಾ ಅಡಿಗೆ ಮಾಡ್ಬೇಕಾಗಿತ್ತು, ನಾ ಊಟ ಮಾಡ್ಬೇಕಾಗಿತ್ತು ಅನ್ಬಿಟ್ಟು ನಾ ಹೇಳ್ತಾ ಇದ್ದೆ. ದೇರ್ ಇಸ್ ನೋ ಯೂಸ್ ಇಫ್ ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಕೃಷ್ಣ. ಕೇಳೋರು ಕೂಡ ಕೃಷ್ಣ ಕಥೆಯ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಮನನ, ಶ್ರವಣನ ಮನನ, ವಾವ್ ಅಂತ ಇಟ್ ಗೆಟ್ಸ್ ಇನ್ ಟು ಯುವರ್ ಹಾರ್ಟ್. ಅದನ್ನ ಅವನು ಮಾತ್ರ ಮಾಡಿದ್ನಂತೆ. ಉಪವಾಸ ಇದ್ನಂತೆ ಅವನು, ಯಾರು? ಆ ಪ್ರೇತ ಉಪವಾಸ ಇದ್ದು ಅವನು ಶ್ರವಣ ಮನನ ಮಾಡಿದ್ದಾನೆ. ಹಾಗಾಗಿ ಅವನು ವೈಕುಂಠ ಲೋಕಕ್ಕೆ ಹೋಗಿದ್ದಾನೆ. ನಾವು ಇನ್ನೊಂದ್ಸತಿ ಕೇಳ್ಬೇಕಾಗತ್ತೆ ಭಾಗವತನ ಅಂದ್ರಂತೆ. ಅವಾಗ ಎಲ್ಲರೂ ರೆಡಿ ಆದ್ರಂತೆ. ಇನ್ನೊಂದು ಬಾರಿ ಸೆಕೆಂಡ್ ಟೈಮ್ ಇದು ಶುರು ಮಾಡಿದ್ದಾನಂತೆ. ಯಾರು? ಗೋಕರ್ಣ ಶುರು ಮಾಡಿ ಅವಾಗ ಎಲ್ಲರೂ ಉಪವಾಸದಿಂದ ಅವನನ್ನಂತೆ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿ ಇರ್ಬೇಕು. ಭಕ್ತಿ ಇಲ್ದೇನೆ ಸುಮ್ನೆ ಕೇಳ್ತಾ ಇದ್ರೆ ಏನು ಪ್ರಯೋಜನನೇ ಇಲ್ಲ. ಯು ಶುಡ್ ಹ್ಯಾವ್ ದಟ್ ಭಕ್ತಿ, ದಟ್ ಇಸ್ ಅನ್ಅಲಾಯ್ಡ್ ಡಿವೋಷನ್ ಟುವರ್ಡ್ಸ್ ಶ್ರೀಕೃಷ್ಣ. ಅಂದ್ರೆ ನೋ ಕಂಡೀಷನ್ಸ್. ಅಂದ್ರೆ ಕೃಷ್ಣಂಗೆ ಇವಾಗ ನನ್ಗೆ ಅದ್ ಕೊಟ್ರೆ ನಿನ್ನಲ್ಲಿ ಭಕ್ತಿ ಮಾಡ್ತೀನಿ, ಇದ್ ಕೊಟ್ರೆ ಭಕ್ತಿ, ನೋ, ನಥಿಂಗ್ ಲೈಕ್ ದಟ್. ವಿ ವಾಂಟ್ ಟು ಡೂ ಭಕ್ತಿ ಬಿಕಾಸ್ ವಿ ಲವ್ ಹಿಮ್ ಸೋ ಮಚ್. ನಮ್ಮ ಮಕ್ಕಳನ್ನ ಕಂಡ್ರೆ ನಮ್ಗೆ ಅನ್ಕಂಡೀಷನಲ್ ಲವ್ ಇಲ್ವಾ? ಆತರ ಮಕ್ಕಳು ಇವತ್ತಿರ್ತಾರೆ, ನಾಳೆ ಇರಲ್ಲ, ನಾವಿರ್ತೀವಿ, ನಾವಿರಲ್ಲ. ಭಗವಂತ ಯಾವಾಗ್ಲೂ ಇರ್ತಾನಂತೆ. ಅವನಲ್ಲಿ ಈ ತರ ಅನ್ಅಲಾಯ್ಡ್ ಡಿವೋಷನ್, ತುಂಬಾ ಭಕ್ತಿ ನಾವು ಮಾಡ್ಬೇಕಂತೆ. ಆ ಭಕ್ತಿ ಇದ್ದಾಗ ನಾವು ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ನೀವು 1000 ಬಾರಿ ಕೇಳ್ತಾ ಇರ್ಬೋದು ಭಾಗವತ. ಇಟ್ ಇಸ್ ಗುಡ್ ಟು ಲಿಸನ್ ಟು ಭಾಗವತಂ, ಬಟ್ ದ ಎಂಡ್ ರಿಸಲ್ಟ್ ಮೇ ನಾಟ್ ಬಿ ದುಂದುಕಾರಿಗೆ ಬಂದಂತಹ ರಿಸಲ್ಟ್ ಬರ್ದೇ ಇರಬಹುದು ಅಂತ. ಸೊ ಸೆಕೆಂಡ್ ಟೈಮ್ ದೇರ್ ಆಲ್ ಲಿಸನಿಂಗ್ ಟು ಶ್ರೀಮದ್ ಭಾಗವತಂ. ತಿರುಗಿ ಅವನು ಸುಂದರವಾಗಿ ಶುರು ಮಾಡಿದ್ದಾನಂತೆ. ಎಲ್ಲಾರು ಕೃಷ್ಣ ಪರಮಾತ್ಮನನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನ ಕೇಳಿದ್ರಂತೆ. ಕೇಳಿ ಮುಗಿದ ತಕ್ಷಣನೇ 12ನೇ ಸ್ಕಂದ ಮುಗೀತಿದ್ದಾಗೆ ಅಲ್ಲಿ ಅತ್ಯಾಶ್ಚರ್ಯಕರವಾದ ಘಟನೆ ನಡೀತಂತೆ. ಏನಪ್ಪಾ ಅಂತಂದ್ರೆ ಅಲ್ಲಿ
ಶ್ರೀಕೃಷ್ಣನೇ ಅಲ್ಲಿ ಪ್ರತ್ಯಕ್ಷನಾದ್ನಂತೆ, ಸ್ವಾಮಿ ಶ್ರೀಹರಿ ಅಲ್ಲಿ ಬಂದಿದ್ದಾನಂತೆ. ಅಲ್ಲಿ ಬಂದಾಗ ಎಲ್ಲರೂ ಜೈ ಜೈ ಜಗನ್ನಾಥ ಅಂತನ್ಬಿಟ್ಟು ಹೇಳ್ತಾ ಇದ್ದಾರಂತೆ ಅವನ್ಗೆ. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಎಲ್ಲರೂ ಜಯ ಜಯ ಘೋಷ, ಜೈ ಜೈ ಜಗನ್ನಾಥ, ಜೈ ಜೈ ಜನಾರ್ದನ ಅಂತನ್ಬಿಟ್ಟು ಅಲ್ಲಿ ಹಾಡು ಹೇಳ್ತಾ ಇದ್ದಾರಂತೆ. ಅವಾಗ ಜಯ ಘೋಷ ನಡೆದು ಅವಾಗ ಕೃಷ್ಣ ಬಂದು ಅವನು ಗೋಕರ್ಣ ಇದ್ನಲ್ಲ ಅವನನ್ನ ಬಿಗಿದಪ್ಪಿಕೊಂಡಿದ್ದಾನಂತೆ. ಎಂತಹದು ಎಲ್ರಿಗೂ ಸಿಗತ್ತಾ, ಎಂತಹ ಅದ್ಭುತವಾದ ವಿಚಾರ. ಸೊ ಅವಾಗ ಅವನಿಗೆ ತುಂಬಾ ಸಂತೋಷ ಆಯ್ತಂತೆ. ಅಲ್ಲಿದ್ದಂತಹ ಎಲ್ಲಾರನ್ನೂ ಕೂಡ ಅವನು ದಿವ್ಯ ಲೋಕಕ್ಕೆ ಕಳ್ಸಿದಂತೆ. ಹೇಗೆ ಅಂದ್ರೆ ರಾಮಚಂದ್ರರು ಲಾಸ್ಟ್ ಇದರಲ್ಲಿ ಯುದ್ಧಕಾಂಡ ಆಗಿ ಉತ್ತರಕಾಂಡ ಕೊನೆಯಲ್ಲಿ ರಾಮಚಂದ್ರ ವೆನ್ ಹಿ ಗೋಸ್ ಬ್ಯಾಕ್ ಟು ಸಾಕೇತ ಧಾಮ, ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಅಲ್ಲಿದ್ದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಮರದಿಂದ ಹಿಡಿದು ಮನುಷ್ಯರು ಎಲ್ಲಾರನ್ನೂ ತನ್ನ ಧಾಮಕ್ಕೆ ಕರ್ಕೊಂಡು ಹೋದಂತೆ. ಅದೇ ತರ ಇಲ್ಲಿ ಶ್ರೀಕೃಷ್ಣ ಇಲ್ಲಿ ಭಾಗವತ ಕೇಳ್ದವ್ರನ್ನ ಎಲ್ಲಾರನ್ನೂ ದಿವ್ಯ ಲೋಕಕ್ಕೆ ಕಳಿಸಿದ್ನಂತೆ. ಆಮೇಲೆ ಗೋಕರ್ಣನನ್ ಮಾತ್ರ ಹಿ ವಾಸ್ ಸೋ ವೆರಿ ಸ್ಪೆಷಲ್. ಓಕೆ, ಅವನನ್ನ ಬಿಗಿದಪ್ಪಿಕೊಂಡಾಗ ಅವನನ್ನ ಮಾತ್ರ ತನ್ನ ಗೋಲೋಕಕ್ಕೆ ಕರೆದುಕೊಂಡು ಹೋದ್ನಂತೆ. ಲೆಟ್ ಮಿ ರೀಡ್. ಓಕೆ, ಐ ಆಮ್ ರೀಡಿಂಗ್ ಫ್ರಮ್ ಶ್ರೀಮದ್ ಪದ್ಮ ಪುರಾಣ. ಓಕೆ, ಗೋಪೀ ಜನ ಪ್ರಿಯನಾದ ಶ್ರೀಕೃಷ್ಣನು ಗೋಕರ್ಣನೊಂದಿಗೆ ಎಲ್ಲಾ ಲೋಕಗಳ ಮೇಲೆ ಇರುವ, ಎಲ್ಲಾ ಲೋಕಗಳಿಗಿಂತ ಉತ್ತಮ ಸ್ಥಾನದಲ್ಲಿ, ದ ಟಾಪ್ ಮೋಸ್ಟ್ ಈಸ್ ಗೋಲೋಕ, ಅಲ್ಲಿಗೆ ತೆರಳಿದ ಅಂತೆ. ಅಲ್ಲಿ ಒಂದು ದಿವ್ಯವಾದ ಬೃಂದಾವನ, ಅದರ ಮಧ್ಯದಲ್ಲಿ ಹರಿ ಮಂದಿರ ಇದೆಯಂತೆ. ಅದರಲ್ಲಿ ರಾಧೆ ಮೊದಲಾದವರು ಕೃಷ್ಣ ಪ್ರೇಯಸಿರಿಂದ ಸೇವಿಸಲ್ಪಡ್ತಾ ಇದ್ದನಂತೆ. ಯಾರು? ಕೃಷ್ಣ. ಅಲ್ಲಿ ಯಶೋದೆ ಕೂಡ ಇದ್ದಾಳಂತೆ. ಅಲ್ಲೇ ಪಕ್ಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಧುರವಾದ ಶಿಶು ರೂಪ ಕೂಡ ಇದೆಯಂತೆ. ಇಲ್ಲಿ ಗೋಲೋಕದಲ್ಲಿ ಮುದ್ದು ಮುದ್ದಾದ ಶ್ರೀಕೃಷ್ಣ ಅಂತೆ. ಅದನ್ನು ಉಮಾಪತಿಯೇ ಮೊದಲಾದ ಎಲ್ಲಾ ದೇವತೆಗಳು ಎಲ್ಲಾರು ಬಂದು ಕೂಡ ಅವನನ್ನ ಪೂಜೆ ಮಾಡ್ತಾ ಇದ್ದಾರಂತೆ. ಲೆಟ್ ಮಿ ಶೋ ಯು ಶ್ರೀಕೃಷ್ಣ. ದಿಸ್ ಇಸ್ ಶ್ರೀಕೃಷ್ಣ ದೇರ್. ಕೃಷ್ಣ ಪ್ರಾದುರ್ಭಾವ ಆದಾಗ್ಲೂ ತೋರಿಸ್ತೀನಿ, ಆಯ್ತಾ? ಸೊ ಈ ಕೃಷ್ಣ, ಅದಕ್ಕೆ ಸನತ್ ಕುಮಾರರು ಹೇಳ್ತಾ ಇದ್ದಾರೆ ಇದು ಭಾಗವತದ ಮಹಿಮೆ. ಸೊ ಸಪ್ತಾಹ ಶ್ರವಣ ಮಾಡಿದಾಗ ಇಷ್ಟೆಲ್ಲ ಒಳ್ಳೇದಾಗತ್ತೆ. ಇಂತಹ ಶ್ರೀಮದ್ ಭಾಗವತನ ನಾವು ಕೇಳ್ಬೇಕು. ಸಪ್ತಾಹವಿಧಿ ಎಲ್ಲಾರ್ಗೂ ಆಗ್ಲಾರ್ದು. ಈಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಕಲಿಯುಗದಲ್ಲಿ ಆಯುಸ್ಸು ಕಮ್ಮಿ, ರೋಗ ರುಜಿನಗಳು ಜಾಸ್ತಿ. ಸೊ ಎಷ್ಟೊಂದ್ ಜನಕ್ಕೆ ದಿನಾ ಕೇಳ್ದೇ ಇರ್ಬೋದು. ಆದ್ರಿಂದ ಒಂದ್ 7 ದಿನ ಆದ್ರೂ ನಾವು ಸ್ವಲ್ಪ ನಮ್ನ ತಡೆಗಟ್ಕೊಂಡು ಕೇಳ್ಬೇಕು ಅಂತ. ಬಟ್ ಇಟ್ಸ್ ಆಕ್ಚುಲಿ ಇಂಪಾಸಿಬಲ್, ಬಿಕಾಸ್ ಹೇಳೋರು ಕೂಡ ಅದೇ ರೀತಿ ಇರ್ಬೇಕು, ಮತ್ತೆ ಕೇಳೋರು ಕೂಡ ಹಾಗೇನೆ ಇದ್ದು ಕೇಳ್ಬೇಕಂತೆ. ಅವಾಗ ಮುಕ್ತಿ ಕರಗತ. ಮುಕ್ತಿ ಅನ್ನೋದು ಭಕ್ತಿಯ ದಾಸಿ ಅಂತೆ. ಸೊ ಕಲಿಯುಗದಲ್ಲಂತೂ ಮುಕ್ತಿ ಇಲ್ಲವೇ ಇಲ್ಲ. ಅಫ್ಕೋರ್ಸ್ ವೆನ್ ಯು ಲಿಸನ್ ಟು ಶ್ರೀಮದ್ ಭಾಗವತಂ ಲೇಷ ಮಾತ್ರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತುಂಬಾ ಸಂತೋಷ ಪಟ್ಕೊಂಡು ಸನತ್ ಕುಮಾರರು ಹೇಳಿದಾಗ ನಾರದರಿಗೆ ಬಹಳ ಸಂತೋಷ ಆಯ್ತಂತೆ. ಅವಾಗ ಕಲಿಯುಗದಲ್ಲಿ ಭಾಗವತ ಪುರಾಣ ಒಂದೇ, ಶ್ರೀಮದ್ ನಾರಾಯಣ ಸ್ಮರಣೆ, ಹರಿನಾಮ ಸಂಕೀರ್ತನ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಶ್ರಾವಕರ ಮನಸ್ಸಿನಲ್ಲಿ ನಂದಗೋಪನಾದ ಶ್ರೀಕೃಷ್ಣ ಬಂದು ನೆಲೆಸ್ತಾನಂತೆ. ಯಾವಾಗ? ಭಕ್ತಿ ಮಾಡಿ, ಶ್ರೀಕೃಷ್ಣನಲ್ಲಿ ಭಕ್ತಿ ಮಾಡಿ ನಾವು ಶ್ರೀಮದ್ ಭಾಗವತ ಕೇಳಿದಾಗ. ಇದು ಭಾಗವತ ಮಹಾತ್ಮ್ಯ. ಸೊ ಭಾಗವತ ಮಹಾತ್ಮ್ಯನ ಕೇಳಿ ನಾವು ಯಾವಾಗ್ಲೂ ಭಾಗವತಕ್ಕೆ ವಿ ಹ್ಯಾವ್ ಟು ಜಂಪ್ ಟು ಶ್ರೀಮದ್ ಭಾಗವತ. ಸೊ ಭಾಗವತ ಅಂದ್ರೆ ಏನು ಅಂತಂದ್ರೆ ಶ್ರೀಮತ್ ತತ್ ಭಾಗವತಂ ಚ ಶ್ರೀಮದ್ ಭಾಗವತಂ, ಸಂಪತ್ಕರವಾದ, ಶ್ರೇಯಸ್ಕರವಾದ, ಶ್ರಾವಕರವಾದದ್ದು ಶ್ರೀಮದ್ ಭಾಗವತ. ಅದಕ್ಕೆ ಶ್ರೀಮದ್ ಭಾಗವತ ಅಂತ ಹೆಸರು ಬಂದಿದೆಯಂತೆ. ಭಾಗವೇನ ಶ್ರೀ ವೇದವ್ಯಾಸೇನ ತನ್ಯತೆ ಇತಿ ಭಾಗವತಂ. ಭಗವಂತನ ಅವತಾರರಾದ ಶ್ರೀ ವೇದವ್ಯಾಸರಿಂದ ಈ ಭಾಗವತ ರಚಿತವಾಯ್ತಂತೆ. ಅದಕ್ಕೆ ಈ ಗ್ರಂಥಕ್ಕೆ ಭಾಗವತ ಅಂತ ಹೆಸರಂತೆ. ದಿಸ್ ಶ್ರೀಮದ್ ಭಾಗವತ ಹ್ಯಾಸ್ 12 ಸ್ಕಂದಾಸ್, 12 ಸ್ಕಂದ, 18,000 ಶ್ಲೋಕಗಳು, 18,000 ವರ್ಸಸ್, 344 ಚಾಪ್ಟರ್ಸ್. ಇದನ್ನ ನಾವು ಕೇಳ್ಬೇಕು ಅಂತಂದ್ರೆ ಇದು ಸುಕೃತಿ ಇದ್ದವರಿಗೆ ಮಾತ್ರ ಲಭ್ಯ ಅಂತೆ. ಸೊ ಡೋಂಟ್ ಥಿಂಕ್ ಏನ್ ನಾವು ಕರೆದು ಬಿಡ್ತೀವಿ, ಬೆಂಗಳೂರು ಫುಲ್ ಬಂದ್ ಕೂತ್ಕೊಂಡ್ಬಿಡ್ತಾರೆ ಅಂತ. ನೋ ವೇ. Only if Krishna wants this to happen, if Krishna wants you to listen to Srimad Bhagavatam, will this happen. So don't think ನನ್ನ ಇಷ್ಟ ಆಯ್ತು ನಾ ಕೂತಿದ್ದೀನಿ. No way, it was Krishna's desire. ಕೃಷ್ಣನಿಗೆ ಬೇಕಾಗಿತ್ತು ನೀವು ಕೇಳೋದು, ನಾನ್ ಹೇಳೋದು, ಹಾಗಾಗಿ ಇಲ್ಲಿದ್ದೀವಿ. ಸೊ ಇಟ್ ಇಸ್ ನಾಟ್ ಅವರ್ ಡಿಸೈರ್. ನಮ್ಗೆ ಇರ್ಬೇಕು, ನಾವು ಕೇಳ್ಬೇಕು ಅಂತ. ಆದ್ರೆ the final call, the final shot, he calls it. So he says fine, you do it, fine, you listen ಅಂತ ಅವನು he's calling the shots ಅಂತೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನಾವು ಇವತ್ತು 10ನೇ ಸ್ಕಂದ ಶ್ರೀಮದ್ ಭಾಗವತದ ದಶಮ ಸ್ಕಂದ. ಒಂದೊಂದು ಸ್ಕಂದಗಳಿಗೂ ಕೂಡ ಒಂದೊಂದು ಶ್ರೀಮನ್ ಕೃಷ್ಣನ ಇದು ಇದೆ, ಭಕ್ತಿ ಇದೆ. ಸೊ ಯಾವ್ಯಾವ್ದು ಇದು ಅಂತಂದ್ರೆ ಫಸ್ಟು ಚತುರ್ಭುಜನಾದ ನಾರಾಯಣ ರೂಪ ಧರಿಸಿದಂತೆ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣ ಅವನ ಹೊಕ್ಕಳ ಬಳ್ಳಿಯಿಂದ ಯಾರು ಜನಿಸಿದರು?
ಚತುರ್ಮುಖ ಬ್ರಹ್ಮ ಅವನಿಗೆ ಚತುಶ್ಲೋಕಿ ಭಾಗವತನ ಹೇಳಿ ತಪಸ್ಸು ಮಾಡಿ ಅಂತ ಹೇಳಿ ಅವನಿಗೆ ಕಾರ್ಯಾಚರಣೆ ಅಂದ್ರೆ ಅವನಿಗೆ ಸೃಷ್ಟಿ ಕಾರ್ಯಕ್ಕೆ ನಿರ್ವಿಘ್ನವಾಗಿ ನಡೀಲಿ ಅಂತ ಅಂದ್ಬಿಟ್ಟು ಅದನ್ನ ಹೇಳಿದ್ನಂತೆ. ಶ್ರೀಮನ್ ನಾರಾಯಣನು ಫಸ್ಟ್ ಆದಿಶೇಷನಿಗೆ ಹೇಳಿದ್ನಂತೆ. ಅಲ್ಲಿ ಆದಿಶೇಷನು ಸನತ್ ಕುಮಾರರಿಗೆ ಹೇಳಿದಂತೆ, ಇನ್ನೊಂದು ಬ್ರಾಂಚು ಸನತ್ ಕುಮಾರರು ಸಾಂಖ್ಯಾಯನರಿಗೆ ಹೇಳಿದ್ರಂತೆ. ಸಾಂಖ್ಯಾಯನರು ಪರಾಶರಿಗೆ, ಪರಾಶರು ಮೈತ್ರೇಯರಿಗೆ ಹೇಳಿದ್ರಂತೆ, ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡಿದಂತೆ. ಇದು ಭಾಗವತದಲ್ಲಿ ಫಸ್ಟ್ ಸ್ಕಂದದಲ್ಲೂ ಕೂಡ ಇದು ಬರುತ್ತೆ. ಮತ್ತೆ ಶ್ರೀಕೃಷ್ಣನ ಪ್ರತಿಮಾ ರೂಪ ಅಂತೆ ಭಾಗವತ ಪುರಾಣ. ಏನೇನು ಅಂತಂದ್ರೆ ಫಸ್ಟ್ ಸೆಕೆಂಡ್ 1, 2 ಸ್ಕಂದಗಳು ಶ್ರೀಕೃಷ್ಣನ ಪಾದಗಳಂತೆ, 3ನೇ 4ನೇ ಸ್ಕಂದಗಳು ಶ್ರೀಕೃಷ್ಣನ ತೊಡೆಗಳು, 5ನೇ ಸ್ಕಂದ ಶ್ರೀಕೃಷ್ಣನ ನಾಭಿ ಪ್ರದೇಶ, 6ನೇ ಸ್ಕಂದ ಶ್ರೀಕೃಷ್ಣನ ಹೃದಯ, 7, 8 ಸ್ಕಂದಗಳು ಶ್ರೀಕೃಷ್ಣನ ಬಾಹುಗಳು, 9ನೇ ಸ್ಕಂದ ಶ್ರೀಕೃಷ್ಣನ ಕಂಠ ಪ್ರದೇಶ, 10ನೇ ಸ್ಕಂದ ವಾಟ್ ವಿ ಗೋಯಿಂಗ್ ಟು ಸ್ಟಡಿ ನೌ, ದಶಮ ಸ್ಕಂದ ಶ್ರೀಕೃಷ್ಣನ ಮುಖಾರವಿಂದ. ಸೋ ಬ್ಯೂಟಿಫುಲ್ ಅಂಡ್ ವಿ ಆರ್ ರಿಯಲಿ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ಲಿಲ್ಲ. ನಮ್ಗೆ ಅಷ್ಟು ಪುಣ್ಯ ಮಾಡಿದ್ದೇವೆ, ಅಷ್ಟು ಸುಕೃತಿ ಮಾಡಿದ್ದೇವೆ ಇಫ್ ಯು ಗೋನ್ ಟು ಟಾಕ್ ಅಬೌಟ್ ಕೃಷ್ಣ. 11ನೇ ಸ್ಕಂದ ಶ್ರೀಕೃಷ್ಣನ ಲಲಾಟ ಹಣೆ, 12ನೇ ಸ್ಕಂದ ಶ್ರೀಕೃಷ್ಣನ ಶಿಖ ಅಂದ್ರೆ ಜುಟ್ಟಂತೆ. ಸೊ ಇಷ್ಟು ಯಾವ್ಯಾವ ಸ್ಕಂದದಿಂದ ಶ್ರವಣದಿಂದ ಏನೇನ್ ಮಾಡಿದ್ರೆ ಅಂತ ಹೇಳ್ತೀನಿ. ಪ್ರಥಮ ಸ್ಕಂದ ಶ್ರವಣದಿಂದ ಮಾತು ಏನೇನು ಕೆಟ್ಟದಾಗೆಲ್ಲ ಮಾಡಿರ್ತಾರೆ, ಕೆಲವರು ಮಾಡಿರ್ತಾರೆ, ಅದೆಲ್ಲ ಕಮ್ಮಿ ಆಗತ್ತಂತೆ. ದ್ವಿತೀಯ ಸ್ಕಂದದಿಂದ ಬ್ರಹ್ಮಾಪಹರಣ, ತೃತೀಯ ಸ್ಕಂದದಿಂದ ಮಿತ್ರ ದೋಷ ಕೆಟ್ಟದ್ ಮಾಡೋದಿಲ್ಲ, ಚತುರ್ಥ ಸ್ಕಂದದಿಂದ ಕೃತ ಪತ್ನಿಯ ಅಂದ್ರೆ ಇನ್ನ ಏನೇನೋ ಕೆಟ್ಟ ಕೆಲಸ ಮಾಡಿದ್ದೆಲ್ಲ, ಪಂಚಮ ಸ್ಕಂದದಿಂದ ಶಿಶು ಹತ್ಯೆ ಅದೆಲ್ಲ ದಫನ ಆಗತ್ತೆ. ಮತ್ತೆ ಸಪ್ತಮ ಸ್ಕಂದದಿಂದ ಸ್ತ್ರೀ ಹತ್ಯೆ ಕೆಲವರೆಲ್ಲ ಮಾಡಿರ್ತಾರ ಅದೆಲ್ಲ, ಅಷ್ಟಮ ಸ್ಕಂದದಿಂದ ಬ್ರಾಹ್ಮಣ ಹತ್ಯೆ, ನವಮ ಸ್ಕಂದದಿಂದ ಗೋ ಹತ್ಯೆ, ದಶಮ ಸ್ಕಂದ ಕೇಳೋದ್ರಿಂದ ಗುರುಪುತ್ರಿ ಗಮನ, ಸ್ವಪುತ್ರಿ ಗಮನ, ಮಾಂಸ ಭಕ್ಷಣ, ಕೆಟ್ಟದನ್ನ ತಿನ್ನಬಾರದನ್ನೆಲ್ಲ ತಿಂದು ಕುಡಿಯಬಾರದನ್ನೆಲ್ಲ ಕುಡಿದಾಗ ಅದೆಲ್ಲ ಹಾಗನ್ಬಿಟ್ಟು ದಶಮ ಸ್ಕಂದ ಕೇಳ್ತೀನಿ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬಾರ್ದು. ನಮ್ಗೆ ಬುದ್ಧಿ ಬಂದಿದೆ, ನಾವ್ ಇನ್ಮೇಲೆ ಅದೆಲ್ಲ ಮಾಡ್ಬಾರ್ದು ಅಂದ್ರೆ ದಶಮ ಸ್ಕಂದ ಕೇಳಿದಾಗ ಅದನ್ನೆಲ್ಲ ನಾವು ಬಿಟ್ಟು ಬಿಡ್ಬೇಕು, ನಾವು ಮತ್ತೆ ಸಾತ್ವಿಕ ಜೀವನನ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಏಕಾದಶ ಸ್ಕಂದದಿಂದ ಸೋದರಿ ಗಮನ, ಪಿತೃಹತ್ಯೆ, ದ್ವಾದಶ ಸ್ಕಂದದಿಂದ ಪುರಾಣ ಹೇಳುವವನನ್ನ ಅಪಮಾನ ಮಾಡಿದ್ರೆ ಅದೆಲ್ಲ ನಮ್ಗೆ ದೋಷಗಳೆಲ್ಲ ಪರಿಹಾರ ಆಗತ್ತೆ ಅಂತನ್ಬಿಟ್ಟು. ಸೊ ಇಷ್ಟು ನಮ್ಗೆ ಒಳ್ಳೇದಾಗತ್ತೆ ಶ್ರೀಮದ್ ಭಾಗವತನ ಕೇಳೋದ್ರಿಂದ. ಸೊ ಇವತ್ತು ನಾವು ದಶಮ ಸ್ಕಂದ ಆಫ್ ಶ್ರೀಮದ್ ಭಾಗವತಂ ಮುಖಾರವಿಂದ, ಕೃಷ್ಣನ ಮುಖಾರವಿಂದ ಅದನ್ನ ನಾವು ಇವತ್ತು ಟ್ರೈ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ ಪರೀಕ್ಷಿತ್ ರಾಜ ಶುಕ ಮಹಾಮುನಿನ ಕೇಳ್ತಾನಂತೆ, ನನಗೆ ಕೃಷ್ಣನ ಕತೆ ಕೇಳಲಿಕ್ಕೆ ಇನ್ನ ಬಹಳ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಸೊ ನೀವು ದಯವಿಟ್ಟು ಇನ್ನೊಂದ್ ಸ್ವಲ್ಪ ಕೃಷ್ಣಂದು ಸ್ಪೆಷಲ್ ಕೃಷ್ಣನ್ ಕತೆ ಹೇಳ್ತೀರಾ, ಇಲ್ಲೆಲ್ಲ ಅವಾಗ ಇವಾಗ ಸ್ವಲ್ಪ ಅದು ಇದು ಹೇಳಿದಿರಾ, ಸೊ ಸ್ಪೆಷಲ್ ಆಗಿ ಕೃಷ್ಣನ್ ಹೇಳ್ತೀರಾ, ಕೃಷ್ಣ ಹೇಗೆ ಪ್ರಾದುರ್ಭವಿಸಿದ, ಏನೇನಾಯ್ತು, ಅದಕ್ಕೆ ಕಾರಣ ಏನು ಹೇಳಿ ಅಂತ ಅನ್ಬಿಟ್ಟು ಶುಕ ಮಹಾಮುನಿಗಳನ್ನ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನಂತೆ. ದಶಮ ಸ್ಕಂದದ ಚಾಪ್ಟರ್ 1 ಸ್ಟಾರ್ಟ್ಸ್ ಲೈಕ್ ದಿಸ್. ಓಕೆ, ಕೃಷ್ಣಾವತಾರ ಕಾರಣ ಅಂತಂದ್ಬಿಟ್ಟು. ಸೊ ಅವಾಗ ಶುಕಮುನಿ ಹೇಳ್ತಾರಂತೆ, ಹಿಂದೆ ಅನೇಕ ಕೋಟಿ ದಾನವರು ರಾಕ್ಷಸರೆಲ್ಲ ಭೂಮಿಲಿ ಕ್ಷತ್ರಿಯರಾಗಿ ಹುಟ್ಬಿಟ್ಟಿದ್ರಂತೆ. ಅವರೆಲ್ಲ ಹುಟ್ಟಿ ರಾಜರೂಪದಿಂದ ಭೂಮಿಗೆ ತುಂಬಾ ಭಾರ ಆಯ್ತಂತೆ. ಎಲ್ಲಾರು ಕೆಟ್ಟ ಕ್ಷತ್ರಿಯರು, ನಾಟ್ ದಟ್ ದೇ ವರ್ ಗುಡ್ ಆರ್ ಎನಿಥಿಂಗ್, ಎಲ್ಲಾ ಭೂಮಿಗೆ ತುಂಬಾ ಭಾರ ಆಗಿ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರಂತೆ. ಅವಾಗ ಭೂದೇವಿ ತುಂಬಾ ಬೇಜಾರ್ ಮಾಡ್ಕೊಂಡು ಗೋರೂಪ ಧರಿಸಿದ್ಲಂತೆ. ಅದಕ್ಕೆ ಅವನು ಗೋವಿಗೆ ಆನಂದ ಕೊಡುವವನು ಗೋವಿಂದ. ಭೂದೇವಿ ಗೋರೂಪ ಧರಿಸಿದ್ರಿಂದ ಅವನು ಗೋವಿಂದನಾಗ್ಬಿಟ್ಟಂತೆ. ಸೊ ಗೋರೂಪ ಧರಿಸ್ಕೊಂಡು ಬ್ರಹ್ಮನ ಹತ್ರ ಬಂದಂತೆ, ಚತುರ್ಮುಖ ಬ್ರಹ್ಮನ ಹತ್ರ, ನಾವ್ ಇವಾಗ ಏನ್ ಮಾಡ್ಬೇಕು, ನನ್ಗೆ ತುಂಬಾ ಕಷ್ಟ ಆಗಿದೆ ಪ್ರಭು ಅಂತ. ಅವಾಗ ಬ್ರಹ್ಮದೇವರು ರುದ್ರಾದಿಗಳು ಮತ್ತೆ ದೇವತೆಗಳು ಬೇರೆ ಎಲ್ಲಾರ್ನು ಗೋರೂಪದಿಂದಿರೋ ಭೂದೇವಿನ ಕರ್ಕೊಂಡು ಶ್ರೀಮನ್ ನಾರಾಯಣನ ಹತ್ರ ಹೋದ್ನಂತೆ. ಅಲ್ಲಿ ಪಾಲ್ಗಡಲು, ಅಲ್ಲಿ ಮಿಲ್ಕ್ ಓಷನ್, ಅಲ್ಲಿಗೆ ಹೋಗಿ ಸ್ತೋತ್ರ ಮಾಡಿದಂತೆ. ಸ್ತೋತ್ರ ಮಾಡಿದಾಗ ಬ್ರಹ್ಮನ ಕಿವಿಗೆ ಕೇಳಿಸುವಂತೆ ಮಾತ್ರ ಅಶ್ರೀರ್ವಾಣಿ ಆಯ್ತಂತೆ. ಅವಾಗ ಅವನು ಬಂದ್ ಹೇಳಿದಂತೆ, ನಿಮ್ಮ ಕಾರ್ಯ ನಡೆಯಿತು. ಹೌದಾ, ಏನಾಯ್ತು ಅಂತ ಹೇಳಿದಂತೆ. ಅವಾಗ ಭಗವಂತ ತನ್ನ ಕಾಲಶಕ್ತಿಯಿಂದ ಅವನೇ ಯಾದವ ಕುಲದಲ್ಲಿ ಮನುಷ್ಯ ರೂಪದಿಂದ ಅವತರಿಸ್ತಾನೆ. ಅವನ ಕಳೆ ಎನಿಸಿದ ಆದಿಶೇಷ ಕೂಡ ಅವನ ಅಣ್ಣನಾಗಿ ಜನಿಸ್ತಾನೆ. ಅಂಡ್ ಹೀಗಿರುವಾಗ ಅವನು ನೀವೆಲ್ಲಾರು ಅವನ ಸೇವೆಗಾಗಿ ಋಷಿ ಮುನಿಗಳಿಗೆ ಹೇಳಿದಂತೆ, ಗೋರೂಪದಲ್ಲಿ ನೀವು ಜನಿಸ್ಬೇಕು. ಹೇಗೆ ನೀವು ತಪಸ್ಸು, ದಯೆ ಮತ್ತೆ ಸಮಿತ್ತು ಇದ್ರಗಳಿಂದ ಕೃಷ್ಣನ ಆರಾಧಿಸ್ತೀರೋ ಹಾಗೆ ಗೋರೂಪದಿಂದ ಅವನ್ಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನೆಲ್ಲ ಕೊಟ್ಟು ಅವನನ್ನ ತೃಪ್ತಿಪಡಿಸ್ಬೇಕು. ಮತ್ತೆ ದೇವತಾಶ್ರೀಯರು ಕೂಡ ಅಲ್ಲಿ ಯಾದವ ಕುಲದಲ್ಲಿ ಹುಟ್ಟಬೇಕು. ಇದನ್ನೆಲ್ಲ ನೀವು ಮಾಡಿದಾಗ ಕೃಷ್ಣ ನಮ್ಮ ಕಷ್ಟನ ಕಳಿಸ್ತಾನಂತೆ, ನಮ್ಮ ಕ್ಲೇಶಗಳನ್ನೆಲ್ಲಾ ಹರಣ ಮಾಡ್ತಾನಂತೆ. ಅದಕ್ಕೆ ಅವನು ಕೇಶವ ಅಂತೆ. ಸೊ ಈ ಕ್ಲೇಶಗಳೆಲ್ಲ ಪರಿಹಾರ ಆಗ್ಬೇಕಾದ್ರೆ ನಾವೆಲ್ಲ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ನಂತೆ. ಅತ್ತಲಾಗಿ ಮಥುರಾಪುರಿನಲ್ಲಿ ಶೂರಸೇನ ದೇಶ ಆಳ್ತಾ ಇದ್ದಿದ್ದು ಶೂರಸೇನ ರಾಜ ಅಂತೆ. ಶೂರಸೇನನಿಗೆ ಮಗ ಇದ್ದಿದ್ದು ವಸುದೇವ. ಸೊ ಆ ವಸುದೇವನ್ಗೆ ಉಗ್ರಸೇನನ
ತಮ್ಮ ದೇವಕ ಅವನ ಮಗಳಾದಂತಹ ದೇವಕಿಯನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಗಾರ್ಗಾಚಾರ್ಯರು ಇದನ್ನ ಪ್ರಸ್ತಾಪ ಮಾಡಿದ್ರಂತೆ. ಹಿ ಹ್ಯಾಡ್ ಪ್ರಪೋಸ್ಡ್ ದಿಸ್ ಮ್ಯಾರೇಜ್, ವಸುದೇವನ್ಗೆ ದೇವಕಿ ತಕ್ಕ ಹೆಂಡತಿ ಅಂತನ್ಬಿಟ್ಟು. ಸೊ ಅವಾಗ ಈ ಪ್ರಪೋಸಲ್ ನ ಹಿಡ್ಕೊಂಡು ಬಂದಾಗ ಉಗ್ರಸೇನ ಸೆಡ್ ಎಸ್. ಉಗ್ರಸೇನನ ತಮ್ಮನಾದಂತಹ ದೇವಕ ಅವನ ಮಗಳಾದಂತಹ ದೇವಕಿ. ಸೊ ಕಂಸ ವಾಸ್ ಉಗ್ರಸೇನ ಸನ್. ಸೊ ಕಂಸನಿಗೆ ದೇವಕಿ ಏನಾಗ್ಬೇಕು, ಫಸ್ಟ್ ಕಸಿನ್, ಸಿಸ್ಟರ್. ಅಂಡ್ ಮೋರ್ ಓವರ್ ಹಿ ವಾಸ್ ವೆರಿ ವೆರಿ ಅಟ್ಯಾಚ್ ಟು ದೇವಕಿ. ಬೇರೆ ಎಲ್ಲಾ ಕಸಿನ್ಸ್ ಇವ್ರು 9 ಮಕ್ಕಳು, ಅವ್ರಿಗೆ 5 ಮಕ್ಕಳು ಅದೆಲ್ಲ, ಬಟ್ ಯಾರಿಗೂ ಹತ್ತಿರವಾಗಿರ್ಲಿಲ್ಲ. ಕಂಸ ವಾಸ್ ವೆರಿ ವೆರಿ ಕ್ಲೋಸ್ ಟು ದೇವಕಿ. ಸೊ ಈ ದೇವಕಿಯ ಮಗ ಮದ್ವೆ ವಸುದೇವನ್ ಜೊತೆ ನಡೀತಿರ್ತೆ ವೃಷ್ಣಿ ವಂಶದಲ್ಲಿ. ಅವಾಗ ಮತ್ತು ಇವನಿಗೆ ಕಂಸನಿಗೆ ಬಹಳ ಸಂತೋಷ ಅಂತೆ. ವಾವ್, ಎಷ್ಟೊಂದು ಎಲ್ಲಾ ವಂಶಗಳು ಸೇರಿದಾಗ ಇನ್ನ ತುಂಬಾ ಒಳ್ಳೇದಾಗತ್ತೆ, ಎಷ್ಟೊಂದು ಜನ ರಾಕ್ಷಸರು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಈ ವಂಶ ಆ ವಂಶ ಎಲ್ಲಾರು ಬಂದ್ರೆ ಕೂಡ ನಾನು ಐ ವಿಲ್ ಬಿಕಮ್ ವೆರಿ ಗ್ರೇಟ್. ಸೊ ಈಸ್ ಥಿಂಕಿಂಗ್ ಅಬೌಟ್ ಹಿಮ್ಸೆಲ್ಫ್. ಸೊ ವಸುದೇವ ಮತ್ತೆ ದೇವಕಿಯ ಮದ್ವೆಗೆ ಅವನು ಸೈ ಅನ್ಬಿಟ್ಟು ಎಲ್ಲ ಆಗ ನೆರವೇರಿಸ್ತಂತೆ. ವಸುದೇವ ದೇವಕಿ ಮದ್ವೆ ವಿಜೃಂಭಣೆ ಅಂತ ನಡೀತಂತೆ. ದಟ್ ವಾಸ್ ಮ್ಯಾರೇಜ್ ಆಫ್ ದ ಮಿಲೆನಿಯಂ. ಬೇರೆ ಯಾರೂನು ನ ಭೂತೋ ನ ಭವಿಷ್ಯತಿ, ಅಷ್ಟು ಚೆನ್ನಾಗಿ ನಡೀತಂತೆ. ನಡೆದ್ಮೇಲೆ ದೇವಕ ಅವನಿಗೆ ಬಳುವಳಿಯಾಗಿ ದೇವಕಿಗೆ ಸಾವಿರಾರು ಆನೆಗಳು, ಸಾವಿರಾರು ದಾಸಿಗಳು, ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲಾನು ಕೊಟ್ಟು ಕಳ್ಸಿದ್ನಂತೆ. ದೇವಕಿ ವಸುದೇವರ ರಥದಲ್ಲಿ ಅವ್ರು ಇನ್ನೇನ್ ಹೊರಡ್ಬೇಕು ಅನ್ನೋಷ್ಟರಲ್ಲಿ ಕಂಸ ಅವನ ಅಣ್ಣನಾಗಿದ್ನಲ್ಲ, ಅವನು ನಾನೇ ಈ ರಥನ ನಡೆಸ್ತೀನಿ ಅಂತ ಅನ್ಬಿಟ್ಟು ಅವನು ರಥನ ನಡ್ಸ್ಕೊಂಡ್ ಬರ್ತಾ ಇದ್ನಂತೆ. ಇನ್ನೇನ್ ಒಂದು ನಾಟ್ ಈವನ್ ಅ ಕಿಲೋಮೀಟರ್ ಓಡಿಸಿದ್ದಾನೆ. ಅವಾಗ ಅಶ್ರೀರ್ವಾಣಿ ಆಯ್ತಂತೆ. ಏ ಮೂಢ, ನೀನ್ ಯಾರನ್ನ ರಥನ ಓಡಿಸ್ತಾ ಇದೆಯೋ ಆ ದೇವಕಿ 8ನೇ ಗರ್ಭದಿಂದಾನೇ ನಿನಗೆ ಮೃತ್ಯು ಅಂತ. ಇಮಿಡಿಯೇಟ್ಲಿ ಹಿ ಶೆಲ್ ಶಾಕ್ಡ್. ಎವ್ರಿಬಡಿ ಶಾಕ್ಡ್. ಏನಪ್ಪಾ ಮಾಡೋದು ಅಂತ. ಅಯ್ಯೋ ಇದನ್ನ ನಾವು ಕೇಳ್ಬೇಕಾಗಿತ್ತ ಅಂತ ಜನರೆಲ್ಲ ಗಡಗಡ ನಡಕ್ತಾ ಇದಾರಂತೆ. ಇನ್ನೇನಾಗತ್ತೆ ಮುಂದೆ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಪ್ರಳಯನೇ ಆಗ್ಬಿಡ್ಬೋದು ಅಂತ. ದೇರ್ ಆಲ್ ವರಿಡ್, ಸಿಕ್ ಅಂಡ್ ಒಂಥರ ಯಾಕಪ್ಪ ಈ ತರ ಆಶ್ರೀರ್ವಾಣಿ ಆಯ್ತು ಅಂತ ದೇ ಆರ್ ಆಲ್ ಬ್ಲೇಮಿಂಗ್ ದ ಆಶ್ರೀರ್ವಾಣಿ. ಅವಾಗ ಕಂಸ ತಕ್ಷಣ ಹಿ ಗೆಟ್ಸ್ ಆಫ್ ದ ಚಾರಿಯಟ್ ಅಂಡ್ ಸೇಸ್, ಖಡ್ಗ ತಗೊಳ್ತಾನೆ ತಕ್ಷಣ, ಕೈಯಲ್ಲಿ ಕತ್ತಿ ತಗೊಂಡು ಐ ಆಮ್ ಗೋಯಿಂಗ್ ಟು ಚಾಪ್ ಆಫ್ ಹರ್ ಹೆಡ್. ದೇವಕಿ ಇದ್ರೆ ತಾನೇ ಅವಳ ಮಕ್ಕಳು 1, 2, 8, ದೇವಕಿನೇ ಬೇಡ. ತಕ್ಷಣ ವಸುದೇವ, ದೇ ಆರ್ ನ್ಯೂಲಿ ಮ್ಯಾರಿಡ್, ದೇ ಆರ್ ಆನ್ ದೇರ್ ವೇ ಟು ಹಿಸ್ ಹೌಸ್. ಈಗ ದಿಸ್ ಹ್ಯಾಪನ್ಸ್. ಅವಾಗ ವಸುದೇವ ಅವನನ್ನ ಕಾಡಿ ಬೇಡಿ ಏನೆಲ್ಲಾ ಅವನ್ಗೆ, ನೀನೇ ಇಂದ್ರ ಚಂದ್ರ ದೇವೇಂದ್ರ, ನಿನ್ನಷ್ಟು ಒಳ್ಳೆಯವನೇ ಇಲ್ಲ, ನೀನ್ ರಾಜಮಂತಂದವನು, ನೀನು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು, ಹಾಗೆ ಮಾಡಿದ್ರೆ ಹೀಗೆ. ಅದು ಅಲ್ಲದೆ ಇಷ್ಟೆಲ್ಲಾ ಹೇಳಿದ್ರು ಕೂಡ ಕಂಸನ್ಗೆ ಮನ ಕರಗ್ಲೇ ಇಲ್ವಂತೆ. ಹಿ ಸ್ಟಿಲ್ ಹ್ಯಾಸ್ ದಟ್ ಕತ್ತಿ ಇನ್ ಹಿಸ್ ಹ್ಯಾಂಡ್, ಗೋಣು ಚಾಪ್ ಆಫ್ ದೇವಕೀಸ್ ಹೆಡ್. ಅವಳ ಕತ್ತನ್ನ ಹಿಡ್ದಿದ್ದಾನೆ, ತುರುಬನ್ನ ಹಿಡ್ದಿದ್ದಾನಂತೆ. ಆವಾಗ ವಸುದೇವ ಕೊನೆಗೆ ಹೇಳದಂತೆ, ನಿನ್ನಿಷ್ಟಪ್ಪ ಕಂಸ, ಏನ್ ಬೇಕಾದ್ರೂ ಮಾಡು, ನೀನ್ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ, ರಾಜಮಂತಂದವನು ನೀನು, ಆ ಹೆಣ್ಣನ್ನ ನೀನು ಸಾಯಿಸ್ಬೇಕು ಅಂತಿದ್ಯಾ. ಮೋರ್ ಓವರ್ ಶಿ ಇಸ್ ಯೋರ್ ಓನ್ ಸಿಸ್ಟರ್, ಅವಳನ್ನೇ ಸಾಯಿಸ್ಬೇಕು ಅಂತ ಈಗ ತಾನೇ ಶಿ ಇಸ್ ಮ್ಯಾರಿಡ್. ಸೊ ನಿನಗೆ ಅವಳ ಮಕ್ಕಳಿಂದ ತಾನೇ ತೊಂದ್ರೆ, ಅವಳಿಂದೇನಲ್ವಲ್ಲ ಇಲ್ಲ ಅನ್ನಂತೆ. ನಿನಗೆ ಮಕ್ಕಳನ್ನೆಲ್ಲ, ನಮಗ್ ಮಕ್ಕಳಾಗೋದನ್ನೆಲ್ಲ ನೀನ್ ತಂದು ಒಪ್ಪಿಸ್ಬಿಡ್ತೀವಿ ಸರಿನಾ ಅಂತ. ವಸುದೇವ ಸತ್ಯವಂತ ಅಂತೆ. ವಸುದೇವ ಶೂರಸೇನನ್ಗೆ ಮಗನಾಗಿ ಹುಟ್ಟಿದಾಗ ಹೀಸ್ ಕಾಲ್ಡ್ ಅನಕ ದುಂದುಬಿ. ದುಂದುಬಿಗಳು ಮೊಳಗಿದವಂತೆ. ಯಾಕೆ ಅಂದ್ರೆ ಶ್ರೀಕೃಷ್ಣನಿಗೆ ಅವನು ತಂದೆ ಅನಿಸುತ್ತಾನೆ ಅಂತ ಅನ್ಬಿಟ್ಟು. ಸೊ ಹಿ ಅದರ್ ನೇಮ್ ಆಫ್ ವಸುದೇವ ಇಸ್ ಅನಕ ದುಂದುಬಿ ಅಂತಂಟು. ಸೊ ಅವನು ಸತ್ಯವಂತ ಅಂತೆ. ಹಿ ವುಡ್ ನೆವರ್ ಲೈ. ಓಕೆ, ವಿ ಆರ್ ಆಲ್ ಲೈಯಿಂಗ್. ಅದು ಇದು 24 ಗಂಟೆ ನಾವು ಹುಸಿ ಸುಳ್ಳು ಹೇಳ್ತಾ ಇರ್ತೀವಿ. ನೋ ವೇ ವುಡ್ ಹಿ ಲೈ. ಸೊ ಅವಾಗ ಕಂಸನ್ಗೆ ವಾವ್ ಗುಡ್, ಇವ್ನು ನನ್ಗೆ ನಿಜ ಹೇಳ್ತಾ ಇದ್ದಾನೆ ಅಂತ ಅನ್ಬಿಟ್ಟು ಅವನ್ಗೆ ಒಂಥರ ಅವನ್ಗೆ ಕನ್ಫರ್ಮೇಶನ್ ಸಿಕ್ತು. ಓಕೆ ಅಂತ ಅನ್ಬಿಟ್ಟು ಅವನು ಇಳಿದ್ಬಿಟ್ನಂತೆ ಚಾರಿಯಟ್ ಬಿಟ್ಟು ಹೊಟ್ಟೋದ್ನಂತೆ. ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದ್ರೆ, ವೈ ಡಿಡ್ ಹಿ ಲೀವ್ ದ ಚಾರಿಯಟ್? ಯಾಕೆ ಈ ಅಶರೀರವಾಣಿ ಆ ಟೈಮಲ್ಲೇ ಆಗ್ಬೇಕಾಯ್ತಪ್ಪ ಅಂತಂದ್ರೆ, ಅಶರೀರವಾಣಿ ಆಗಿದ್ದು ಆ ರಥದಲ್ಲಿ ಕುಳಿತಿದ್ದು ದೇವಕಿ ಮತ್ತೆ ವಸುದೇವ ಅಂತೆ. ದೇ ಆರ್ ಗೋಯಿಂಗ್ ಟು ಬಿ ಪೇರೆಂಟ್ಸ್ ಆಫ್ ಶ್ರೀಕೃಷ್ಣ, ದ ಸೂಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಅವನಿಗೆ ಆ ರಥವನ್ನ ನಡೆಸ್ಲಿಕ್ಕೆ ಇಂತಹ ಕಂಸ ಇಷ್ಟು ದುಷ್ಟ ಅವನು ಡ್ರೈವರ್ ಆಗ್ಬೇಕಾ? ನಮ್ಮ ರಥವನ್ನ ನಡೆಸ್ಲಿಕ್ಕೆ ಅರ್ಜುನ ಹಿ ಚೋಸ್ ಕೃಷ್ಣ ಆಸ್ ದ ಡ್ರೈವರ್, ಪಾರ್ಥ ಸಾರಥಿ ಅಂತೆ. ಸೊ ನಮ್ಮ ರಥವನ್ನ ನಡೆಸ್ಲಿಕ್ಕೆ ನಾವು ದೇವರನ್ನ ಚೂಸ್ ಮಾಡ್ಬೇಕಂತೆ. ನಾವು ಯಾರನ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತಂತೆ ಹೌ ನಮ್ಮ ಜೀವನದ ರಥ ನಡೆಯತ್ತೆ ಅಂತ. ಸೊ ನಮ್ಮ ಜೀವನದ ರಥ ಸರಿಯಾದ ಇದನ್ನಲ್ಲಿ ನಡಿಬೇಕು, ಪಂಥದಲ್ಲಿ ನಡಿಬೇಕು, ಡಿರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತಿದ್ರೆ ವಿ ಹ್ಯಾವ್ ಟು accept bhakti. We take bhakti towards Krishna and we keep Krishna as our guardian, we keep Krishna as our everything. ನಮ್ಮ ರಥನ ನಡೆಸು ಸ್ವಾಮಿ ಅಂತ ನಾವು ಕೇಳ್ಬೇಕಂತೆ. ಇಲ್ಲಿ ವಸುದೇವ ದೇವಕಿಯರು ರಥದಲ್ಲಿ ಕುಳಿತಿದ್ದಾರಂತೆ. ಕಂಸ ಇಸ್ ರೈಡಿಂಗ್ ದ ಚಾರಿಯಟ್, ನೋ ವೇ. ಸೊ ಕೃಷ್ಣನ್ಗೆ ಅದು ಇಷ್ಟ ಇರ್ಲಿಲ್ವಂತೆ. ಹಾಗಾಗಿ ಆ ಕ್ಷಣದಲ್ಲಿ ಆ ಶ್ರೀರ್ವಾಣಿ ಆದಾಗ ಕಂಸ ಅನ್ನೋ ಕೆಟ್ಟ ಪದಾರ್ಥ, ರಾಕ್ಷಸ ಮನಸ್ಸು ಅಲ್ಲಿಂದ ಹೊರಟೋಗ್ಬೇಕಾಗಿತ್ತಂತೆ. ದೇವಕಿ ರೆಪ್ರೆಸೆಂಟ್ಸ್ ಭಕ್ತಿ. ಸೊ ಭಕ್ತಿ ಬರ್ಬೇಕಾದ್ರೆ ಭಯ. ಸೊ ಕಂಸ ವಾಸ್ ಭಯ. ಆ ಭಯ ಹೊರಟೋಗ್ಬೇಕಾಗಿತ್ತಂತೆ ಆ ರಥದಿಂದ. ದಟ್ ಇಸ್ ವೈ ಕಂಸ ವಾಸ್ ಸೆಂಟ್ ಆಫ್
ದ ಚಾರಿಯಟ್. ಅಂದ್ರೆ ಹಿ ಸೋ ಆಂಗ್ರಿ, ಅಲ್ಲಿಂದ ದುಂಬಿಟ್ಟು ಹೊಟ್ಟೋಗ್ತಾನೆ. ಇವಾಗ ವಸುದೇವನೇ ಹಿ ಹೋಲ್ಡ್ಸ್ ದ ರೀನ್ಸ್ ಆಫ್ ದ ಚಾರಿಯಟ್. ವಸುದೇವ ದೇವಕಿ ಇಬ್ರುನು ತುಂಬಾ ಸಾತ್ವಿಕ ಪರ್ಸನಾಲಿಟೀಸ್ ದೇ ಆರ್. ಅದಿತಿ ಅಂಡ್ ಇದು ಕಾಶ್ಯಪ ಮುನಿ. ಸೊ ಅವರ ರಥನ ಅವರೇ ನಡೆಸ್ಕೊಂಡು ಹೋಗ್ತಾರಂತೆ. ಸೊ ಕೃಷ್ಣ ಪ್ರಾದುರ್ಭವ ಆಗ್ಬೇಕಾದ್ರೆ ಇಂತಹ ಕೆಟ್ಟ ಸಂಗನ ನಾವು ಬಿಡ್ಬೇಕು, ಭಯ ಅನ್ನೋದು ನಮ್ಮಿಂದ ಹೋಗ್ಬೇಕು ಅಂತ ಇದನ್ನ ಗುರುಗಳು ಹೇಳ್ತಾರೆ. ಸೊ ಇದಾದ್ಮೇಲೆ ಅವ್ರ ಮನೆಗೆ ಹೋದ್ನಂತೆ. ಮನೆಗೆ ಹೋದಾಗ ಇಲ್ಲಿ ನಾರದರು ಬಂದ್ರಂತೆ. ನಾರದರು ಬಂದ್ಬಿಟ್ಟು ಮೊದಲನೇ ಮಗು ಆಯ್ತಂತೆ. ಯಾರಿಗೆ? ವಸುದೇವ ದೇವಕಿಗೆ, ಕೀರ್ತಿಮಂತ ಅಂತ. ಆ ಮಗುನ ಕರ್ಕೊಂಡ್ಬಂದು ನಿಂಗ್ ಮಗುನ ಒಪ್ಪಿಸ್ತೀನಿ, ಇದನ್ನ ತಗೋ ಅಂತ. ಅವಾಗ ಕಂಸ ಹೇಳಿದಂತೆ, ಇಲ್ಲ ಪರವಾಗಿಲ್ಲ, ಕರ್ಕೊಂಡು ಹೋಗು, ಮೊದಲನೇ ಮಗುವಿಂದ ನನ್ಗೇನ್ ಭಯ ಇಲ್ವಲ್ಲ, ಎಂಟನೇದ್ ಕರ್ಕೊಂಬಾ ಅಂತ ಹೇಳಿದಂತೆ. ವಸುದೇವ ಓಹೋ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆಯಲ್ಲ ಅಂದ್ಬಿಟ್ಟು ಆ ಮಗುನ ಕರ್ಕೊಂಡು ಹೋದ್ನಂತೆ. ಕರ್ಕೊಂಡೋಗಿ ಇನ್ನ 1 ಸೆಕೆಂಡ್ ಆಗಿಲ್ಲ, ನಾರದರು ಬರ್ತಾರಂತೆ ಇಲ್ಲಿ ಕಂಸನ್ಗೆ. ನಾರದರು ಬಂದ್ಬಿಟ್ಟು ಕಂಸನಿಗೆ ಹೇಳ್ತಾನಂತೆ, ಎಲೆ ಮೂಡ, ಏನ್ ಮಾಡ್ದೆ ನೀನು, ಯಾಕ ಮಗುನ್ ಕಳಿಸ್ದೆ ಅಂತ. ಯಾಕೆ ಅಂತಾರಂತೆ. ನೋಡು ಅಂತನ್ಬಿಟ್ಟು 8 ಲೋಟಸ್ನ 8 ಪೆಟ್ಲಿರೋ ಲೋಟಸ್ನ ತೋರ್ಸಿದ್ರಂತೆ. ಇಲ್ಲಿ ಮೊದಲನೇದ್ ಯಾವ್ದು, 8ನೇದ್ ಯಾವ್ದು ಹೇಳ್ತೀಯಾ? ಈ ಕಡೆಯಿಂದ ನೋಡಿದಾಗ ಇದ್ ಮೊದಲನೇದಾಗತ್ತೆ, ಆ ಕಡೆಯಿಂದ ನೋಡಿದಾಗ ಅದ್ ಮೊದಲನೇದಾಗತ್ತೆ. ಹೌ ಕುಡ್ ಯು ಸೆಂಡ್ ದಟ್ ಬೇಬಿ ಅವೇ ಅಂತ ಹೇಳಿದಂತೆ. ಅಂಡ್ ಡು ಯು ನೋ ದಟ್, ನೀನು ಹೋದ್ ಜನ್ಮದಲ್ಲಿ ನೀನು ಕಾಲನೇಮಿಯಾಗಿದ್ದಿ. ಹಿರಣ್ಯಕಶಿಪು ಕೇಳಿದ್ದೀವಲ್ಲ, ಹಿರಣ್ಯಾಕ್ಷನ ಮಗನಾದಂತಹ ಕಾಲನೇಮಿ ನೀನು. ನಿನ್ಗೆ ಮೃತ್ಯು ಯಾರು ಗೊತ್ತಾ ಕೊಟ್ಟಿದ್ದು? ವಿಷ್ಣು, ಶ್ರೀಹರಿ ಕೊಟ್ಟಿದ್ದು. ಇವಾಗ್ಲೂ ಕೂಡ ಅವನು ಯಾದವ ಕುಲದಲ್ಲಿ ಬಂದು ನಿನಗೆ ಮೃತ್ಯು ಮಾಡ್ತಾನೆ. ನೀನು ಆಶೀರ್ವಾಣಿ ಕೇಳಲಿಲ್ವಾ? ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ಯಲ್ಲ ಅಂತ. ಇದನ್ನೆಲ್ಲ ಯಾಕೆ ನಾರದರು ಹೇಳ್ತಾರಂತೆ ಅಂದ್ರೆ, ಹಿ ಇಸ್ ಟೇಕಿಂಗ್ ಕಂಸ ಇನ್ ಟು ಹಿಸ್ ಕಾನ್ಫಿಡೆನ್ಸ್. ಆಮೇಲೆ ಹೇಗ್ ಬೇಕಾದ್ರೂ ಅದನ್ನ ಸಿಚುವೇಶನ್ ನ ಟ್ವಿಸ್ಟ್ ಮಾಡ್ಬೋದು ಅಂತ. ಅಂಡ್ ಮೋರ್ ಓವರ್, ಬೇಗ ಇದು ಪಾಪದ ಕೂಡ ತುಂಬಿದರೆ ಒಳ್ಳೆ ಪಾಪಿಗೆ ಇದು ಅಂತ ಹೇಳ್ತಾರಲ್ಲ, ಮರಣ ಅಂತ. ಹಾಗಾಗಿ ಇವನು ಆದಷ್ಟು ಜಾಸ್ತಿ ಕೆಟ್ಟ ಕೆಲಸ ಮಾಡಿದಾಗ ಕೃಷ್ಣ ಬೇಗ ಪ್ರಾದುರ್ಭವ ಆಗ್ತಾನೆ. ಸೊ ಕೃಷ್ಣ ಬೇಗ ಬಂದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶದಿಂದ ನಾರದರು ಇದನ್ನ ಹೇಳಿದಂತೆ. ಕಂಸ ಗೆಟ್ಸ್ ವೆರಿ ಆಂಗ್ರಿ. ತಕ್ಷಣ ಅವನು ಕಳ್ಸ್ಬಿಟ್ಟು ಆ ಮಗುನು ತರಿಸಿ ಅದನ್ನ ಸಾಯಿಸಿ ಅವರಿಬ್ಬರನ್ನು ಸಂಕೋಲೆ ಹಾಕಿ ಇದರಲ್ಲಿ ಹಿ ಥ್ರೋಸ್ ದೆಮ್ ಇನ್ ಟು ದ ಪ್ರಿಸನ್. ಅಂಡ್ ಹಿಸ್ ಫಾದರ್ ಆಲ್ಸೋ, ಉಗ್ರಸೇನ ಮಹಾರಾಜ ಕಿರ್ಚ್ತಾನೆ, ಏನು ಈ ತರ ಎಲ್ಲ ಮಾಡ್ತಾ ಇದೆಯಾ ಅಂತ. ಅವಾಗ ಉಗ್ರಸೇನ ಮಹಾರಾಜನನ್ನು ದ ಸೇಮ್ ನೆಕ್ಸ್ಟ್ ಸೆಲ್ ಅಲ್ಲಿ ಅವನನ್ನು ಕೂಡ ಹಾಕ್ಬಿಟ್ನಂತೆ. ಯಾರು? ಕಂಸ. ಅಂಡ್ ಹಿ ಈಸ್ ದ ಕಿಂಗ್ ನೌ. ಹಿ ಇಸ್ ವೆರಿ ಹ್ಯಾಪಿ ಇದನ್ನೆಲ್ಲ ಮಾಡಿದೆ ಅಂತ. ಈಸ್ ವೇಟಿಂಗ್ ಫಾರ್ ದ 8th ಚೈಲ್ಡ್. ಇದೆಲ್ಲ ಯಾಕೆ? ಈ 6 ಜನ ಮಕ್ಕಳಾದ್ರಂತೆ ದೇವಕಿಗೆ. 6 ಜನನು ಅವರು ಒಗೆದು ಎಲ್ಲಾರನ್ನೂ ಸಾಯಿಸಿದಂತೆ. ಇವರೆಲ್ಲ 6 ಜನರು ಷಡ್ಗರ್ಭಾಸುರರು ಅಂತ. ಮರೀಚಿ ಅನ್ನೋ ಋಷಿಗಳಿಗೆ 6 ಜನ ಮಕ್ಕಳಿರ್ತಾರೆ, ಋಷಿ ಕುಮಾರರು. ಅವರು ಒಮ್ಮೆ ದೇವಲ ಋಷಿಗಳು ಹೋದಾಗ ದೇವಲ ಋಷಿನ ಅಪಹಾಸ್ಯ ಮಾಡ್ತಾರೆ. ಅವಾಗ ದೇವಲ ಋಷಿಗಳು ನೀವು ಅಸುರ ಜನ್ಮದಲ್ಲಿ ಹುಟ್ಟಿ ಅಂತ ಅಂದ್ಬಿಟ್ಟು ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ. ಸೊ ಅವರೆಲ್ಲ ಅವಾಗ ಆಸುರಿ ಯೋನಿಯಲ್ಲಿ ಹುಟ್ಟಿದ್ರಂತೆ, ಕಾಲನೇಮಿಯ ಮಕ್ಕಳಾದ್ರಂತೆ. ಈ ಷಡ್ಗರ್ಭಾಸುರರು ಬ್ರಹ್ಮನನ್ನ ಕುರಿತು ದಿವ್ಯ ತಪಸ್ಸು ಮಾಡಿ ಬ್ರಹ್ಮ ಬಂದು ನಿಮ್ಗೇನ್ ಬೇಕು ಅಂತ ಕೇಳಿದಾಗ, ನಮ್ಗೇನು ಬೇಡ, ನಮ್ಗೆ ಸಾವು ಬೇಡ, ಅದೆಲ್ಲ ಆಗಲ್ಲ, ಇಮಾರ್ಟಾಲಿಟಿ ಅದೆಲ್ಲ ನಾವು ಕೊಡಕ್ ಸಾಧ್ಯನೇ ಇಲ್ಲ, ಆಲ್ ಆರ್ ಮಾರ್ಟಲ್ಸ್ ಹಿಯರ್ ಅಂತೆ. ಹಾಗಾದ್ರೆ ನಮ್ಗೆ ಈ ದೇಹದಲ್ಲಿ ಮರಣ ಬೇಡ ಅಂದಂತೆ. ಬ್ರಹ್ಮ ತಥಾಸ್ತು ಅಂದಂತೆ. ಸೊ ನಾವು ಕೃಷ್ಣ ಇಸ್ ಸೋ ಇಂಟೆಲಿಜೆಂಟ್, ಅದನ್ನೆಲ್ಲಾನು ಹಿ ಹ್ಯಾಸ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ರೈಟ್. ಸೊ ಈ ಷಡ್ಗರ್ಭಾಸುರರು ಆ ದೇಹದಲ್ಲಿ ಮರಣ ಬೇಡ, ಸೊ ಬೇರೆ ದೇಹ ಕೊಡ್ಬೇಕಾಗಿತ್ತಂತೆ. ಸೊ ಯೋಗಮಾಯ ಏನ್ ಮಾಡ್ತಾ ಇದ್ಲಂತೆ ಅಂದ್ರೆ, ಎವ್ರಿ ಟೈಮ್ ಒಂದೊಂದು ದೇವಕಿ ಪ್ರೆಗ್ನೆನ್ಸಿನಲ್ಲಿ ಆ ಒಂದು ಷಡ್ಗರ್ಭಾಸುರನ್ನ ತಂದು ಅವಳ ಪ್ರೆಗ್ನೆನ್ಸಿನಲ್ಲಿ ಇಡ್ತಾ ಇದ್ಲಂತೆ. ಸೊ ಕೂಸಾದಾಗ ಅವನು ಕಂಸ ಹೊಡಿತಿದ್ನಲ್ಲ, ಅದು ಇನ್ನೊಂದು ಕತೆ ಏನು ಅಂತಂದ್ರೆ, ಕಾಲನೇಮಿಯ ಮಕ್ಕಳು ಹಿರಣ್ಯಾಕ್ಷ ಕೋಪ ಬಂತಂತೆ. ಈ ಕಾಲನೇಮಿಯ ಮಕ್ಕಳು ಬ್ರಹ್ಮನನ್ನ ಕುರಿತು ತಪಸ್ ಮಾಡಿದಾಗ, ನನ್ನ ಕುರಿತು, ನಾನು ಹಿರಣ್ಯಾಕ್ಷ, ನಾನು ದೇವ್ರು, ನನ್ನನ್ನ ಕುರಿತು ಬಿಟ್ಟು ಬ್ರಹ್ಮನ ಮಾಡಿದೀರಾ ನೀವು, ನಿಮ್ಮ ತಂದೆ ಕೈಯಲ್ಲೇ ಸಾಯಿರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆ ತರ ಶಾಪ ಹಾಕ್ಬಿಟ್ಟಿದ್ದಂತೆ. ತಂದೆ ಕೈಲೇ ಸಾಯಕ್ಕೆ ಕಾಲನೇಮಿ ಕುಡ್ ನಾಟ್ ಕಿಲ್ ದೆಮ್. ಸೊ ಇವಾಗ ಕಾಲನೇಮಿ ಹ್ಯಾಸ್ ಬಿಕಮ್ ಕಂಸ. ಷಡ್ಗರ್ಭಾಸುರರು ದೇವಕಿಯ ಹೊಟ್ಟೆನಲ್ಲಿ ಅವರು ಜನನ ತಾಳ್ತಾ ಇದ್ದಾರಂತೆ. ಅವರನ್ನೆಲ್ಲ ಯೋಗಮಾಯೆ ಕರ್ಕೊಂಬಂದು ಇಡ್ತಾ ಇದ್ಲಂತೆ. ಒಂದೊಂದ್ ಕಡೆಯಿಂದನೂ ಅವರೆಲ್ಲ ನಿದ್ರೆ ಮಾಡ್ತಾ ಇದ್ದಂತೆ. ಕರ್ಕೊಂಬಂದು ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ವಾಪಸ್ ಇಡ್ತಾ ಇದ್ಲಂತೆ. ಯೋಗಮಾಯ ಓನ್ಲಿ ಕ್ಯಾನ್ ಡೂ ದಟ್. ಶಿ ಈಸ್ ದ ಸರ್ವೆಂಟ್ ಆಫ್ ಶ್ರೀ ಕೃಷ್ಣ. ಆವಾಗ ಕರ್ಕೊಂಡ್ ಬರ್ತಾ ಇದ್ದಾಗ ಈ 6 ಜನನ ಸಂಹಾರ ಮಾಡಿದ್ದಾನಂತೆ ಕಾಲನೇಮಿ ಕಂಸ ಇನ್ ದಿಸ್ ಜನ್ಮ. ಇನ್ನೊಂದೇನು ಅಂತಂದ್ರೆ, ಕೃಷ್ಣ ಪ್ರಾದುರ್ಭವ ಆಗ್ಬೇಕಾದ್ರೆ ನಮ್ಮಲ್ಲಿರೋ ಅರಿಷಡ್ ವರ್ಗಗಳು 6, ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮಾತ್ಸರ್ಯ, ಇದನ್ನೆಲ್ಲ ನಾವು ವರ್ಜಿಸ್ಬೇಕಂತೆ. ಇದೆಲ್ಲ ಹೋದ್ರೆ ಮಾತ್ರ ಕೃಷ್ಣ ನಮ್ಮ ಹೃದಯ ಮಂದಿರದಲ್ಲಿ ಕೂತ್ಕೋತಾನಂತೆ. ಸೊ ಹಾಗಾಗಿ ಈ ಷಡ್ಗರ್ಭಾಸುರರು ಎಲ್ಲ ಅರಿಷಡ್ ವರ್ಗಗಳನ್ನ
ತೊಲಗಿಸಿದ್ದಾನಂತೆ ದೇವಕಿ ದೇಹದಲ್ಲಿ. ಮತ್ತೆ 7ನೇ ಸಲಿ ದೇವಕಿ ಇಸ್ ಪ್ರೆಗ್ನೆಂಟ್. ಅವಾಗ ಕೃಷ್ಣ ಯಾವಾಗ್ಲೂ ಏನ್ ಮಾಡ್ತಾನೆ, ನಾವು ಈಗ ರಾಜರೆಲ್ಲ ಎಲ್ಲಾರು ಹೋಗ್ಬೇಕಾರೆ ಅವ್ರ ಸೂಟ್ ಕೇಸ್ ನ ಕಳಿಸ್ತಾರೆ, ಅವ್ರ ಬೆಡ್ ನ ಕಳಿಸ್ತಾರೆ, ರೂಮ್ ಬುಕ್ ಮಾಡ್ತಾರೆ, ಅಥವಾ ಅರಮನೆ ವಾಟ್ ಎವರ್. ಸೊ ಕೃಷ್ಣ ಏನ್ ಮಾಡಿದ್ದಾನಂತೆ ಅಂದ್ರೆ, ಅವನ ಆದಿಶೇಷ ಈಸ್ ಹಿಸ್ ಬೆಡ್, ರೈಟ್, ಈಸ್ ಆಲ್ವೇಸ್ ಸ್ಲೀಪಿಂಗ್ ಆನ್ ಹಿಮ್. ಸೊ ಆದಿಶೇಷನ ಮೊದಲು ಕಳ್ಸಿದಾನಂತೆ. ಈ 6 ಅರಿಷಡ್ ವರ್ಗಗಳೆಲ್ಲ ಹೋದ್ಮೇಲೆ ನೀನ್ ಹೋಗಿ ಅಲ್ಲಿ ಪ್ಯೂರಿಫೈ ಮಾಡು, ಓನ್ಲಿ ದೆನ್ ಐ ವಿಲ್ ಕಮ್ ಅಂತ. ಶ್ರೀಕೃಷ್ಣ ಇಸ್ ವೆರಿ ವೆರಿ ಇಂಟೆಲಿಜೆಂಟ್. ರೈಟ್. ಸೊ ಈಗ ಬಲರಾಮ 7ನೇದು ಅಲ್ಲಿ ಬಲರಾಮನ್ನ ದೇವಕಿ ಹೊತ್ತಿದ್ದಾಳಂತೆ. ಆ 7ನೇ ಪ್ರೆಗ್ನೆನ್ಸಿನಲ್ಲಿ ಯೋಗಮಾಯೆನ ಕರೆದಂತೆ ಕೃಷ್ಣ. ಕರ್ದ್ಬಿಟ್ಟು ಹೇಳಿದ್ದಾನಂತೆ, ನೀನ್ ಇವಾಗ ನಂಗೊಂದು ಹೆಲ್ಪ್ ಮಾಡ್ಬೇಕು. ಏನು ಅಂದ್ಲಂತೆ, ನೀನು ಇವಾಗ ಹೋಗಿ ನಂದಗ್ರಾಮದಲ್ಲಿ ನಂದಗ್ರಾಮದಲ್ಲಿ ರೋಹಿಣಿ ಇದ್ದಾಳೆ, ಯಾರು ವಸುದೇವನ ಇನ್ನೊಬ್ಳೆ ಹೆಂಡತಿ. ಆ ರೋಹಿಣಿ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದನ್ನ ನೀನು ಬತ್ತಿಸ್ಬಿಟ್ಟು ಈ ಬಲರಾಮ ಇಲ್ಲಿ ಇದ್ದಾನಲ್ಲ ದೇವಕಿಯ ಗರ್ಭದಲ್ಲಿ, ಅದನ್ನ ಸೆಳೆದುಕೊಂಡು ಹೋಗಿ ಆ ಗರ್ಭದಲ್ಲಿ ಇರಿಸು ಅಂತ ಹೇಳಿದ್ದಾನಂತೆ. ದಟ್ ಇಸ್ ವೈ ಹಿ ಸಂಕರ್ಷಣ. ಇಲ್ಲಿಂದ ಆಕರ್ಷಣೆ ಮಾಡಿ ಬೇರೆ ಗರ್ಭದಲ್ಲಿ ಇರಿಸಿದ್ರಿಂದ ಸಂಕರ್ಷಣ. ದೇವಕಿ ದೇವಿಗೆ ಗರ್ಭ ಹೊಟ್ಟೋಯ್ತು, ಬತ್ತೋಯ್ತು ಅಂತ ಹೇಳಿದ್ರಂತೆ. ಕಂಸ ಅದನ್ನು ನಂಬದ್ನಂತೆ. 8ನೇದಕ್ಕೆ ಹಿ ವಾಸ್ ವೇಟಿಂಗ್. ಮೋರೋವರ್ ಹಿ ವಾಸ್ ಸೋ ಕನ್ಫ್ಯೂಸ್. ಒಂದು ಬತ್ತೋಗಿರೋದ್ರಿಂದ ಇವಾಗ 8ನೇದಾಗದು, 8ನೇದಾ 7ನೇದೋ? ವೆಲ್ ಎನಿವೇ ಹಿ ಸೆಡ್, ಏನ್ ವಾಟ್ ಎವರ್ ಇಟ್ ಈಸ್, 6 ಜನನ್ ಸಾಯಿಸಿದೀನಿ, ಇದ್ ಬತ್ತೋಯ್ತು, ಇದನ್ನು ಸಾಯಿಸೇ ಬಿಟ್ರೆ ಆಮೇಲೆ ನಂಗೆ ಗೊತ್ತಾಗತ್ತೆ ವೆದರ್ ಇಟ್ ವಾಸ್ 7 or 8ನೇದು ಅಂತ. ಹೀಸ್ ಹ್ಯಾಪಿ. ಇಲ್ಲಿ ಬಲರಾಮನ ಅಲ್ಲಿ ಜನನ ಆಗಿದ್ದಂತೆ, ರೋಹಿಣಿ ದೇವಿಯಿಂದ ಬಲರಾಮ ಅಲ್ಲಿ ಜನನ ತಾಳಿದ್ದಾನಂತೆ. ಇಲ್ಲಿ ಇವಾಗ ಇಷ್ಟೆಲ್ಲ ಆದ್ಮೇಲೆ ವಸುದೇವನ್ಗೆ ಶ್ರೀಕೃಷ್ಣ ಹೃದಯದಲ್ಲಿ ಪ್ರವೇಶಿಸಿದ್ದಾನಂತೆ. ಸ್ವಾಮಿ ಹೃದಯದಲ್ಲಿ ಪ್ರವೇಶಿಸಿ ಅವನ್ಗೆ ಶುಕ್ಲ ಶೋಣಿತ ದೇಹವಿಲ್ಲ, ಜನನ ರಹಿತ ಅಂತೆ ಸ್ವಾಮಿ ಅವನ್ಗೆ. ನಮ್ಗೆಲ್ಲ ಹೌ ವಿ ಗೆಟ್ ಪ್ರೆಗ್ನೆಂಟ್ ಆ ತರದೆಲ್ಲ ಪ್ರೆಗ್ನೆನ್ಸಿ ಅಥವಾ ಮಗು ಕೃಷ್ಣ ಅಲ್ವೇ ಇಲ್ಲ. ಎಲ್ಲಾ ಜನ್ಮಾದಿಗಳಿಗೂ ಕಾರಣನಾದಂತಹ ಸರ್ವ ಕಾರಣ ಶ್ರೀಕೃಷ್ಣ ಅಂತೆ. ಅವನಿಗೆ ಜನ್ಮ ಉಂಟಾ? ನೋ ವೇ. ಅವನನ್ನ ನಾವೇನ್ ಅನ್ಬೇಕು ಅಂದ್ರೆ ಪ್ರಾದುರ್ಭವಿಸಿದ ಅನ್ಬೇಕು. ಕೃಷ್ಣ ಹುಟ್ಟಿದ, ಕೃಷ್ಣ ಜನನ ತಾಳಿದ ಅನ್ಬಾರ್ದು. ಆಫ್ಕೋರ್ಸ್ ಆ ತರ ಇಲ್ಲಿ ಒಂದೆರಡು ಕಡೆ ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ಕೃಷ್ಣ ಪ್ರಾದುರ್ಭವಿಸಿದ, ದ ಅಡ್ವೆಂಟ್ ಆಫ್ ಶ್ರೀಕೃಷ್ಣ ಅಂತ ನಾವ್ ಹೇಳ್ಬೇಕು. ಸೊ ಇಲ್ಲಿ ಕೃಷ್ಣ ವಸುದೇವನ ಹೃದಯದಲ್ಲಿ ಪ್ರವೇಶಿಸಿದಾನಂತೆ. ಆ ಹೃದಯದಲ್ಲಿ ಪ್ರವೇಶಿಸಿದಾಗ ವಸುದೇವ ಇಸ್ ಸೋ ಹ್ಯಾಪಿ. ಒಂಥರ ಅವನ್ಗೆ ವಾವ್, ಐ ಫೀಲಿಂಗ್ ಸೋ ಹ್ಯಾಪಿ, ಐ ಫೀಲಿಂಗ್ ಎಫಲ್ಜೆಂಟ್, ವಾವ್ ಎಷ್ಟು ಚೆನ್ನಾಗಿದೆ, ಬೆಳಕಾಗಿದೆ, ಇಲ್ಲಿ ಕತ್ತಲೆ ಕೋಣೆಯಲ್ಲಿ ತಾನೆ ಹಾಕಿದಿದ್ದು ಅಂತನ್ಬಿಟ್ಟು ಅವನ್ಗೆ ತುಂಬಾ ಸಂತೋಷ ಅಂತೆ, ಪ್ರಕಾಶ ಆಗ್ತಾ ಇದೆ ಅಂತೆ ಅರಮನೆ ಇಲ್ಲ. ಆಮೇಲೆ ಆ ಹೃದಯದಿಂದ ದೇವಕಿಯ ಗರ್ಭದಲ್ಲಿ ಸ್ವಾಮಿ ಪ್ರವೇಶಿಸಿದ್ದಾನಂತೆ. ದೇವಕಿ ಇಸ್ ಸೋ ಎಫಲ್ಜೆಂಟ್ ಅಂಡ್ ಬ್ಯೂಟಿಫುಲ್, ಕ್ಯಾರಿಂಗ್ ದ ಸುಪ್ರೀಂ ಪರ್ಸನಾಲಿಟಿ ಇನ್ ಹರ್ ಊಮ್. ಅವಾಗ ಅಲ್ಲಿ ದೇವರಿದ್ದಾನಂತೆ, ಅಷ್ಟು ಅವಳು ಸುಂದರವಾಗಿದ್ದಾಳಂತೆ. ಕಂಸ ಬರ್ತಾನಂತೆ ಒಮ್ಮೆ, ಏನಿದು ದೇವಕಿ, ಮುಂಚೆ ಎಲ್ಲ ಅವನ್ನ ನೋಡಿದ್ರೆ ಹೆದರ್ಕೊಂಡು ದೇ ವುಡ್ ಬಿ ಶಿವರಿಂಗ್. ಇವಾಗ ಜಸ್ಟ್ ನಾಟ್ ಬಾದರ್ಡ್, ಬಾ ಏನ್ ಬೇಕಾದ್ರೂ ಮಾಡು, ದಟ್ ಥಿಂಗ್. ಯಾಕೆಂದ್ರೆ ದೇ ಹ್ಯಾವ್ ಕೃಷ್ಣ ವಿತ್ ಹಿಮ್. ಪಾಂಡವರಿಗೆ ಕೃಷ್ಣ ಇದ್ದಂತೆ, ಕೌರವರಿಗೆ ನಾರಾಯಣ ಇದನ್ನ ಮಿಲಿಟರಿನ ಕಳಿಸ್ಬಿಟ್ಟಿದ್ದಂತೆ. ಸೊ ವೆನ್ ಯು ಹ್ಯಾವ್ ಕೃಷ್ಣ ವಿತ್ ಯು, ನೋ ನೀಡ್ ಟು ಫಿಯರ್ ಅಟ್ ಆಲ್. ಯು ಹ್ಯಾವ್ ಕೃಷ್ಣ ಇನ್ ಯೋರ್ ಹ್ಯಾಂಡ್. ಎಲ್ಲಿ ಬೇಕಾದ್ರೂ ಹೋಗಿ ನಾವು ವಿಜಯ ಸಾಧಿಸ್ಬೋದಂತೆ. ಸೊ ಶಿ ಇಸ್ ಸೋ ಹ್ಯಾಪಿ. ಆಗ ಕಂಸ ಹೇಗಾರು ಮಾಡಿ ಇವಳು ಸಾಯಿಸೋಣ ಅಂತ. ಆಮೇಲೆ ಇಲ್ಲ ಅವಳು ಪ್ರೆಗ್ನೆಂಟು, ನನ್ಗ ಆಲ್ರೆಡಿ ಈಗ ಜನರು ನನ್ ಕಂಡ್ರೆ ಇಷ್ಟ ಪಡಲ್ಲ, ಈಗ ಇದೂ ಕೆಲಸ ಮಾಡ್ಬಿಟ್ರೆ ಇನ್ನೂ ನನ್ಗೆ ಅಧೋಗತಿ ಆಗ್ಬಿಡತ್ತೆ ಅಂತ ವಾಪಸ್ ಹೊಟ್ಟೋದ್ನಂತೆ. ಇಲ್ಲಿ ಕೃಷ್ಣ ಪ್ರಾದುರ್ಭಾವ ಆಗಿಲ್ಲ. ಸೊ ಕೃಷ್ಣನನ್ನ ದೇವತೆಗಳೆಲ್ಲ ಬಂದಿದ್ದಾರಂತೆ ಸ್ತುತಿ ಮಾಡ್ಲಿಕ್ಕೆ. ಯಾಕೆ ಅಂತಂದ್ರೆ ಗರ್ಭದಲ್ಲಿ ಇರುವಂತಹ ಸ್ವಾಮಿನ ಸ್ತುತಿಸ್ಲಿಕ್ಕೆ ಬಂದಿದ್ದಾರಂತೆ. ಸೊ ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಏನು ಸ್ತುತಿ ಮಾಡಿದ್ರು ದೇವತೆಗಳೆಲ್ಲ ಅಂತ ಅವರೆಲ್ಲ ಆ ಪ್ರಿಸನ್ ಹೌಸ್ಗೆ ಬಂದಿದ್ದಾರಂತೆ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯಂ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ. ಏಕಾಯನೋ ಸೌ ದ್ವಿಫಲ ತ್ರಿಮೂಲಃ ಚತುರಸಃ ಪಂಚಶಿಖಃ ಷಡಾತ್ಯಃ ಸಪ್ತತ್ವಕ್ ಅಷ್ಟವಿಪಟೋ ನವಾಕ್ಷಃ ದಶಶ್ಪದೋ ದ್ವಿಪಗೋ ಹ್ಯಾದಿವೃಕ್ಷಃ ತಮೇಕವ. ಈ ಸ್ತೋತ್ರನ ಹೇಳ್ಕೊಂಡ್ರೆ ನಮ್ಗೆ ಇಲ್ದೇ ಇದ್ದವ್ರಿಗೆ ಮಕ್ಕಳಾಗತ್ತಂತೆ. ಮತ್ತೆ ನಮ್ಗೆ ಗರ್ಭವಾಸದಿಂದ ಸ್ವಾಮಿ ಪಾರ್ ಮಾಡ್ತಾನಂತೆ. ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ನಮ್ಗೆ ವಿಮೋಚನೆ ಕೊಡಿಸ್ತಾನಂತೆ ಈ ಗರ್ಭಸ್ತುತಿ ಹೇಳೋದ್ರಿಂದ. ಅಷ್ಟು ಪುಣ್ಯತರವಾದದ್ದು. ಸತ್ಯವ್ರತ ಸತ್ಯಪರಂ ಅಂದ್ರೆ ಎಲ್ಲಾ ಸತ್ಯಕ್ಕೂ ನೀನೇ ಕಾರಣ. ಸತ್ಯವ್ರತ ಯಾಕೆ ಅಂತಂದ್ರೆ ಅವನು ವ್ರತದಲ್ಲಿ ಇದ್ದಾನಂತೆ ಸ್ವಾಮಿ ಕೃಷ್ಣ. ಏನು ಭಕ್ತವತ್ಸಲ, ಯಾರು ನನ್ನಲ್ಲಿ ಭಕ್ತಿ ಮಾಡ್ತಾರೋ ಅವ್ರಿಗೆ ಎಲ್ಲಾ ತರದಲ್ಲೂ ಕಾಪಾಡ್ತೀನಿ ಅಂತ. ಸತ್ಯಂ ಪರಂ ಅಂದ್ರೆ ಪರಂ ಸತ್ಯಂ ಪರಂ ಧೀಮಹಿ. ಶ್ರೀಮದ್ ಭಾಗವತ ಶುರು ಆಗದೆ ಅದರಿಂದ. ಅಂದ್ರೆ ಹೀಸ್
ಪರ್ಸನಾಲಿಟಿ, ದ ಸುಪ್ರೀಂ ಪರ್ಸನಾಲಿಟಿ, ಪರಂ ಅಂತಂದ್ರೆ ಪರತತ್ವ, ಅವನಿಗಿಂತ ಮೇಲೆ ಯಾರೂ ಇಲ್ಲ ಅಂತ. ಆಮೇಲೆ ತ್ರಿಸತ್ಯಂ ಅಂದ್ರೆ ಎಲ್ಲಾ ವೇದಗಳಲ್ಲೂ ಪ್ರತಿಪಾದಿಸೋನು ಅವನೇ ಅಂತೆ. ಎಲ್ಲಾ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಅವನನ್ನೇ ಹೇಳ್ತಾರಂತೆ. ನಿಹಿಚಂತ ಸತ್ಯಂ, ಸತ್ಯವಾದ ಪ್ರಪಂಚದಲ್ಲಿ ಎಲ್ಲವನ್ನೂ ಸತ್ಯವನ್ನಾಗಿ ಅವನು ತಾಳಿದ್ದಾನಂತೆ, ಎಲ್ಲದ್ರಲ್ಲೂ ಇದ್ದಾನಂತೆ. ಪ್ರಪಂಚ ಸತ್ಯ, ಸೊ ಅವನು ಆ ಸತ್ಯವಾದ ಪ್ರಪಂಚದಲ್ಲಿ ಇದ್ದಾನಂತೆ. ಸತ್ಯಸ್ಯ ಸತ್ಯಂ, ಎಲ್ಲಾ ಸತ್ಯಕ್ಕಿಂತ ಸತ್ಯ, ದ ಓನ್ಲಿ ಟ್ರೂತ್, ದ ಎಟರ್ನಲ್ ಟ್ರೂತ್ ಈಸ್ ಶ್ರೀ ಕೃಷ್ಣ. ಬೇರೆ ಎಲ್ಲ ಆಲ್ ಲೈಸ್. ದ ಓನ್ಲಿ ಟ್ರೂತ್ ಇಸ್ ಶ್ರೀ ಕೃಷ್ಣ. ಸೊ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ, ಇಂತಹ ಸತ್ಯಾತ್ಮಕನಾದಂತಹ ನಿನ್ನ ಪರಮಾತ್ಮನಾದಂತಹ ನಿನ್ನನ್ನು ಶರಣ ಹೊಂದಿದ್ದೇವೆ ಅಂತ ಅಂದ್ಬಿಟ್ಟು ಅವರು ದೇವತೆಗಳೆಲ್ಲ ಪ್ರಾರ್ಥಿಸಿದ್ದಾರಂತೆ. ಈ ಮನುಷ್ಯ ಅನ್ನೋದು ಒಂದು ಟ್ರೀ ತರ ಅಂತೆ. ಟ್ರೀ ಹ್ಯಾಸ್ ಸೋ ಮೆನಿ ಲೀವ್ಸ್. ನಮ್ಗೆ ಇವಾಗ ಕಣ್ಣು, ಕೈ, ಕಾಲು ಅದೆಲ್ಲ ಇದೆ, ಅದೆಲ್ಲ ತೊಗಟೆಗಳು. ಮತ್ತೆ ನಮ್ಮ ಮನಸ್ಸು, ಹೃದಯ ಇದೆಲ್ಲಾನು ಇದೆಯಂತೆ. ಮತ್ತೆ ನಮ್ಗೆ ತರ್ತರಾವರಿ ದ್ವಾರಗಳು, ನಮ್ಗೆ ಕಣ್ಣು, ಕಿವಿ, ಮೂಗು, ಬಾಯಿ, ಮತ್ತೆ ಅವರ್ ಜೆನೈಟಲ್ಸ್, ಏನಸ್, ಇದೆಲ್ಲ ಮೂಲಕ ಇದೆಲ್ಲ ನಡೀತಾ ಇದೆಯಂತೆ. ಸೊ 1 2 3 4 5 6 7 8 9 10 10th ಆದಾಗ ಅವ್ನು ಹೇಳ್ತಾನೆ, ಈ ಮರದಲ್ಲಿ ಇರೋನು ಜೀವಾತ್ಮ. ಜೀವಾತ್ಮ ಈಸ್ ಸರ್ಚಿಂಗ್ ಫಾರ್ ಪರಮಾತ್ಮ. ಶ್ವೇತಾಶ್ವತಾರ ಉಪನಿಷತ್. ಸೊ ಪರಮಾತ್ಮನನ್ನ ಹುಡುಕ್ತಾ ಇದೆಯಂತೆ. ಅಂತಹ ವೃಕ್ಷ ನೀನು ಇಲ್ಲಿಟ್ಟಿದ್ದೀಯಲ್ಲ, ನಿನಗೆ ನಮ್ಮ ವಂದನೆಗಳು ಅಂತ ಅಂದ್ಬಿಟ್ಟು ದೇವತೆಗಳೆಲ್ಲ ವಂದನೆ ಮಾಡಿ ಅಲ್ಲಿಂದ ಹೊರಟು ಹೋದ್ರಂತೆ. ಸೊ ಇಲ್ಲಿ ಇವಾಗ ಆ ಟೈಮ್ ಬಂದಿದ್ಯಂತೆ. ಯಾವ ಟೈಮ್ ಬಂದಿದೆ? ಕೃಷ್ಣಾವತಾರ, ನಿಜ ಸ್ವರೂಪದಿಂದ ಕೃಷ್ಣ ಪ್ರಾದುರ್ಭವಿಸ್ಬೇಕಂತೆ. ಆ ಟೈಮ್ ಬಂದಿದ್ಯಂತೆ. ಯಾವ ಟೈಮು ಅಂತಂದ್ರೆ ಅವಾಗ ಎಲ್ಲಾ ಗ್ರಹಗಳು, ಬ್ರಹ್ಮ ಹೇಳಿದಂತೆ ನೀವೆಲ್ಲಾರು ಮೊದಲನೇ ಸ್ಥಾನ, ಪ್ರಥಮ ಸ್ಥಾನದಲ್ಲಿ ಇರ್ಬೇಕು ಅಂತ. ಕೆಟ್ಟ ಗ್ರಹಗಳು, ದುಷ್ಟ ಗ್ರಹಗಳು, ಒಳ್ಳೆ ಗ್ರಹಗಳು, ಆಲ್ ಆಫ್ ದೆಮ್ ಆರ್ ದೇರ್ ಇನ್ ದಾಟ್ ಸಿಚುವೇಶನ್. ಆ ಇದರಲ್ಲಿ ಎಲ್ಲಾರು ಬಂದ್ಬಿಟ್ಟಿದಾರಂತೆ. ತುಂಬಾ ದ ಮೋಸ್ಟ್ ಅವೈಟೆಡ್ ಆಸಮ್ ಟೈಮ್ ಹ್ಯಾಸ್ ಕಮ್. ಆಮೇಲೆ ರೋಹಿಣಿ ನಕ್ಷತ್ರ, ಮಾವನಿಗೆ ಕೆಟ್ಟದಾದಂತಹ ರೋಹಿಣಿ ನಕ್ಷತ್ರ ಬಂದಿಯಂತೆ. ವಿಜಯ ಅನ್ನೋ ಮುಹೂರ್ತದಲ್ಲಿ, ಅಭಿಜಿನ್ ಮುಹೂರ್ತದಲ್ಲಿ, ರಾತ್ರಿ 12 ಗಂಟೆ, ಅಷ್ಟಮಿ, ಶ್ರಾವಣ ಅಷ್ಟಮಿ ಅಂತೆ. ಅಷ್ಟಮಿ ಅಂದ್ರೆ ಅಷ್ಟ ದಿಕ್ಕಿನಲ್ಲಿರೋ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಸ್ವಾಮಿ ಅಷ್ಟಮಿನಲ್ಲಿ ಪ್ರಾದುರ್ಭವಿಸಿದಾನಂತೆ. ರೋಹಿಣಿ ನಕ್ಷತ್ರದಲ್ಲಿ ಜಯಂತಿ ಅನ್ನೋ ಮುಹೂರ್ತದಲ್ಲಿ ಸ್ವಾಮಿ ಪ್ರಾದುರ್ಭವಿಸಿದ್ದಾನಂತೆ. ಹೇಗಿದ್ದಾನೆ ಸ್ವಾಮಿ? ಮತದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸ ಲಕ್ಷಂಗಳ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂತಲ ತ್ವಿಷ ಪರಿಪಕ್ವ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಾಂಗದ ಕಂಕಣಾದಿ ಬಿರ್ವಿರೋಚಮಾನ ವಸುದೇವ ಐಕ್ಷತ. ಇಷ್ಟು ಸುಂದರವಾದ, the most beautiful, the whole thing amalgamated into a beautiful baby boy. ಅದನ್ನ ವಸುದೇವ ಐಕ್ಷತ, ವಸುದೇವ ನೋಡಿದ್ದಾನಂತೆ. ಅಯ್ಯೋ, ಇನ್ ನನ್ ಮಗನ, ಇವ್ ನಮ್ಮಪ್ಪ, ಅಪ್ಪನಿಗೆ ಅಪ್ಪ, ಅಪ್ಪನಿಗೆ ಅಪ್ಪ, ದ ಸುಪ್ರೀಂ ಅಪ್ಪ, ದ ಫಾದರ್, ದ ಸೀಡ್ ಗಿವಿಂಗ್ ಫಾದರ್ ಆಫ್ ಎವ್ರಿಬಡಿ ಅಂತ ಅಂದ್ಬಿಟ್ಟು ಅವನ್ಗೆ ಆಶ್ಚರ್ಯ ಆಗೋಗಿದಂತೆ. ಕಮಲ ದಳಗಳಂತೆ, ವಿಶಾಲವಾದ ಕಣ್ಣುಗಳಂತೆ, 4 ಭುಜಗಳು, ಪುಟ್ಟ ಪುಟ್ಟ ಭುಜಗಳಂತೆ, ಸೋ ಸ್ವೀಟ್. ಶಂಖ ಚಕ್ರಾದಿ ದಿವ್ಯಾಯುಧಗಳಂತೆ, ಎಲ್ಲ ಸ್ಮಾಲ್ ಸ್ಮಾಲ್ ಆಯುಧಗಳಂತೆ. ಎದೆಯಲ್ಲಿ ಶ್ರೀವತ್ಸವೆಂಬ ಬಚ್ಚೆಯಂತೆ, ಕಂಠದಲ್ಲಿ ಕೌಸ್ತುಭ ಮಣಿ, ದ ಪರ್ಪಲ್ ಸ್ಟೋನ್. ಆಮೇಲೆ ನಡುವಿಗೆ ಸುತ್ತಿದ ಪೀತಾಂಬರದ ಪಟ್ಟೆ ಮಡಿಯಂತೆ, ಯೆಲ್ಲೋ ಕ್ಲಾತ್, ಶೈನಿಂಗ್ ಸಿಲ್ಕಿನ್ ಕ್ಲಾತ್. ಆಮೇಲೆ ಸುಂದರವಾದ ದೇಹ ಕಾಂತಿಯಂತೆ. ಮೇಘ ಇನ್ನೇನು ಮಳೆ ಬಂದ್ಬಿಡತ್ತಲ್ಲ ಅನ್ನೋ ಮೋಡಗಳಿಗೊಂಥರ ಬ್ಯೂಟಿಫುಲ್ ಹ್ಯೂ ಇರುತ್ತಲ್ಲ, ಆ ಹ್ಯೂ ಅಂತೆ. ಕಿರೀಟ ಕುಂಡಲಗಳ ಮುಂಗುರುಳುಗಳು, ಆ ಕಿರೀಟ ಕುಂಡಲಗಳಿಂದ ರತ್ನ ಖಚಿತವಾದ, ಡೈಮಂಡ್ ಖಚಿತ. ನಾವೊಬ್ಬರೇ ಎಲ್ಲ ಡೈಮಂಡ್ ಹಾಕೊಳ್ಳೋದು, ಸ್ವಾಮಿ ಹಿ ಇಸ್ ದ ಡೈಮಂಡ್ ಆಫ್ ಡೈಮಂಡ್ಸ್ ಅಂಡ್ ಹಿ ವೇರ್ಸ್ ಬ್ಯೂಟಿಫುಲ್ ಡೈಮಂಡ್ಸ್. ಅಂತಹ ಡೈಮಂಡ್ ಕಿರೀಟದಿಂದ ಮುಂಗುರುಳುಗಳು ಕಾಣಿಸ್ತಾ ಇದೆಯಂತೆ. ಉತ್ತಮವಾದ ತೋಳ್ಬಳೆ ಅಂತೆ, ಹಿಸ್ ವೇರಿಂಗ್ ಬ್ಯೂಟಿಫುಲ್ ಜ್ಯುವೆಲ್ರಿ ಅಂತೆ. ಕೈಬಳೆ, ಕಾಂಚಿಧಾಮ ಎಲ್ಲಾನು ಹಾಕೊಂಡಿದ್ದಾನಂತೆ. ಆ ಆಭರಣಗಳಿಂದ ಶೋಭಿತನಾದ ಸರ್ವಾಯುಗಳು ಅಂತೆ. ನೋಡ್ಲಿಕ್ಕೆ ಕಣ್ ಸಾಲದಂತೆ. ದ ಹೋಲ್ ಇದು ಪ್ರಿಸನ್ ಹೌಸಸ್, ಯುನೋ, ಎಫಲ್ಜೆನ್ಸ್ ಅಷ್ಟು ಬಂದ್ಬಿಟ್ಟು ಅಲ್ಲಿ 1000 ಕ್ಯಾಂಡಲ್ ಅಲ್ಲ, 10,000 ಕ್ಯಾಂಡಲ್ ಬಲ್ಬ್ ಹಾಕಿದ್ರೆ ಹೆಂಗಿರುತ್ತೋ ಆ ತರ ಎಫಲ್ಜೆನ್ಸ್ ಇರುತ್ತಂತೆ. ಅದನ್ನ ವಸುದೇವ ದೇವಕಿ ನೋಡಿದ್ದಾರಂತೆ. ಅವ್ರಿಗೆ ದಿಗ್ಭ್ರಮೆ ಆಯ್ತಂತೆ. ಅಯ್ಯೋ, ನಾವೆಷ್ಟು ಆರ್ಡಿನರಿ ಪೀಪಲ್, ನಮಗೆ ಇಂತಹ ಮಗು ಇದ್ದಾನ, ಇಲ್ಲಿ ಜನನ ಆಯ್ತಾ ಅಂತ ಅಂದ್ಬಿಟ್ಟು ದೇರ್ ಆಲ್ ಫ್ಲಾಬಗಾಸ್ಟೆಡ್. ಅವಾಗ ಈ ವಸುದೇವ ಇಸ್ ಪ್ರೇಯಿಂಗ್. ಮೊದಲು ಪಾದದಿಂದ ನೋಡ್ಕೊಂಡ್ ಬಂದು ಚಿಕ್ಕದವರೆಗೂ ಬರ್ತಾನಂತೆ. ಓ ಮೈ ಗಾಡ್, ಇಷ್ಟು ಚೆನ್ನಾಗಿರೋನ ನನ್ನ ಮಗುನ, ಇವ್ ನಮ್ಮಪ್ಪ, ಅಪ್ಪನಿಗಪ್ಪ, ಎಲ್ಲರಿಗೂ ಅಪ್ಪ ಅಂತ ಅವನು ಹಿ ಕಮ್ಸ್ ಟು ದಟ್ ಕನ್ಕ್ಲೂಷನ್. ದೆನ್ ದೇವಕಿ ಇಸ್ ಸೀಯಿಂಗ್ ದ ಚೈಲ್ಡ್ ಅಂತೆ. ಅಷ್ಟು ಬ್ಯೂಟಿಫುಲ್ ಚೈಲ್ಡ್ ನ ಎಲ್ಲೂ ಇರ್ಲಿಕ್ ಸಾಧ್ಯನೇ ಇಲ್ಲ. ಸೊ ಲೆಟ್ ಮೀ ಶೋ ಯು ದಿಸ್ ಚೈಲ್ಡ್. ಓಕೆ, ಆರ್ ಯು ವಾಚಿಂಗ್? ಹೌದಾ? ಓಕೆ, ಯಾ. ಸೊ ದಿಸ್ ಚೈಲ್ಡ್ ಆವಾಗ ಎಲ್ಲ ಹೇಳಿದ್ರಂತೆ. ಅಲ್ಲಿ ನೋಡಿದ್ಯಾ, ಲೇಟ್ ಆಯ್ತಾ ಮಾತಾಜಿ? ಇನ್ನೊಂದ್ 10 ನಿಮಿಷ ಹೇಳ್ಬೋದಾ? ಹಾ ತಗೊಳ್ಳಿ ಮಾತಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಆ ಮಗುನ ಅವಾಗ ದೇವಕಿ ನೋಡ್ತಾ ಇದ್ದಾಳಂತೆ. ದೇವಕಿ ಮನಸ್ಸಿನಲ್ಲೇನೆ ದ ಡೈಲಾಗ್, ದೇ ಆರ್ ನಾಟ್ ಟಾಕಿಂಗ್, ಬಟ್
ಕಣ್ಣಿನಿಂದ ಡೈಲಾಗ್ ಅಂತೆ. ದೇವಕಿ ಹೇಳ್ತಾ ಇದ್ದಾಳಂತೆ, ಮಧುಸೂದನ, ನಂಗೆ ಗೊತ್ತು ನೀನ್ ಮಧು ಅನ್ನೋ ರಾಕ್ಷಸನ ಸಾಯಿಸಿದ್ಯಾ, ಆದ್ರೆ ಇಲ್ಲಿ ಕಂಸ ಇಸ್ ಮೋರ್ ಪವರ್ಫುಲ್ ದೆನ್ ಮಧುಸೂದನ, ಪ್ಲೀಸ್ ಹೋಗು ನೀನು ಈ ರೂಪನ ಮರೆಸ್ಕೋ ಅಂತ. ಅವಾಗ ಕೃಷ್ಣ ನೋಡ್ತಾ ಇದ್ದಾನಂತೆ, ಓ ಇಷ್ಟೊತ್ತೆಲ್ಲ ನನ್ ಪ್ರೇಯರ್ ಮಾಡ್ದಿ, ಅದು ನೀನ್ ಅದು ಇದು ಅಂತೆಲ್ಲ ಹೇಳದ್ಯಲ್ಲ, ಎಲ್ಲ ಸುಳ್ಳ, ಹಾಗಾದ್ರೆ ಸುಳ್ಳೆಲ್ಲ ಯಾಕೆ ನನ್ಗೆ ಸ್ತೋತ್ರ ಮಾಡ್ದಿ ಅಂತ ಕೇಳ್ತಾನಂತೆ. ಇಲ್ಲ ಸುಳ್ಳಲ್ಲ, ಆದ್ರೆ ನಂಗ್ ಭಯ, ನನ್ ಮಗುನ ಎಲ್ಲಾರನ್ನೂ ಸಾಯಿಸಿದ್ದಾನೆ, ಸೊ ನಿನಗೂ ಎಲ್ಲ ಆಪತ್ ಬರತ್ತೋ ಅಂತ. ನನ್ಗೆ ಏನಾದ್ರು ಮಾಡಿ ಕಂಸ ನನ್ಗೆ ಹೊಡೆದು ಚಚ್ಚಿ ಸಾಯಿಸ್ಲಿ ಪರವಾಗಿಲ್ಲ, ನಿನಗೇನು ಆಗ್ಬಾರ್ದು, ಬಿಕಾಸ್ ಐ ಲವ್ ಯು ವೆರಿ ಮಚ್ ಅಂತ ಅನ್ಬಿಟ್ಟು ದೇವಕ್ಕೆ ಹೇಳ್ತಾ ಇದ್ದಾಳಂತೆ. ಪ್ಲೀಸ್ ಇದನ್ನ ನಿನ್ನ ಈ ರೂಪನ ಮರ್ಸ್ಕೋ ಅಂತ ಅನ್ಬಿಟ್ಟು. ಅವಾಗ ಕೃಷ್ಣ ಓಕೆ ನಾನ್ ಮರ್ಸ್ಕೋತೀನಿ ಅಂತ ಅನ್ಬಿಟ್ಟು ಅವ್ರಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದಂತೆ. ನಾನ್ ಯಾಕೆ ಈ ರೂಪ ತೋರಿಸ್ದೆ ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ದೇವಕಿ ಮತ್ತೆ ವಸುದೇವರು ಪೃಷ್ಣಿ ಗರ್ಭ, ನಾವು ಪೃಷ್ಣಿ ಮತ್ತೆ ಸುತಪ ಅಂತ ನೀವು ಆಗಿದ್ರಿ. ಅವಾಗ ನೀವು 12,000 ವರ್ಷ ನನ್ಗೆ ತಪಸ್ಸು ಮಾಡಿದ್ರಿ. ತಪಸ್ಸು ಮಾಡಿದಾಗ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ನಿನ್ನಂತಹ ಮಗ ಬೇಕು ಅಂದ್ರು. ಅವನಂತಹ ಮಗ ಇರ್ಲಿಕ್ ಸಾಧ್ಯನಾ? ಅವನಂತಹ ಮಗ ನನ್ ಟು ಈಕ್ವಲ್, ನನ್ ಟು ಸರ್ಪಾಸ್ ಶ್ರೀಕೃಷ್ಣ. ಸೊ ಕೃಷ್ಣ ಡಿಸೈಡೆಡ್ ನಾನೇ ಇವ್ರಿಗೆ ಮಗ ಆಗ್ತೀನಿ ಅಂತ. ಸೊ ಹಿ ಬಿಕೇಮ್ ಪೃಷ್ಣಿ ಗರ್ಭ. ಅದು ಸ್ವಯಂಭೂ ಮನ್ವಂತರದಲ್ಲಿ. ನೆಕ್ಸ್ಟ್ ವೈವಸ್ವತ ಮನ್ವಂತರದಲ್ಲಿ ವಸುದೇವ ದೇವಕಿಯರಾದಾಗ ನಾನು ಕಶ್ಯಪ ಅದಿತಿ ಆದಾಗ ವಾಮನನಾಗಿದ್ನಂತೆ, ಉಪೇಂದ್ರನಾಗಿದ್ನಂತೆ. ಇವಾಗ ವಸುದೇವ ದೇವಕಿಯರಾಗಿದ್ದೀರ, ಇವಾಗ ನಾನು ನಿಮ್ಮ ಮಗನಾಗಿದ್ದೇನೆ, ನನ್ನ ಮಾತು ಯಾವತ್ತೂ ಸುಳ್ಳಿಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇದನ್ನ ನಾಪಿಸ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ. ಅವಾಗ ಅವ್ನು ಹೇಳಿದಂತೆ ನಾನು ನನ್ನ ಇದನ್ನ ಎಲ್ಲಾನು ಮರೆಸ್ಕೊಂಡು ಚಿಕ್ಕ ಮಗು ಆಗ್ತೇನೆ. ವಸುದೇವಂಗೆ ಹೀಸ್ ಇನ್ಸ್ಟ್ರಕ್ಟಿಂಗ್ ಹಿಮ್, ನಾವು ನೀನೇನ್ ಮಾಡ್ಬೇಕು ಅಂದ್ರೆ, ಈಗ ಈ ಮಗುನ ತಗೊಂಡು ಹೋಗಿ ನಂದಗೋಕುಲದಲ್ಲಿ ಯಶೋದೆ ಮನೆಯಲ್ಲಿಟ್ಟು, ಯಶೋದೆಗೆ ಹೆಣ್ಣು ಮಗು ಆಗಿದೆ, ಅದನ್ನ ತಂದು ಇಲ್ಲಿ ತಗೊಂಡ್ ಬಾ ಅಂತ ಸ್ವಾಮಿ ಹೇಳ್ತಾ ಇದ್ದಾನಂತೆ. ಹೇಳಿ ಅವನು ಪುಟ್ಟ ಶಿಶು ಆಗ್ಬಿಟ್ನಂತೆ. ಅವಾಗ ವಸುದೇವ ಅವ್ರ ಹೆಂಗೆ ಕರ್ಕೊಂಡು ಹೋಗೋದು ಕೂಸನ್ನ, ಅವಾಗ ನೋಡ್ತಾ ಇದ್ದಾನಂತೆ, ಸರಪಳಿಗಳು ಎಲ್ಲ ಅಪನೆ ಬಿಚ್ಚೋಯ್ತಂತೆ. ಏನ್ ರಿಮೋಟ್ ಕಂಟ್ರೋಲ್, ಕೃಷ್ಣ ಹ್ಯಾಸ್ ದ ರಿಮೋಟ್ ಕಂಟ್ರೋಲ್ ಫಾರ್ ಎವ್ರಿಥಿಂಗ್. ಆಲ್ರೈಟ್, ಸೊ ಸರಪಳಿಗಳು ಬಿಚ್ಚೋಯ್ತಂತೆ. ಅಲ್ಲಿ ಕಾವಲ್ಗಾರರು ಇದ್ರಂತಲ್ಲ, ಕೋಟಿ ಕಾವಲ್ಗಾರರು ಎಲ್ಲಾರು ನಿದ್ದೆ ಮಾಡ್ತಾ ಇದಾರಂತೆ. ಅಂದ್ರೆ ಶವಗಳ ತರ ನಿದ್ದೆ ಮಾಡ್ತಾ ಇದಾರಂತೆ. ಅವ್ರ ಮೈ ಮೇಲೆ ಪ್ರಜ್ಞೆನೇ ಇಲ್ವಂತೆ. ಆಮೇಲೆ ಕೃಷ್ಣನನ್ನ ಕೈಯಲ್ಲಿ ಹಿಡಿದುಕೊಂಡ ತಕ್ಷಣ ಎಲ್ಲಾ ಕಳಚಿ ಬಿತ್ತಂತೆ. ಅದಕ್ಕೆ ಕೃಷ್ಣ ಬಂಧನ ವಿಮೋಚನೆ ಮಾಡ್ಲಿಕ್ಕೋಸ್ಕರ ಅವನು ಪ್ರಾದುರ್ಭವಿಸಿದ್ದಂತೆ. ಸೊ ಕೃಷ್ಣನನ್ನ ಒಂದು ಬ್ಯಾಸ್ಕೆಟ್, ದೇವಕಿ ಒಂದು ಪುಟ್ಟ ಬ್ಯಾಸ್ಕೆಟ್ ಇತ್ತಂತೆ ಅವಳ ಹತ್ರ, ಅಲ್ಲಿ ಒಂದು ಪುಟಾಣಿ ಬಟ್ಟೆ ಹಾಕ್ಬಿಟ್ಟು ಕೃಷ್ಣನನ್ನ ಇಟ್ಟು ಕೊಟ್ಟಿದ್ದಾಳಂತೆ. ಸೊ ಈ ಕೃಷ್ಣನನ್ನ ವಸುದೇವ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನಂತೆ. ಸೊ ಅವನ್ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಎಲ್ಲಾ ಬಾಗಿಲುಗಳು, 7 ಬಾಗಿಲುಗಳು ಎಲ್ಲ ತೆರ್ಕೊಂಡು ಅವನು ಆಚೆ ಬಂದಿದ್ದಾನಂತೆ. ಆಚೆ ಬಂದಾಗ ಧಾರಾಕಾರವಾಗಿ ಮಳೆ ಬರ್ತಾ ಇದೆಯಂತೆ. ಅಯ್ಯೋ ಏನ್ ಮಾಡೋದು ಅಂತ ಒಂದು ಪುಟಾಣಿ ಬಟ್ಟೆ ಅಂತೆ, ಅದನ್ನ ಮಲ್ಸ್ಕೊಂಡು ಅದನ್ನ ಹೊದಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾನಂತೆ. ಆಲ್ ದ ಎಲಿಮೆಂಟ್ಸ್ ಆಫ್ ದ ನೇಚರ್ ಎಲ್ಲಾರು ಕೂಡ ದೇ ವಾಂಟೆಡ್ ಟು ಸಿ ನಮ್ಮ ಕೃಷ್ಣನನ್ನ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ಗಾಳಿ ಜೋರಾಗಿ ಬೀಸ್ತಾ ಇದೆಯಂತೆ, ಬಟ್ಟೆನ ಹಾರಿಸ್ಬಿಡ್ತಂತೆ. ದ ಗಾಳಿ ವಿಂಡ್ ವಾಸ್ ಹ್ಯಾಪಿ. ಆಮೇಲೆ ಮಳೆ ಬರ್ತಾ ಇದೆಯಂತೆ, ತುಂತುರು ಮಳೆ. ಕೃಷ್ಣನ್ ಮೇಲೆ ಬಿದ್ದ ತಕ್ಷಣ ಮಳೆ ಕಮ್ಮಿ ಆಯ್ತಂತೆ. ಹೀಗೆ ಎಲ್ಲಾ ಎಲಿಮೆಂಟ್ಸ್ ಕೂಡ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ದ ಟೇಸ್ಟ್ ಆಫ್ ಶ್ರೀ ಕೃಷ್ಣ. ಆಮೇಲೆ ಇವ್ ನೀರ್ನಲ್ಲಿ, ಯಮುನಾ ನದಿನಲ್ಲಿ ಇಳಿದಾಗ ಯಮುನೆ ಇಸ್ ಜಸ್ಟ್ ವೇಟಿಂಗ್ ಫಾರ್ 100 years. ಆಲ್ರೈಟ್, ಶಿ ಇಸ್ ವೇಟಿಂಗ್ ಟು ಸಿ ಕೃಷ್ಣ. ನೋಡಿದ್ಯಾ, ಇವನು ಕೃಷ್ಣನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾನೆ, ನಾ ಹೇಗ್ ಮಾಡೋದು? ಶಿ ಇಸ್ ಗೋಯಿಂಗ್ ಅಪ್ ಅಂಡ್ ಅಪ್ ಅಂಡ್ ಅಪ್ ಅಂಡ್ ಶಿ ಇಸ್ ವೆರಿ ಆಂಗ್ರಿ. ಫುಲ್ ನೀರ್ ತುಂಬ್ಕೊಬಿಟ್ಟಿದ್ಯಂತೆ. ಆಮೇಲೆ ಕೃಷ್ಣ ನೋಡಿದ್ನಂತೆ, ಯಮುನೆ ಮೇಲ್ ಬರ್ತಾ ಇದ್ದಾಗ ಪುಟಾಣಿ ಕಾಲು ಈ ಬುಟ್ಟಿಯಿಂದ ಕಾಲು ಆಚೆ ಇಟ್ನಂತೆ. ಆ ಕಾಲಿಗೆ ಯಮುನೆ ತಾಕಿದ್ಲಂತೆ. ಅವಾಗ ಶಿ ಇಸ್ ವೆರಿ ಹ್ಯಾಪಿ. ತಕ್ಷಣ ಅವಳು ದಾರಿನ ಬಿಟ್ಕೊಟ್ಲಂತೆ ವಸುದೇವನ್ಗೆ. 2 ಭಾಗ ಆಗಿ he could walk the way to ವೃಂದಾವನ, ನಂದಗೋಪ, ಆ ನಂದಗೋಕುಲಕ್ಕೆ ಅವನು he could walk. ಸೊ ಕರ್ಕೊಂಡು ಹೋಗ್ತಾ ಇದ್ದಂತೆ. ಮಳೆ ಬೀಳ್ತಾ ಇದೆಯಲ್ಲ ಅಂದಾಗ he could see a wall. ಏನು, ವಾಟ್ ಇಸ್ ದ ವಾಲ್ ಅಂತ ನೋಡ್ತಾನಂತೆ. ಆದಿಶೇಷ ಅವನಿಗೆ ಹಾವಿನಿಂದ ಅವನ ಇದನ್ನ ಕಾಪಾಡ್ತಾ ಇದ್ದಾನಂತೆ, ಸ್ವಾಮಿನ. he is there from his hoods. ಅವನ ಸಾವಿರಾರು ಅನಂತ ಶೇಷದಿಂದ ಅವನನ್ನ ಕಾಪಾಡ್ತಾ ಇದ್ದಾನಂತೆ, ಸ್ವಾಮಿನ. ಯಾರನ್ನ? ಕೃಷ್ಣನನ್ನ. ಈ ಇದರಲ್ಲಿ ವಸುದೇವ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋಗಿ ನಂದಗೋಕುಲದಲ್ಲಿ ಹೋದಾಗ ಅಲ್ಲಿ ಎಲ್ಲರೂ ಗಾಢ ನಿದ್ರೆ ಇದ್ದಾರಂತೆ. ಆಲ್ ಪ್ರೀ ಪ್ಲಾನ್ಡ್. ಓಕೆ, ದ ಡ್ರಾಮಾ, ಕೃಷ್ಣ ಇಸ್ ದ ಸೂತ್ರಧಾರ, ಹಿಸ್ ಪ್ಲಾನ್ಡ್ ಎವ್ರಿಥಿಂಗ್. ಸೊ ಅಲ್ಲಿ ಕೂಡ ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ನೋಡ್ತಾನಂತೆ, ಯಶೋದೆ ಅವಾಗ ತಾನೇ ಡೆಲಿವರಿ ಆಗಿದೆ, ಒಂದು ಹೆಣ್ಣು ಕೂಸಲ್ಲಿ ಇದೆಯಂತೆ. ಅಲ್ಲಿ ಅವಳಿಗೆ ಶಿ ನೋಸ್ ಶಿ ಹ್ಯಾಸ್ ಡೆಲಿವರ್ಡ್, ಶಿ ಡಸಂಟ್ ನೋ ಗಂಡ ಹೆಣ್ಣು ಅಂತ. ಶಿ ಸೋ ಟಯರ್ಡ್, ಮಲ್ಗ್ಬಿಟ್ಟಿದ್ದಾಳೆ. ಅಲ್ಲಿ ಎಲ್ರೂ ಮಲ್ಗ್ಬಿಟ್ಟಿದ್ದಾರೆ. ದೆನ್ ವಸುದೇವ ಅಲ್ಲಿ ಹೋಗ್ತಾನಂತೆ. ಆ ಕೂಸು ದೊಡ್ಡ ಕಣ್ಣುಗಳಿಂದ ನೋಡ್ತಾ ಇದೆಯಂತೆ, ಹೆಣ್ಣು ಕೂಸು. ಈ ಕೃಷ್ಣನನ್ನ ಕರ್ಕೊಂಡೋಗಿ ಅಲ್ಲಿ ಮಲಗಿಸಿದಾಗ ಅವರಿಬ್ಬರು ಕೈ ತಾಕ್ತಂತೆ. ದೇ ಆರ್ ಸ್ಮೈಲಿಂಗ್, ದೇ ಹ್ಯಾಪಿ. ವಾವ್, ಐ ನೋ ಯು ಅಂತ ಅಂದ್ಬಿಟ್ಟು ದೇ ಆರ್ ಫ್ರೆಂಡ್ಸ್, ದೇ ಆರ್ ವೆರಿ ವೆರಿ ಹ್ಯಾಪಿ. ಆಮೇಲೆ ಕೃಷ್ಣನನ್ನ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಆ ಹೆಣ್ಣು ಕೂಸನ್ನ, ಆ ಬ್ಯಾಸ್ಕೆಟ್ ಇತ್ತಲ್ಲ, ಆ ಬ್ಯಾಸ್ಕೆಟ್ ಅಲ್ಲಿ ಇಟ್ಕೊಂಡು ವಸುದೇವ ವಾಪಸ್ ಬಂದಂತೆ. ಕೃಷ್ಣನನ್ನ ಯಶೋದೆ ಪಕ್ಕದಲ್ಲಿ ಮಲಗಿಸ್ಬಿಟ್ಟು, ದಿಸ್ ಇಸ್ ದ ಸೇಫೆಸ್ಟ್ ಹ್ಯಾವೆನ್ ಫಾರ್ ಯು ಅಂತ ಅಂದ್ಬಿಟ್ಟು
ವಸುದೇವ ವಾಪಸ್ ಬಂದು ಆ ಕೂಸನ್ನ ದೇವಕಿ ಹತ್ರ ಮಲಗಿಸಿದ ತಕ್ಷಣ ಶಿ ಸ್ಟಾರ್ಟ್ಸ್ ಕ್ರೈಂಗ್, ಜೋರಾಗಿ ಅಳ್ತಾ ಇದೆಯಂತೆ. ಎಲ್ಲಾ ಬಾಗಿಲುಗಳು ಹಾಕೊಂಡ್ಬಿಡ್ತಂತೆ. ವಸುದೇವಂಗೆ ದೇವಕಿಗೆ ಮಾಮೂಲಾಗಿ ಹೇಗೆ ಸರಪಳಿ ಹಾಕಿದ್ರು, ಎವ್ರಿಥಿಂಗ್ ಕೇಮ್ ಇನ್ ಟು ಪ್ಲೇಸ್. ಮೊದಲು ಹೇಗಿತ್ತೋ ದ ಸಿಚುವೇಶನ್ ಇಸ್ ಸೇಮ್ ನೌ. ದ ಬೇಬಿ ಇಸ್ ಕ್ರೈಂಗ್ ಅವೇ ಟು ಗ್ಲೋರಿ. ಆವಾಗ ಅಲ್ಲಿದ್ದೋ ಇವರೆಲ್ಲ ಇರ್ತಾರಲ್ಲ, ಸೆಂಟಿಗಳೆಲ್ಲ, ಆ ಪೊಲೀಸರು, ಅವರು ಗಾರ್ಡ್ಸ್ ಎಲ್ಲ, ದೇ ಆಲ್ ವೋಕ್ ಅಪ್. ಅಯ್ಯೋ ನಾವು ಮಲ್ಕೊಂಡ್ಬಿಟ್ಟಿದ್ವಾ ಅಂತ. ದೆನ್ ದೇ ಗೋ ಅಂಡ್ ಟೆಲ್ ಕಂಸ, ಈ ತರ ಮಗು ಆಗಿದೆ ಅಂತ. ಕಂಸ ಬರ್ತಾನೆ, ವಾವ್, ನನ್ನ ವೈರಿ, ನಾನ್ ಕೊಲ್ತೀನಿ ಇವಾಗ. 6 ಜನನ್ ಕೊಂದಿದ್ದಾಯ್ತು, ದಿಸ್ ಒನ್ ಐ ಆಮ್ ಗೋಯಿಂಗ್ ಟು ಕಿಲ್ ಹಿಮ್ ಅಂತಂಟು. ಹಿಮ್ಮ ಹರ್ರ, ಅಯ್ಯೋ ಮಗು, ಹೆಣ್ಮಗುನ, ದೇವತೆಗಳು ಸುಳ್ಳು ಹೇಳ್ತಾರಾ, ವಾವ್ ಅಂತ ಅನ್ಕೊಂಡಂತೆ. ಆಗ ದೇವಕಿ ಹೇಳಿದಂತೆ, ಇದು ಹೆಣ್ ಕೂಸು, ನಿಂಗೇನು ಮಾಡಲ್ಲ, ಇದನ್ನ ಸಾಯಿಸ್ಬೇಡ ಅಂತ. ಇಲ್ವೇ ಇಲ್ಲ, 6 ಜನನ್ ಸಾಯಿಸಿದಾಯ್ತು, ನನ್ನ ಪ್ರಾಣಕ್ಕೆ ಕುತ್ತೆ ಬಂದಾಗ ಯಾರನ್ ಬೇಕಾರು ಯಾವಾಗ ಬೇಕಾರು ನಾ ವಧಿಸ್ತೀನಿ. ಹಿ ಜಸ್ಟ್ ಗ್ರಾಬ್ಸ್ ದ ಬೇಬಿ ಅವೇ ಫ್ರಮ್ ದೇವಕೀಸ್ ಹ್ಯಾಂಡ್ಸ್. ಅದನ್ನ ಬೇರೆ ಮಕ್ಕಳನ್ನ ಮಾಡಿದ್ನಲ್ಲ, ಆ ತರ ಒಗಿಲಿಕ್ ಹಂಗ್ ಹೋದಾಗ ಆ ತಾಯಿ ಮೇಲೆ ಹೊರಟ್ಬಿಟ್ಲಂತೆ. ಅವಳೇನೆ ಮಹಾಮಾಯೆ. ಅವಳು ಮೇಲೆ ಹೋಗಿ ಹೇಳ್ತಾಳಂತೆ, ನೀನು ಏನಂತ ತಿಳ್ಕೊಂಡಿದ್ಯಾ, ನಮ್ಗೆ ನನ್ನನ್ನ ಸಾಯಿಸ್ಬೇಕು ಅಂತ ಮಾಡಿದ್ಯಾ, ನನ್ನನ್ನ ಕೊಲ್ಬೇಕಾ ಮೂಢ, ಯು ಫೂಲ್, ನಿನ್ನನ್ನ ಕೊಲ್ಲೋ ವೈರಿ ಬೇರೆ ಎಲ್ಲೋ ಬೆಳಿತಾ ಇದ್ದಾನೆ. ಸ್ಟಾಪ್ ಆಲ್ ದಿಸ್ ನಾನ್ ಸೆನ್ಸ್. ನೀನ್ ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ, ತುಂಬಾ ಕೆಟ್ಟದಾಗ್ ಮಾಡ್ತಾ ಇದೆಯಾ, ಇದನ್ನೆಲ್ಲ ನಿಲ್ಸು, ಈ ತರ ಟ್ರಬಲ್ ಮಾಡೋದೆಲ್ಲ ನಿಲ್ಸು ಅಂತ ಅನ್ಬಿಟ್ಟು ಅವಳು ಮಹಾಮಾಯೆ ದುರ್ಗಿ ಮೇಲ್ಗಡೆ ಹಾರ್ಬಿಟ್ಲಂತೆ. ಶಿ ವಾಸ್ ಸೋ ಬ್ಯೂಟಿಫುಲ್, ಅಷ್ಟಭುಜ ಅಂತೆ. ಋಷಿಗಳು ಎಲ್ಲಾರು ಅವಳಿಗೆ ಕೈ ಕಾಣಿಕೆ ತಂದ್ಕೊಡ್ತಾ ಇದಾರಂತೆ. ಶಿ ಇಸ್ ಡ್ರೆಸ್ಡ್ ಇನ್ ಬ್ಯೂಟಿಫುಲ್ ಸಾರಿ ಅಂತೆ. ವೇರಿಂಗ್ ಆಲ್ ಬ್ಯೂಟಿಫುಲ್ ಗಾರ್ಲ್ಯಾಂಡ್ಸ್, ಬ್ಯೂಟಿಫುಲ್ ಜ್ಯುವೆಲ್ರಿ. ಅಷ್ಟಭುಜದಲ್ಲಿ ಅಷ್ಟ ಇದನ್ನ ಇಟ್ಕೊಂಡಿದ್ದಾಳಂತೆ, ಆಯುಧಗಳನ್ನ ಇಟ್ಕೊಂಡಿದ್ದಾಳಂತೆ. ಅಂಡ್ ಶಿ ಜಸ್ಟ್ ವಾಕ್ಸ್ ಅವೇ, ಶಿ ಜಸ್ಟ್ ವ್ಯಾನಿಷಸ್ ಇನ್ ಟು ಥಿನ್ ಏರ್. ಕಂಸ ಅವಾಗ ಅಯ್ಯೋ ದೇವ್ರುಗಳು ಸುಳ್ಳು ಹೇಳ್ತಾರ, ನಾನ್ ಕೊಡಿದೆ ಬರೀ ನಾವು ಸುಳ್ಳು ಹೇಳೋದು ಅನ್ಕೊಂಡ್ಬಿಟ್ಟು ದೇವಕಿ ವಸುದೇವರಿಗೆ ಕಾಲಿಗೆ ಬಿದ್ಬಿಟ್ಟು, ಸಾರಿ, ನನ್ನ ಕ್ಷಮಿಸಿ, ಇಷ್ಟೆಲ್ಲ ಆಯ್ತಾ, ಇನ್ಮೇಲೆ ನೀವು ಫ್ರೀ, ಇನ್ಮೇಲೆ ನಾನ್ ನಿಮ್ಗೆ ತೊಂದ್ರೆ ಕೊಡಲ್ಲ, ಏನೋ ಬೇರೆ ಎಲ್ಲೋ ಬೆಳಿತಾ ಇದ್ದಾನಂತೆ, ನೋಡ್ಕೊಳ್ಳೋಣ ಆ ಸಿಚುವೇಶನ್ ಬಂದಾಗ ಅಂತ ಅಂದ್ಬಿಟ್ಟು ಮನೆಗ್ ಹೋದ್ನಂತೆ. ಮನೆಗ್ ಹೋಗಿ ಹಿ ಕಾಲ್ಸ್ ಆಲ್ ಹಿಸ್ ಗೂನ್ಸ್, ಆತೃಣಾವರ್ತ, ಆಲ್ ದೋಸ್ ರಾಕ್ಷಸಾಸ್ ಎಲ್ಲಾರು ಇದ್ದಾರಲ್ಲ, ಅವ್ರನ್ನೆಲ್ಲ ಕರ್ಸಿದ್ನಂತೆ. ಕರ್ಸ್ಬಿಟ್ಟು, ನೋಡಿ ಹೀಗಾಯ್ತು ಅಂತ. ಅವ್ರು, ಅಯ್ಯೋ ಇದೆಲ್ಲ ಆಯ್ತಾ, ನೀನ್ ಇದನ್ನೆಲ್ಲ ನಂಬೇಡ, ನೀನ್ ಏನಿದ್ರು ಬ್ರಾಹ್ಮಣ ಹತ್ಯೆ, ಗೋ ಹತ್ಯೆ, ಶಿಶು ಹತ್ಯೆ ಇದನ್ನೇ ಮಾಡ್ಬೇಕು, ನಾವ್ ಇದನ್ನೇ ಮಾಡ್ಬೇಕು, ನೀನ್ ಒಳ್ಳೇದಾಗ್ಬೇಕು, ನೀನ್ ಚೆನ್ನಾಗಿರ್ಬೇಕು, ನೀ ರಾಜನಾಗಿರ್ಬೇಕು ಅಂದ್ರೆ ನಾವ್ ಇದನ್ನೇ ಮಾಡ್ಬೇಕು ಅಂತ ದುರ್ಬೋಧನೆ ಮಾಡಿದ್ರಂತೆ. ಆ ದುರ್ಬೋಧನೆಗೆ ಒಳಗಾಗಿ ಕಂಸ, ಫೈನ್, ವಿಲ್ ಡೂ ದಟ್, ನಾಳೆಯಿಂದ ಎಲ್ಲಲ್ಲಿ ಯಾವ್ಯಾವ ಮಕ್ಕಳು ಹುಟ್ಟಿದಾರೋ ಅವ್ರನ್ನೆಲ್ಲಾ ಸಾಯಿಸ್ಬಿಡೋಣ, ಪೂತ ನೀನ್ ಕರಿಯೋಣ, ಮತ್ತೆ ಬೇರೆ ಬ್ರಾಹ್ಮಣ ಹತ್ಯೆನ ಮಾಡೋಣ, ಗೋ ಹತ್ಯೆನ ಮಾಡೋಣ ಅಂದ್ಬಿಟ್ಟು ಹಿ ಇಸ್ ಡಿಸೈಡೆಡ್ ಒನ್ ಬಿಗ್ ಲಿಸ್ಟ್ ಆಫ್ ಆಲ್ ದ ವೈಸಸ್ ಏನೇನ್ ಮಾಡ್ಬೇಕು ಅಂತ. ಇದನ್ನೆಲ್ಲ ಮಾಡಿ ಅಲ್ಲಿಗೆ ನಿಲ್ಸಿದ್ದಾನಂತೆ. ಇಲ್ಲಿಗೆ ಇವತ್ ನಿಲ್ಸಣ್ವಾ, ನೆಕ್ಸ್ಟ್ ಕ್ಲಾಸು ಪೂತನಿ ಅದನ್ನೆಲ್ಲ ಹೇಳೋಣ, ಆಯ್ತಾ? ಕೃಷ್ಣಾರ್ಪಣಮಸ್ತು. ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಹರಿ ಹರಿ, ಹರೇ ಕೃಷ್ಣ. Excellent class, Mataji. Please accept my humble obeisances. It's My excellent. obeisances to all of you. ನೀವೆಲ್ಲ ಬಂದು ಕೇಳ್ತಾ ಇದ್ದೀರಾ, ಬಹಳ ಒಳ್ಳೇದಾಗತ್ತೆ ನಿಮ್ಗೆ. ಕೃಷ್ಣ ಕತೆ ಕಿವಿಗ್ ಬೀಳೋದು ಕೂಡ ಬಹಳ ವಿರಳ. ನನಗೆ Yes, ಸ್ವಾಮಿ yes. ಮಾಡು ಅಂತ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಹಿಮ್ ಅಂಡ್ ಟು ಯು, ನನ್ಗೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. Yes, Madhuri. ಏನ್ ಬೇಕಾದ್ರೆ Thank you very much, Madhuri. ಹರಿ ಬೋಲ್. ಸೊ ಹರಿ ಬೋಲ್. ನನ್ಗೆ ಎಷ್ಟೊಂದು ಕ್ವಶನ್ಸ್ ಇತ್ತು ಮಾತಾಜಿ, ಅದು ಎಲ್ಲ ಕೇಳಿ ನಿಮ್ ಕ್ಲಾಸ್ ಕೇಳಿ ಐ ಹ್ಯಾಡ್ ದಟ್ ಕ್ವಶನ್. ಏನಕ್ಕೆ ಅಶೀರವಾಣಿ ಅವಾಗ್ಲೇ ಆಗ್ಬೇಕಿತ್ತು, ಹಿಂದೆ ಮುಂದೆ Yes. ಆಗ್ಬೋದಿತ್ತಲ್ಲ, ಮದ್ವೆ ಆಗೋ ಟೈಮ್ ಖಂಡಿತ ಆಗ್ಬೋದಿತ್ತು, ಅವ್ರ ಖಂಡಿತ ಮನೆಗೆ ಖಂಡಿತ. ಹೋಗ್ಮೇಲೆ ಆಗ್ಬೋದಿತ್ತು. ಹೌದು ಐ ಹ್ಯಾಡ್ ಹೌದು. ದಟ್ ಕ್ವಶನ್ always. So I answered, right? Yes, That was Madhuri. the exact time the wanted Kamsa had to get off the chariot because ಅವನು ದುಷ್ಟರು ಇರಬಾರ್ದಂತೆ, ಒಳ್ಳೆ ಸಾತ್ವಿಕ್ ಪರ್ಸನಾಲಿಟೀಸ್ ಜೊತೆ. And Krishna is going to be parented by Devaki and Vasudeva. Of course, Kamsa should not be driving the chariot at all ಅಂದ್ಬಿಟ್ಟು ಆ ಮೊಮೆಂಟ್ ಅಲ್ಲಿ Kamsa had to get off the chariot. Yes. Yeah. And ಅನರ್ಥಗಳು ಹೋಗ್ಬೇಕು. yes, ಅದಕ್ಕೆ. Mataji, that is true. And even I had that ಕಂಸ ನಾರದ್ರ ಮಾತನ್ನ ಮಾತ್ರ ಕೇಳ್ತಾನೆ. So it was like ಕೃಷ್ಣನ ಯಾಕೆ ಒಂದು ಕಂಸ ಹೌದು ಕಂಸ ನಾರದರ ಮಾತು ಯಾಕೆ ಹೇಳ್ತಾನೆ ಅಂದ್ರೆ, ನಾರದರು ಅವನ್ಗೆ ಏನ್ ಇಷ್ಟನೋ ಅದನ್ನೇ ಹೇಳ್ತಾರೆ. ಅಯ್ಯೋ ಅವನನ್ನ ನೀನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳ್ಬಿಟ್ಟು, ಅಯ್ಯೋ ಇದನ್ನ ನೋಡ್ಕೋಬೇಕಪ್ಪ, ಸದ್ಯ ಯಾವ್ದವ್ರೆಲ್ಲ ಹೀಗಿದ್ದಾರೆ, ನಿನ್ ಸೇಫ್ಟಿ ಇಂಪಾರ್ಟೆಂಟ್, ಹೀಸ್ ಗ್ಲೋರಿಫೈಯಿಂಗ್ ಹಿಮ್. ಸೊ ಹಿ ಲವ್ಸ್ ನಾರದ. ವಾವ್, ನನ್ ಕಂಡ್ರೆ ಎಷ್ಟಿಷ್ಟ ಅಂತ. ಅದು ಬೇರೆ ವಿಚಾರ ಅಂತ ಅವ್ನಿಗೆ ಗೊತ್ತಿಲ್ಲ. ಇದು ಇಟ್ಸ್ ಅ ಟ್ರ್ಯಾಪ್ ಅಂತ ಅವ್ನಿಗೆ ಗೊತ್ತಿಲ್ಲ. ಬಟ್ ನೈಸ್ ಟ್ರ್ಯಾಪ್ ಮಾತಾಡಿ. ನಾರದ ಅದು ಯಾವಾಗ್ಲೂ ನೈಸ್ ಟ್ರ್ಯಾಪ್.
ನಾರದ ಇಸ್ ಎಷ್ಟು ಭಕ್ತಿ ಅವರಲ್ಲಿಂದೆ, ಗೋವಿಂದನಲ್ಲಿ ಅಷ್ಟು ಭಕ್ತಿ. ಸೊ ಹಿ ವಾಂಟೆಡ್ ಟು ಸಿ ಕೃಷ್ಣ. ಅಂಡ್ ನಾರದರ್ದು ಏನ್ ಐಡಿಯಾ ಇತ್ತಂತೆ ಅಂದ್ರೆ, ನೋಡೋಣ ವಸುದೇವ ದೇವಕಿಯರು ಎಷ್ಟು ದಿನ ತಾಳ್ಮೆ. ಸಿ ಪೇಶನ್ಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಮ್ಗೆ ಎಷ್ಟು ಬೇಗ ಕೋಪ ಬಂದ್ಬಿಡತ್ತಲ್ವಾ. Yes, ಯಾವಾಗ ಇವಾಗ ಮಾತಾಜಿ. ನೀವು ಕ್ಲಾಸ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ, ನಾನು ಕರ್ದಿದ್ದೀರಾ ಕ್ಲಾಸ್ ಚೆನ್ನಾಗಿದೆ ತಕ್ಷಣ ಕೋಪ ಬಂದ್ಬಿಡುತ್ತೆ. ಆದ್ರೆ ಹಿ ವಾಂಟೆಡ್ ಟು ಸಿ ಅಂತೆ ವಸುದೇವ ದೇವಕಿಯರಿಗೆ ಅವ್ರ ಓನ್ ಮಕ್ಕಳು ಅವ್ರ ಕಣ್ಣೆದುರಿಗೆ ಸಾಯಿಸ್ತಾ ಇದ್ರೆ ಕೂಡ ಸಾಯ್ತಾ ಅವ್ರಿಗೆ ಕೋಪ ಬಂದಿರ್ಲಿಲ್ವಂತೆ. ದಟ್ ಪೇಶನ್ಸ್. ಇನ್ನ ಎಷ್ಟ್ ದಿನ ತಾಳ್ತಾರೆ ನೋಡೋಣ ಅಂತ ಅನ್ಬಿಟ್ಟು ಇದೆಲ್ಲ ಪ್ಲಾನಿಂಗ್ ಅಂತೆ. ಅಂಡ್ ಮೋರೋವರ್ ನಾ ಹೇಳಿದ್ನಲ್ಲ, ಮರೀಚಿ ಮಕ್ಕಳು ಅವರು ಹಾ. ದೇವಲ ಋಷಿಯಿಂದ ಇದಾಗಿ ಷಡ್ಗರ್ಭಾಸುರರಾಗಿದ್ದು ಅಂತ ಷಡ್ಗರ್ಭ. ಕಾಲನೇಮಿಯ ಮಕ್ಕಳು, ಹಿರಣ್ಯಾಕ್ಷನ ಹಾ. ಅವರು ಮೊಮ್ಮಕ್ಕಳು. ಸೊ ಅವ್ರನ್ನ ರಿಲೀಸ್ ಮಾಡ್ಬೇಕಿತ್ತು. ಸೊ ಆಲ್ ದಿ, ಸೊ ಇದನ್ನೆಲ್ಲ ಸಿ ಹೌ ಓನ್ಲಿ ಕೃಷ್ಣ ಕ್ಯಾನ್ ಪ್ಲಾನ್ ಸಚ್ ಥಿಂಗ್. ಕ್ಯಾನ್ ವಿ ಕಾಂಟ್ ಇವನ್ ಓ ಥಿಂಕ್ ಮಾತಾಜಿ. ಅಲ್ವಾ. ದಿಸ್ ವಾಸ್ ದ ಖಂಡಿತ. ಪ್ಲಾನ್. ಎಸ್. ಅಂಡ್ ಆ 6 ಅನರ್ಥಗಳು, ಸಿ ದೇ ಆಲ್ ರೆಪ್ರೆಸೆಂಟ್ ಅನರ್ಥಗಳು. ನಮ್ಮಿಂದ ಅನರ್ಥಗಳು ಹೋದ್ರೆ ತಾನೇ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಎಸ್ ಅಲ್ವಾ. ಮ್ಯಾಮ್. ನಾವ್ ಅಷ್ಟು ದುಷ್ಟರಾಗಿದ್ರೆ ಕೃಷ್ಣನ್ ಕತೆ ಏನ್ ಕೇಳಿದ್ರು, ಐ ವಾಂಟ್ ಟು ಸಿ ಎ ಮೂವಿ, ನಾ ಹೊಟ್ಟೋಗ್ತೀನಿ, ಐ ಡೋಂಟ್ ವಾಂಟ್ ಕೃಷ್ಣ ಅಂತೀನಿ. ಸೊ ಅನರ್ಥಗಳೆಲ್ಲ ಹೋಗ್ತಾ ಇರುವಾಗ, ಇನ್ನೇನ್ ಹೋಗ್ತಾ ಇದೆ ಅನ್ನುವಾಗ ಪರವಾಗಿಲ್ಲ ಒಂದ್ ಸ್ವಲ್ಪ ಕೇಳೋಣ ಕಿವಿನಲ್ಲಿ ಅಂತ ನಮ್ಗೆ ಮನ್ಸು ಬರುತ್ತೆ ಅಲ್ವಾ. ಎಸ್. ವೆರಿ ನೈಸ್ ಮಾತಾಜಿ. ತುಂಬಾ ತುಂಬಾ ನನ್ಗಂತೂ ಪರ್ಸನಲ್ ಆಗಿ ಐ ಹ್ಯಾಡ್ ಅ ಲಾಟ್ ಆಫ್ ಆನ್ಸರ್ಸ್ ಫಾರ್ ಮೈ ಕ್ವಶನ್ಸ್ ಫ್ರಮ್ ದಿಸ್ ಕ್ಲಾಸ್. ಯು ಕ್ಯಾನ್ ಆಸ್ಕ್ ಎನಿ ಕ್ವೆಶ್ಚನ್. ಎಸ್. ನಾನು ಒಂದ್ ವಾರ ಎವ್ರಿ ಡೇ ಐ ರೀಡ್ ಫಾರ್ ಅಬೌಟ್ 4 to 5 hours ಅಂಡ್ ಹುಚ್ಚಿ ತರ ಓದ್ತಾ ಇರ್ತೀನಿ. ಅಂದ್ರೆ ನಂಗೆ ನೆಕ್ಸ್ಟ್ ಎಕ್ಸಾಮ್ ಇದೆ, PG ಎಕ್ಸಾಮ್ ಇರೋ ತರ. ಬಿಕಾಸ್ ನನಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳ್ಬೇಕು ಅಂತ Yes, ಇಷ್ಟ ಇರುತ್ತೆ. ma'am. ಅಂಡ್ ನನಗೆ ಓದ್ಬೇಕು ಅಂತ ಇಷ್ಟ ಇರುತ್ತೆ. ಐ ವುಡ್ ಲೈಕ್ ಟು ಡಾನ್ಸ್, ನನ್ಗೆ ಕುಣಿದ್ಬಿಡೋಣ ಅನ್ಸ್ತಾ ಇರುತ್ತೆ. ಅಷ್ಟೇ, ಇನ್ನೇನಲ್ಲ. ಎಸ್. ಸೊ ಇನ್ಯಾರ್ದರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿನ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ. ಮಾತಾಜಿ, ನನ್ ಕ್ವಶನ್ ಏನಂದ್ರೆ, ಹೇಳಿ. ಈ ಕಾಲನೇಮಿ ಮಕ್ಕಳಿಗೆ ಹಿರಣ್ಯಕಶಿಪು ಶಾಪ ಕೊಡ್ತಾರಲ್ವಾ? ಈಗ ಶಾಪ ಹಿರಣ್ಯಕಶಿಪು ಅಲ್ಲ, ಕೊಡ್ಬೇಕು ಅಂದ್ರೆ ಹಿರಣ್ಯಾಕ್ಷ ಶಾಪ. ಹ. ಓಕೆ, ಹಿರಣ್ಯಾಕ್ಷ ಶಾಪ ಕೊಟ್ರೆ ಅಂದ್ರೆ ಈ ಶಾಪ ಕೊಡ್ಬೇಕಂದ್ರೆ ಅವರಿಂದ ಏನಾದ್ರೂ ತಪ್ಪಾಗಿರ್ಬೇಕು, ಅಥವಾ ಅದು ವರ್ಕ್ ಆಗ್ಬೇಕಂದ್ರೂ ಅವರಲ್ಲಿ ಅದಿರ್ಬೇಕು. ಇಲ್ಲಿ ಅವ್ರ ಏನ್ ಹೌದು, ತಪ್ಪು ಹೌದು. ಮಾಡಿ ಬ್ರಹ್ಮದೇವ್ರ ಕುರಿತು ತಪಸ್ ಮಾಡಿದ್ದಾರೆ, ಹಂಗಾದ್ರೆ ಅವ್ರ ಶಾಪ Because ಯಾಕೆ ಅಂದ್ರೆ ಹಿರಣ್ಯಾಕ್ಷ ಅಂಡ್ ಹಿರಣ್ಯಕಶಿಪು ಥಾಟ್ ದೇವರ್ ದ ಸುಪ್ರೀಂ ಲಾರ್ಡ್. ಹಿರಣ್ಯಕಶಿಪು ಏನ್ ಹೇಳ್ದ, ಇಲ್ಲಿ ಹರಿನಾಮ ಹೇಳ್ಕೊಡ್ದು, ಓಂ ಹಿರಣ್ಯಾಕ್ಷಾಯ ನಮಃ, ಓಂ ಹಿರಣ್ಯಕಶಿಪೇ ನಮಃ, ನರಸಿಂಹ ಪುರಾಣದಲ್ಲಿ ಬರುತ್ತೆ. ಹಿರಣ್ಯಕಶಿಪೇ ನಮಃ ಅಂತ ಹೇಳ್ಬೇಕು ಅಂತ. ಅದಕ್ಕೆ ಬ್ರಾಹ್ಮಣರ ವಧೆ ಅದೆಲ್ಲ ಮಾಡ್ತಾ ಇದ್ದಿದ್ದು. ಯಾಕೆಂದ್ರೆ ಅವರು ಹರಿನಾಮ ಸಂಕೀರ್ತನೆ, ಹರಿಗೆ ಅವರು ಕುರ್ತು ತಪಸ್ ಮಾಡ್ತಿದ್ದಾರೆ ಅಂತ, ನನ್ನ ಹೆಸರು ಹೇಳ್ಬೇಕು ಅಂತ. ಸೊ ಹಿರಣ್ಯಾಕ್ಷ ಸೆಡ್, ನನ್ನನ್ನ ಬಿಟ್ಟು ನೀವು, ಅಂದ್ರೆ ಐ ಕ್ಯಾನ್ ಗ್ರಾಂಟ್ ಯು ಬೂನ್ಸ್, ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಡೂ ದಟ್, ನನ್ನನ್ನ ಬಿಟ್ಟು ಬ್ರಹ್ಮನ ನೀವು ಕುರ್ತು ತಪಸ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಹಿ ವಾಸ್ ಆಂಗ್ರಿ. ನನ್ನ ಹೆಸರು ಹೇಳಲೇ ಇಲ್ಲ ಹಿರಣ್ಯಾಕ್ಷ ಅಂತ, ಚತುರ್ಮುಖ ಬ್ರಹ್ಮನನ್ನ ಕುರ್ತು ಮಾಡಿದ್ರಿ, ಹಾಗಾಗಿ ನಿಮ್ಮ ತಂದೆಯಲ್ಲೇ ನೀವು ಸಾಯಿರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಶಾಪ ಕೊಟ್ಟು. ಅವ್ರಿಗೆ ಇಷ್ಟ ಆಗಿಲ್ಲ ಅಂದ ತಕ್ಷಣ ಇವ್ರು ಮಾಡಿದ್ದು ತಪ್ಪಿಲ್ವಲ್ಲ ಮಾತಾಜಿ? ಅದು ವರ್ಕ್ ಯಾಕಾಯ್ತು ಶಾಪ? ಅಲ್ಲ, ಇವ್ರ ಕಡೆಯಿಂದ ತಪ್ಪಿಲ್ಲ. ಬಟ್ ಹಿರಣ್ಯಾಕ್ಷ ವಾಸ್ ದಟ್ ಜೈ ವಿಜಯ್ ತಾನೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿದ್ದು. ಸೊ ಹಿ ಥಾಟ್ ನನ್ನ ಕುರಿತು ಅಂದ್ರೆ ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಈಗ ನೀವು ನನ್ನ ಕ್ಲಾಸ್ ಕರೆದ್ಬಿಟ್ಟು, ಮಾತಾಜಿ ನೀವು ಆ ಕಡೆ ಹೋಗಿ ಇನ್ಯಾರನ್ನೋ ಕರಿತಿದ್ರೆ, ಹೇ ನನ್ನ ಕರೆದ್ಬಿಟ್ಟು ಅವ್ರನ್ನ ಕರೆದಿದ್ದೀರಾ, ಐ ಗೆಟ್ ಆಂಗ್ರಿ. ಸೊ ಸೇಮ್ ಇದು ಇಲ್ಲಿ. ಹಿ ಥಿಂಕ್ಸ್ ಈಸ್ ದ ಸುಪ್ರೀಂ ಲಾರ್ಡ್. ಇವನನ್ನ ಕುರಿತು ತಪಸ್ ಮಾಡ್ಲಿಲ್ಲ, ಬ್ರಹ್ಮನ ಕುರಿತು ತಪಸ್ ಮಾಡಿದ್ರು, ನಾನ್ ಕೊಡ್ತಾ ಇರ್ಲಿಲ್ವಾ ನಿಮ್ಗೆ ಬೂನ್ಸ್ ಎಲ್ಲ? ಕುಂಟ್ ಐ ಹ್ಯಾವ್ ಗ್ರಾಂಟೆಡ್ ಯು ಬೂನ್ಸ್, ಯು ವೆಂಟ್ ಟು ಚತುರ್ಮುಖ ಬ್ರಹ್ಮ, ನಾನ್ ಈ ಸುಪ್ರೀಂ ಇದೀನಿ. ದಟ್ ವಾಸ್ ಇಸ್ ಆಂಗರ್, ಈಗೋ. ಸೊ ಈಗೋ ಬ್ಲಾಸ್ಟಿಂಗ್ ಸೆಷನ್. ಆ ಈಗೋ ಇದ್ದಿದ್ರಿಂದ ಹಿ ಸೆಡ್, ನೀವು ನಿಮ್ ತಂದೆಯಿಂದಲೇ ಹತರಾಗ್ರಿ ಅಂತಂಟು ಬಾಯಿಗೆ ಬಂದಿದ್ದನ್ನ ಅವರು ಹೇಳ್ಬಿಟ್ಟ. ಸೊ ಇದನ್ನ ನಿಜ ಮಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಹ್ಯಾಡ್ ಟು ಬಿ ಡನ್. ಸರಿ ಮಾತಾಜಿ. ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ, ಈ ಸೂತ ಪುರಾಣಿಕರು ಶೌನಕಾದಿ ಮುನಿಗಳು ಅಂದ್ರೆ ಯಾರು ಮಾತಾಜಿ? ಸೂತ ಪುರಾಣಿಕರು ಅಂತಂದ್ರೆ ಅವರು ವೇದವ್ಯಾಸರ ಶಿಷ್ಯರು. ಮೊದಲು ಅವರು ಉಗ್ರಶ್ರವ ಅನ್ನೋರು ಸೂತರಾಗಿರ್ತಾರಂತೆ. ಅಂದ್ರೆ ಅವರು ಬೇರೆ ಜನ ಆದ್ರೂ ಕೂಡ ಅವರಿಗೆ ಅಂದ್ರೆ ಒಂದು ಬ್ರಾಹ್ಮಣ ಇನ್ನೊಂದು ಕ್ಷತ್ರಿಯನೋ ಅಥವಾ ಇನ್ನೊಂದು ಬೇರೆ ಯಾವ ಕಪಲಿಂದ ಹುಟ್ಟಿದವ್ರಿಗೆ ಸೂತರು ಅಂತಾರೆ. ಸೊ ಅವ್ರಿಗೂ ಕೂಡ ಈ ಪುರಾಣದ್ದೆಲ್ಲ ಅವರು ತಿಳ್ಕೊಂಡು ವೇದಾಂಗನೆಲ್ಲ ತಿಳ್ಕೊಂಡು ಅವರಿಗೂ ಕೂಡ ವೇದವ್ಯಾಸರು ಅವ್ರಿಗೆ ಪುರಾಣನ ಅವ್ರಿಗೆ ಹೇಳ್ಕೊಟ್ಟಿದ್ರಂತೆ, ನೀವು ಕೂಡ ಹೇಳ್ಬೋದು ಅಂತ. ಆದ್ರಿಂದ ಸೂತ ಮುನಿ ಅವರು ಲೋಮಹರ್ಷಣ ಇದು ಈ ತರ ಯಜ್ಞ ನಡೀತಾ ಇದ್ದಾಗ ಬಲರಾಮ ಬರ್ತಾನಲ್ಲಿ. ಬಲರಾಮ ಬಂದಾಗ ಅವ್ರು ಹೇಳಲ್ಲ, ವೇದಿಕೆಯಲ್ಲಿ ಕೂತಿದ್ದಾಗ ವ್ಯಾಸಾಸನದಲ್ಲಿ ಕೂತಿದ್ರೆ ಹೇಳ್ಬಾರ್ದು, ಆತರ ಯಾರು ಬಂದ್ರು ಕೂಡ ಹೇಳ್ಬಾರ್ದು. ಸೊ
ಯಾಕೆಂದ್ರೆ ಪುರಾಣನ ಹೇಳ್ತಾ ಇರೋರ್ಗೆ ಶುಕ ಮಹಾಮುನಿಗಳಿಗೆ ಹೇಳ್ತಾರ. ಶುಕ ಮಹಾಮುನಿ ಅಲ್ದೇ ಇದ್ರು ಕೂಡ ಆಸನದಲ್ಲಿ ಕೂತ್ಬಿಟ್ಟು ಟಾಕಿಂಗ್ ಅಬೌಟ್ ಶ್ರೀ ಕೃಷ್ಣ ಅಂತನ್ಬಿಟ್ಟು ಅವ್ರು ಹೇಳ್ಬಾರ್ದು. ಅವ್ರು ಹೇಳಲ್ಲ. ಅವಾಗ ಬಲರಾಮ ಎಲ್ಲಾರು ಎದ್ ನಮಸ್ಕಾರ ಮಾಡಿದ್ರು, ನಿಂದೇನ್ ಹೆಚ್ಚು ಅಂದ್ಬಿಟ್ಟು ಅವ್ರನ್ನ ಸಂಹಾರ ಮಾಡ್ಬಿಡ್ತಾನೆ ಇದರಿಂದ. ಅವಾಗ ಅವರೆಲ್ಲ ಹೇಳ್ತಾರೆ, ಅಯ್ಯೋ ನಾವೆಲ್ಲ ನಮ್ಮ ಆಯುಸ್ ಕೊಟ್ಬಿಟ್ಟು ಇಲ್ಲಿ ಕೂರ್ತಿದ್ವಿ, ಇಲ್ಲಿ ಸತ್ರಯಾಗ ನಡೀತಾ ಇತ್ತು ಅದಕ್ಕೋಸ್ಕರ ಅಂತ. ಅವಾಗ ಅವನು ಹೇಳ್ತಾನೆ, ಹಾಗಾದ್ರೆ ಅವನ ಮಗ ಇದ್ದಾನಲ್ಲ ಉಗ್ರಶ್ರವ, ಲೋಮಹರ್ಷಣನ್ ಮಗ ಉಗ್ರಶ್ರವ, ಅವನನ್ನ ಸೂತ್ರನಾಗಿ ಮಾಡಿ ಅವ್ನಿಗೆಲ್ಲಾ ಪುರಾಣ ಎಲ್ಲಾನು ಬರದು, ಒಂಚೂರು ಮರಿಬಾರ್ದು ಅಂತ ನಾನು ಅವ್ನಿಗೆ ಬ್ಲೆಸ್ ಮಾಡ್ತೀನಿ ಅಂದ್ಬಿಟ್ಟು ಬಲರಾಮ ಹೇಳ್ಬಿಟ್ಟು ಇಲ್ಲಿ ಇಲ್ವಲ ಅನ್ನೋ ರಾಕ್ಷಸ ಇದ್ದಾನೆ ಅಂತ, ಇಲ್ವಲ ಅನ್ನೋ ರಾಕ್ಷಸನ ಸಂಹಾರ ಮಾಡ್ಬಿಟ್ಟು ಅವನು ತೀರ್ಥಯಾತ್ರೆ ಹೊಟ್ಟೋದ್ನಂತೆ. ಯಾಕೆಂದ್ರೆ ಅವನು ಸೂತರನ್ನ ವಧಿಸಿದ್ದ ಅಂತ ಅನ್ಬಿಟ್ಟು. ಇದು ಸೂತರು ಅಂದ್ರೆ ಅವರೇ ಯಾವಾಗ್ಲೂ ಈ ಪುರಾಣಗಳನ್ನೇ ಆಗ್ಲಿ ಇನ್ನೊಂದನ್ನೇ ಆಗ್ಲಿ ಹೇಳೋದು ಅವರೇನೇನೆ. ಸೊ ವ್ಯಾಸ ಋಷಿಗಳು ಶುಕ ಮಹಾಮುನಿಗಳಿಗೆ, ಅವ್ರ ಮಗನಾದಂತಹ ಶುಕ ಮಹಾಮುನಿ ಈಸ್ ಶಿವ ಹಿಮ್ಸೆಲ್ಫ್. ರೈಟ್. ಸೊ ಅವನಿಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇರುವಾಗ ಉಗ್ರಶ್ರವನ, ಲೋಮಹರ್ಷಣನ ಮಗನಾದಂತ ಉಗ್ರಶ್ರವ ಕೂಡ ಅಲ್ಲಿದ್ರಂತೆ. ಅವರು ವ್ಯಾಸರ ಶಿಷ್ಯರು, ಅವರು ಕೂಡ ಕಿವಿಗೆ ಹಾಕೊಂಡಿದ್ರಂತೆ. ಅವರೇ ಇವಾಗ ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ ಯಾವಾಗ್ಲೂ ಯಾಗ ಸತ್ರಯಾಗ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಶ್ರೀಕೃಷ್ಣನ ಕಥಾಮೃತ ಕಿವಿಗೆ ಬೀಳ್ಲೇಬೇಕು ಯಾಗ ಮಾಡ್ತಾ ಇದ್ದಾಗ. ಆಮೇಲೆ ಅವ್ರು ಹೇಳ್ತಾರೆ, ಸಾವಿರಾರು ವರ್ಷ ಯಾಗ ಆಯ್ತು, ಇವಾಗ ನಿಲ್ಸಿ ಅಂತಾರೆ. ಸನತ್ ಕುಮಾರರು ಭಾಗವತ ಸಪ್ತಾಹ ಎಲ್ಲ ಕೇಳ್ತಾರಲ್ಲ, ಶ್ರೀಹರಿ ಕೃಷ್ಣನೇ ಬರ್ತಾನಲ್ಲ, ಅವಾಗ ನೀವು ಯಾಗನ ನಿಲ್ಲಿಸ್ಬೋದು ಅಂತಾನೆ. ಹೂ ಅಂದ್ಬಿಟ್ಟು ಆ ಯಾಗನ ನಿಲ್ಲಿಸ್ತಾರೆ. ಯಾವಾಗ್ಲೂ ಸೂತರೇನೇನೆ ಭಾಗವತ ಪುರಾಣ ಆಗ್ಲಿ ಇನ್ನೊಂದು ಪುರಾಣನೇ ಆಗ್ಲಿ ಶೌನಕಾದಿ ಋಷಿಗಳು, ದ ಹೋಲ್ ಋಷಿವರಿಗೆ ಹೇಳೋದು. ಲೋಮಹರ್ಷಣನ ಮಗನಾದಂತಹ ಉಗ್ರಶ್ರವ ಸೂತರು ಅವರೇನೆ ಹೇಳೋದು ಯಾವಾಗ್ಲೂ. ಮಾತಾಜಿ, ಮತ್ತೆ ನೀವು ಶುಕಮುನಿಗಳು ಅಂದ್ರೆ ಶಿವ ಅಂದ್ರಿ, ಮತ್ತೆ ಪ್ಯಾರೆಟ್ ಅಂತಾನು ಹೇಳ್ತಾರಲ್ಲ ಮಾತಾಜಿ. ಶುಕಮುನಿ, ಶಿವ ವಾಂಟೆಡ್ ಟು ಸರ್ವ್ ದ ಲೋಟಸ್ ಫೀಟ್ ಆಫ್ ಶ್ರೀ ಕೃಷ್ಣ, ಸೊ ಹಿ ಬಿಕೇಮ್ ಶುಕಮುನಿ. ವ್ಯಾಸರ ಮಗನಾದನಂತೆನೆ ಶಿವ. ಯಾಕೆ ಅಂದ್ರೆ ಹಿ ವಾಂಟೆಡ್ ಭಾಗವತ ಫ್ರಮ್ ಹಿಸ್ ಟಂಗ್. ಭಾಗವತನ ಹೇಳ್ಬೇಕು ಅನ್ನೋ ಆಸೆ ಆಯ್ತಂತೆ. ಹಿ ವಾಂಟೆಡ್ ಟು ಗ್ಲೋರಿಫೈ ಕೃಷ್ಣ. ವೆನ್ ಹಿ ವಾಂಟೆಡ್ ಟು ಗ್ಲೋರಿಫೈ ರಾಮ, ಹಿ ಬಿಕೇಮ್ ಹನುಮಂತ. ನೌ ಹಿ ವಾಂಟ್ಸ್ ಟು ಗ್ಲೋರಿಫೈ ಕೃಷ್ಣ, ಹಿಸ್ ಬಿಕಮ್ ವ್ಯಾಸರ ಮಗನಾದಂತಹ ಶುಕಮುನಿ. ಶಿವನೇ ಒಂದು ರೂಪದಿಂದ ಶುಕಮುನಿಗಳಾದ್ರಂತೆ. ಸೊ ಅವ್ರಿಗೆ ಶುಕಮುನಿ ಪಕ್ಷಿಯ ಮಕ ಇತ್ತು ಅಷ್ಟೇನೆ. ಅವರು ವೇದವ್ಯಾಸರ ಶಿಷ್ಯ ಅಂತೆ. ಅವ್ರು ಯಾವ್ದೇ ಒಂದು ಹಿ ವಾಸ್ ಸೋ ಟ್ರಾನ್ಸೆಂಡೆಂಟಲ್. ಅವ್ರನ್ನ ನೋಡಿ ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡಿ ಅಪ್ಸರ ಸ್ತ್ರೀಯರು, ಇವ್ರು ಶುಕಮುನಿಗಳು ಬಂದ್ರೆ ಅವ್ರ ಪಾಡು ಅವ್ರು ಮಾಡ್ತಾ ಇರ್ತಾರೆ. ಅವ್ರ ತಂದೆ ವೇದವ್ಯಾಸರು ಶುಕ ಅನ್ಕೊಂಡ್ ಬರ್ತಾರೆ. ತಕ್ಷಣ ಮೈ ಮುಚ್ಕೋತಾರಂತೆ. ಯಾಕೆ ಅಂದ್ರೆ ಶುಕಂಗಿರೋ ಬುದ್ಧಿ ವೇದವ್ಯಾಸರಿಗಿಲ್ಲ ಅಂತ. ಶುಕ ಡಸಂಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೆನ್, ವಿಮೆನ್ ಆರ್ ವಾಟ್ ಎವರ್. ಹಿ ಇಸ್ ಸೋ ಟ್ರಾನ್ಸೆಂಡೆಂಟಲ್ ಅಂಡ್ ಬರೀ ಹರಿನಾಮ ಬರ್ತಾ ಇದೆಯಂತೆ. ವೇದವ್ಯಾಸರಿಗೆ ಸ್ವಲ್ಪ ಅದಿತ್ತಂತೆ. ಹಾಗ ಇಟ್ ಇಸ್ ಆಲ್ ಈಗೋ ಬ್ಲಾಸ್ಟಿಂಗ್ ಸೆಷನ್ ಫ್ರಮ್ ಶ್ರೀ ಕೃಷ್ಣ, ಆಲ್ ಇನ್ ಬ್ರಹ್ಮ ವೈವರ್ತ ಪುರಾಣ. ಅವಾಗ ವೇದವ್ಯಾಸರು ಬಂದ ತಕ್ಷಣ ಅವ್ರು ಮೈ ಮುಚ್ಕೊಂಡಂತೆ. ಸೊ ದಟ್ ಇಸ್ ದ ಡಿಫರೆನ್ಸ್ ಅಂತ ಅಂದ್ಬಿಟ್ಟು. ಅಷ್ಟು ಅವರು ಟ್ರಾನ್ಸೆಂಡೆಂಟಲ್ ಶುಕ ಮಹಾಮುನಿ. ಅವ್ರಿಗೆ ಭಾಗವತನ ಉಪದೇಶ ಮಾಡಿದ್ದಂತೆ ವೇದವ್ಯಾಸರು. ಓಕೆ ಮಾತಾಜಿ. ಹಾಗಾದ್ರೆ ಇದೆಲ್ಲ ಆಕ್ಚುಲಿ ಕೆಲವೆಲ್ಲ ಸೀಕ್ರೆಟ್ಸ್. ನಾನ್ ತುಂಬಾ ಏನೇನೋ ಪುರಾಣ ಓದ್ತಿಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಅದನ್ನೆಲ್ಲ ಹೇಳ್ತೀನಿ. ಯಾರು ಕೇಳಿದ್ರೆ ನೀವು ಅವಾಗ ಅದನ್ನ ಹೇಳ್ಬೋದು ಅಂತ. ಸ್ಕಂದ ಪುರಾಣ, ಶಿವ ಮಹಾಪುರಾಣ ಎಲ್ಲದ್ರಲ್ಲೂ ಇದೆ ಇದು. ಮಾತಾಜಿ, ಹಾಗಾದ್ರೆ ಶಿವ ದೇವ್ರೆ ಶುಕಮುನಿಗಳು, ಮತ್ತೆ ಈ ಹನುಮಂತ ಕೂಡ ವಿಷ್ಣು ಹಿಮ್ಸೆಲ್ಫ್. ಎಸ್, ವಿಷ್ಣುವಿನ ಒಂದು ರೂಪ ವೇದವ್ಯಾಸ. ವ್ಯಾಸೇನ ಇತಿ ಭಾಗವತಂ ಅಂತ ಹೇಳದ್ನಲ್ಲ, ಭಗವಂತನ ಅಂಶನಾದಂತಹ ವ್ಯಾಸದೇವರು ರಚಿಸ್ತಿದ್ರ ಅದನ್ನ ಭಾಗವತ ಅಂತ ಹೇಳಿದ್ವಿ ಅಂತ. ಸೊ ಅವರ ಶಿಷ್ಯನಾಗಿ, ಅವರ ಮಗನಾಗಿ ಶುಕಮುನಿ ಜನಿಸಿದ್ದಂತೆ. ವೇದವ್ಯಾಸರಿಗೆ ಆರುಣಿ ಅನ್ನೋ ತಾಯಿ ಇರ್ತಾಳೆ. ಆರುಣಿಯ ಮಗ ಆದ್ರಿಂದ ಆರುಣೇಯ ಅಂತ ಕೂಡ ಅವ್ರನ್ನ ಕರೀತಾರೆ ಶುಕಮುನಿನ. ಎಷ್ಟು ದಿನ ಆದ್ರೂ ಅವ್ರ ಆಚೆನೆ ಬರ್ಲಿಲ್ವಂತೆ. ಆವಾಗ ಯಾಕೆ ಅಂದ್ರೆ ಐ ಡೋಂಟ್ ವಾಂಟ್ ಟು ಗೆಟ್ ಕಾಟ್ ಇನ್ ದಿಸ್ ಸಂಸಾರ ಅಂತ. ಇಲ್ಲ ಬಾ ನಿಂಗೆ ಭಾಗವತ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ವೇದವ್ಯಾಸರು ಹೇಳ್ತಾರೆ. ಆವಾಗ ಅವ್ರ ಆಚೆ ಬಂದಂತೆ. ಇಲ್ಲದೆ ಪ್ರೆಗ್ನೆನ್ಸಿ ವೆಂಟ್ ಆನ್ ಅಂಡ್ ಆನ್ ಅಂಡ್ ಆನ್. ಹಿ ಡಿಡ್ಂಟ್ ವಾಂಟ್ ಟು ಕಮ್ ಔಟ್ ಅಟ್ ಆಲ್. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ತುಂಬಾ ಚೆನ್ನಾಗಿರುತ್ತೆ ಮಾತಾಜಿ ನಿಮ್ ಕ್ಲಾಸ್. 1 ಸೆಕೆಂಡ್ ನಾವು ಡೈವರ್ಟ್ ಆದ್ವಿ ಅಂದ್ರೆ ನಾವು ಕನೆಕ್ಷನ್ ಮಿಸ್ ಆಗ್ಬಿಡ್ತೀವಿ ಮಾತಾಜಿ. ಅಷ್ಟು ಕಾನ್ಸಂಟ್ರೇಟ್ ಆಗಿ ಕೇಳ್ಬೇಕು. ಅದಕ್ಕಾದ್ರೂ ನಾವು ಕೇಳ್ತೀವಿ ಮಾತಾಜಿ ಕಂಟಿನ್ಯೂಸ್. ತುಂಬಾ ಚೆನ್ನಾಗಿರತ್ತೆ ಮಾತಾಜಿ. ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ಬಿಕಾಸ್ ಇಲ್ಲಿ ಕೃಷ್ಣನ್ ಮುಂದೆ ನಾನು ಹೇಳ್ತಾ ಇದ್ದೀನಿ, ಆ ಭಗವಂತಂಗೂ ಬೇಕು ಅನ್ಸುತ್ತೆ. ನೀವ್ ಕೇಳೋದು ಅವ್ನಿಗೆ ಭಗವಂತಂಗ್ ಬೇಕು. ದಿಸ್ ಇಸ್ ಹಿಸ್ ಅರೇಂಜ್ಮೆಂಟ್ ಅಂತ ನನ್ನ ಪ್ರಕಾರ. ಹರೇ ಕೃಷ್ಣ ಮಾತಾಜಿ. ಪರಾಶರ ಮುನಿಗಳ ತಂದೆ ಯಾರು ಮಾತಾಜಿ? ಪರಾಶರ ಮುನಿಗಳ ತಂದೆ ವೇದವ್ಯಾಸರ ತಂದೆ ಪರಾಶರ, ಅವರ ತಂದೆ ಶಕ್ತಿ. ವಾಸಿಷ್ಠ ಕೃಷ್ಣ. ಶಕ್ತಿ ವೇದವ್ಯಾಸ ಶುಕ.
ಶಕ್ತಿ ಅನ್ನೋ ಮುನಿಗಳನ್ನ ಒಂದು ಹುಲಿ ಬಂದು ಅರಣ್ಯದಲ್ಲಿ ಸಾಯಿಸ್ಬಿಡತ್ತೆ. ಅದಕ್ಕೆ ಅವ್ರ ಬಗ್ಗೆ ಅಷ್ಟೊಂದಿಲ್ಲ. ವಾಸಿಷ್ಠ ಕೃಷ್ಣ ಅಂತ ವೇದವ್ಯಾಸರನ್ನ ಹೇಳ್ತಾರೆ. ವಸಿಷ್ಠರಿಂದ ಇವರೆಲ್ಲ ಬಂದಿದ್ದು ಡೌನ್ ದ ಲೈನ್. ಥ್ಯಾಂಕ್ ಯು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ. Hare Krishna ಹೇಳಿ Mataji, thank you ಹೇಳಿ. so much for the wonderful class and the explanation to the questions also. ಎಷ್ಟು ಡೀಪ್ ಆಗಿ ನಾಲೆಡ್ಜ್ ಇದೆ ಮಾತಾಜಿ ನಿಮ್ಗೆ ಶಾಸ್ತ್ರದ್ದು. So ಓ, ನಮ್ಗೆಲ್ಲ ಏನು ಇಲ್ಲ, ಬೇಕಾದಷ್ಟು ಓದ್ಬೇಕು ಇನ್ನು. ಇದೆಲ್ಲ ತೃಣ ಇಷ್ಟಿಷ್ಟು ಓದಿರೋದಷ್ಟೇ. ಮತ್ತೆ ನಾವು ನಮ್ ಗೋಪಿ ಸೇನೆಯಿಂದ ನಿಜವಾಗ್ಲೂ ಯಾವಾಗ ಹೇಳಿದ್ರು ನೀವು ಟೈಮ್ ಮಾಡ್ಕೊಂಡು ನಮ್ಗೆ ಸಮಯವನ್ನ ಕೊಡ್ತಿದ್ದೀರಾ. ಅದು ಇವಾಗ ಭಾಗವತಂ ಸೀರೀಸ್ ನಾವು ಎಷ್ಟು ಯಾವ ಜನ್ಮದ ಪುಣ್ಯನ ನಮ್ದು ಗೊತ್ತಿಲ್ಲ. 90 So, ಚಾಪ್ಟರ್ಸ್ ಆಫ್ ದಶಮ ಸ್ಕಂದ ಎಷ್ಟು ಒಳ್ಳೇದು ಅಂದ್ರೆ ದಶಮ ಸ್ಕಂದ ಅಷ್ಟು ಒಳ್ಳೇದು. ಇಟ್ಸ್ ಲೈಕ್ ಈಟಿಂಗ್ ಬಾದಾಮಿ ಹಲ್ವಾ. ಇಟ್ಸ್ ಗ್ರೇಟರ್ ದನ್ ದಟ್. ಆಫ್ ಕೋರ್ಸ್ ಬಾದಾಮಿ ಹಲ್ವಾ ಶುಡ್ ನಾಟ್ ಬಿ ಕಂಪೇರ್ಡ್ ಟು ಕೃಷ್ಣ. ಹೀಸ್ ಇನ್ಕಂಪೇರಬಲ್. ಬಟ್ ಹೇಳಿದ್ದು ನಾನು, ಅಷ್ಟು ಸ್ವಾದ, ಎಲ್ರಿಗೂ ಸ್ವೀಟ್ ತಿನ್ನಕ್ ಅಷ್ಟಿಷ್ಟ. ಸೊ ದಿಸ್ ಸ್ವೀಟ್ ಮುಂದೆ ಬೇರೆ ಯಾವ ಸ್ವೀಟು ಇಲ್ಲ. ದಿಸ್ ಇಸ್ ದ ಸ್ವೀಟೆಸ್ಟ್ ಆಫ್ ದ ಸ್ವೀಟ್ಸ್. Listening to Srimad sweetest of the Bhagavatam. sweet, we are hearing from the sweetest devotee, so it is sweet. Please. Thank you. Yes, but then Thank we you for could your kind visualize words. that, Krishna's Yeah. birth, everything That's we why could I brought visualize this so Krishna, nicely. ವಸುದೇವ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೆ. ಬಿಕಾಸ್ ಐ ಸಾ ದಿಸ್, ಐ ಥಾಟ್ ನಿಮ್ಮೆಲ್ರಿಗೂ ತೋರಿಸ್ಬೇಕು ಈ ಮುದ್ದು ಕೃಷ್ಣನ್ನ ಅಂತ. ನಾವು ಇನ್ನ ತೊಟ್ಲಿಗೆ ಹಾಕಿದ್ದೆ ನಮ್ಮ ಮನೇಲಿ ಜನ್ಮಾಷ್ಟಮಿಗೆ. ಅದಕ್ಕೆ ಐ ಥಾಟ್ ಲೆಟ್ ಎವ್ರಿಬಡಿ ಸಿ ಹಿಮ್ ಅಂತ ಅಂದ್ಬಿಟ್ಟು ಅದಕ್ಕೆ ಐ ಬ್ರಾಟ್ ಹಿಮ್ ಡೌನ್. So nice, Mataji, Yeah. very nice. Yeah. Yeah. So, Mataji, thank you so much that, we are really ನೆಕ್ಸ್ಟ್ grateful ಕ್ಲಾಸ್ ಇದೆ, that ನೆಕ್ಸ್ಟ್ you ಕ್ಲಾಸ್ ಇದೆ ಆಯ್ತಾ? Yes, ವೆನ್ Mataji. ನಾನು ಮಾಡದೇ ಇದ್ದಾಗ ನಾ Next class ಹೇಳ್ಬಿಡ್ತೀನಿ. it will be, it will go on, Mataji. Yes, of So course. only when you want break, when you have some, urgent meeting, whatever it is, then only you will get break. ಹೇಳ್ತೀನಿ. Yes. Yes. ನಾವೇ ಬಿಡ್ತಾ ಇಲ್ಲ ಮಾತಾಜಿ ನಿಮ್ಮನ್ನ. ಹರೇ ಕೃಷ್ಣ. ತುಂಬಾ ಹರೇ ಸಂತೋಷ. ಕೃಷ್ಣ. ತುಂಬಾ ಥ್ಯಾಂಕ್ ಯು ನನಗೆ ಈ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಕೃಷ್ಣನ್ ಬಗ್ಗೆ ಒಂದು ಲೇಷ ಮಾತಾಡಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೂ ಐ ಆಮ್ ಸೋ ಗ್ರೇಟ್ಫುಲ್. ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್ 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 ಹರೇ ಜಯ ಶ್ರೀಲ ಪ್ರಭುಪಾದ್ ಜೈ ಜೈ. ಜೈ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಅದು ಏನೇ ಪ್ರಶ್ನೆ ಕೇಳಿದ್ರು ಎಷ್ಟು ಪಟ ಅಂತ ಉತ್ತರ ಕೊಡ್ತೀರಾ. ಅದು ಎಷ್ಟು ನೀವು ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಮಾತಾಜಿ. ಮಾತಾಜಿ ಅದು ಗರ್ಭಶ್ಲೋಕ ಅಂತಾರ ಮಾತಾಜಿ. ಇಲ್ಲ ಈಗೆಲ್ಲ ಗರ್ಭಶ್ಲೋಕ ಅಂತಾರ ಮಾತಾಜಿ. ಅದೊಂದು ಸ್ವಲ್ಪ ಗರ್ಭಶ್ಲೋಕ ಅಂತ ಅದೇ ಹೇಳಿದ್ನಲ್ಲ ಸತ್ಯಸ್ಯ ಅದನ್ನ ಇದಕ್ ಹಾಕ್ಲಾ, ಇದಕ್ ಹಾಕ್ತೀನಿ, ಗೋಪಿ ಸೇನಾಗ ಹಾಕ್ತೀನಿ, ಸರಿನಾ? ಗರ್ಭಸ್ತುತಿ ಅದನ್ನ ಹೇಳ್ಕೊಂಡ್ರೆ ಮಕ್ಕಳಿಲ್ದೇ ಇದ್ದವ್ರು ಅದನ್ನ ಹೇಳ್ಕೊಂಡ್ರೆ ದಿನಾನು ಮಕ್ಕಳಾಗ್ತಾರೆ. ಮತ್ತೆ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಗರ್ಭವಾಸ ನಮ್ಗೆ ಬೇಡ ಅಂತ ನಾವು ಆ ಶ್ಲೋಕ ಹೇಳ್ಕೊಂಡ್ರೆ ನಮ್ಗೆ ಗರ್ಭವಾಸನ ಕೊಡೋದಿಲ್ವಂತೆ ಕೃಷ್ಣ. ಸರಿ, ಮತ್ತೆ ಹಾಕಿ ಹಾಕ್ತೀನಿ ನಾನು ಇದ್ರಲ್ಲಿ. ಓಕೆನಾ? ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ಹರೇ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಲಾಸ್ ಕೇಳ್ತಾ ಇದ್ರೆ ಇನ್ನು ಕೇಳ್ಬೇಕು ಸಮಯ ಯಾಕೆ ಹೋಯ್ತು ಅನ್ಸ್ತಾ ಇದೆ ಮಾತಾಜಿ. ನೀರ್ ಕುಡಿಬೇಕು ಅನ್ಸ್ತಾ ಇದೆ, ಅದಕ್ಕೆ ಸ್ಟಾಪ್ ಮಾಡ್ಲಾ ಅಂತ ಅಂದಿದ್ದು. ನಾನು 1.25 ಗಂಟೆಯಿಂದ ನೀರ್ ಕುಡಿದಿರ್ಲಿಲ್ಲ, ಅದಕ್ಕೇನೆ. ಸಮಯ ಯಾಕಿಷ್ಟು ಬೇಗ ಹೋಯ್ತು ಅನಿಸ್ತಾ ಇದೆ ಮಾತಾಜಿ. ಅಷ್ಟೇ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ. ಹೌದು ಮಾತಾಜಿ. ಕ್ಲಾಸು ಭೂತಣಿಯಿಂದ ಶುರು ಆಗತ್ತೆ, ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಜಸ್ಟ್ ಅಮೇಸಿಂಗ್ ಅಂಡ್ ಮೈಂಡ್ ಬ್ಲೋಯಿಂಗ್. ಹೌದು ಮಾತಾಜಿ. ನಿಮ್ಮ ವಾಣಿಯಿಂದ ಕೇಳೋದು ಇನ್ನೂ ಮಧುರವಾಗೇ ಇರುತ್ತೆ ಮಾತಾಜಿ. ನಮಗಿನ್ನೂ ಕೇಳ್ಬೇಕು. ತುಂಬಾ ಪ್ರೀತಿ ಮಾಡ್ತೀರಾ ನನ್ನ ಅಷ್ಟೇ. ಐ ಡೋಂಟ್ ನೋ ವೆದರ್ ಇದೆಲ್ಲ ಇಷ್ಟು ಒಳ್ಳೆ ಮಾತುಗಳೆಲ್ಲ ನನ್ಗೆ ಲಾಯಕ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನಂಗೆ. ಹರಿ ಬೋಲ್. ಹರೇ ಕೃಷ್ಣ. ಹರಿ ಬೋಲ್. ಹರಿ ಬೋಲ್. Thank you very much, Mataji. So we'll continue this class next ಬರೋ ವೀಕ್ ಗಳಲ್ಲಿ ಕಂಟಿನ್ಯೂ ಮಾಡೋಣ. ಇವತ್ತಿಗೆ ಮಾತ್ರ ಒಂದು ಥ್ಯಾಂಕ್ ಯು ಹೇಳ್ತಾ ನಿಮ್ಗೆ ಒಂದ್ಸಲ ಹರೇ ಕೃಷ್ಣ. ಸಾಕು, ಥ್ಯಾಂಕ್ ಯು ಅಷ್ಟೊಂದು ಹೇಳ್ಬಾರ್ದು. ಕೃಷ್ಣ ವಾಂಟ್ಸ್ ಇಟ್. ಥ್ಯಾಂಕ್ ಕೃಷ್ಣ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ. ಹರಿ ಬೋಲ್. ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಇವತ್ತು ಒಬ್ರು ಸಂಗೀತ PC ಅಂತ ಇವತ್ತು ಮೋಸ್ಟ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಮೆಸೇಜ್ ಮಾಡಿದ್ದೀರಾ ಮಾತಾಜಿ, ದಿಸ್ ಇಸ್ ಯೋರ್ ಫಸ್ಟ್ ಕ್ಲಾಸ್ ಯು ಆರ್ ಅಟೆಂಡಿಂಗ್ ಅಂಡ್ ಇಟ್ ವಾಸ್ ವೆರಿ ನೈಸ್. ಎಸ್,
ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ ಗೋಪಿ ಸೇನೆ ಕ್ಲಾಸ್ಗೆ ಜಾಯ್ನ್ ಆಗಿದ್ದಕ್ಕೆ. ನೀವು ಎಲ್ಲಿಂದ ಜಾಯ್ನ್ ಆಗ್ತಿದ್ದೀರಾ ಮತ್ತೆ ಯಾರ ಮೂಲಕ ಜಾಯ್ನ್ ಆದ್ರಿ ಅಂತ ಹೇಳ್ಬೋದಾ ಮಾತಾಜಿ? ಹಾ ನಮಸ್ತೆ ಮಾತಾಜಿ. ನಮಸ್ತೆ ಹರೇ ಕೃಷ್ಣ. ಅಕ್ಕ ಚಂದನ, ನನ್ನ ಅಕ್ಕ ಅವರು, ಅವರಿಂದ ನನಗೆ ಲಿಂಕ್ ಸಿಕ್ತು. ತುಂಬಾ ಖುಷಿ ಆಯ್ತು ಮಾತಾಜಿ. ಓಕೆ. ರೆಗ್ಯುಲರ್ ಕ್ಲಾಸ್ಗೆ ನನ್ನ ಆಕ್ಚುಲಿ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಭಾಗವತದ ಬಗ್ಗೆ. ಬಟ್ ಕುತ್ಕೊಂಡು ಓದಕ್ ಸಮಯ ಸಿಗ್ತಾ ಇಲ್ಲ. ಸೊ ಅಕ್ಕಗಂದೆ ನಾನು ಅವ್ರ ಲಿಂಕ್ ಕಳ್ಸಿದಾರೆ ನಂಗೆ. ಇವತ್ತೇ ಜಾಯ್ನ್ ಆದೆ ನಾನು ಆಫ್ ಕ್ಲಾಸ್ ಇಂದ. ನೋಡೋಣ ನೆಕ್ಸ್ಟ್ ಕಂಟಿನ್ಯೂ ಅದೃಷ್ಟ ಸಿಗುತ್ತಾ ಅಂತ. ಎಸ್ ಮಾತಾಜಿ, ಖಂಡಿತ. ಸೊ ಎವ್ರಿ ಟ್ಯೂಸ್ಡೇ ಇದು ಕ್ಲಾಸ್ ನಡೆಯುತ್ತೆ, ಆನ್ಲೈನ್ ಅಲ್ಲಿ ನಡೆಯುತ್ತೆ ಕ್ಲಾಸು. ಸೊ ದಟ್ ನೀವು ಇಟ್ ಮೈಟ್ ಬಿ ನಾಟ್ ಇನ್ ಯೋರ್ ಪ್ಲೇಸ್, ನೀವು ಮನೇಲಿಲ್ಲ ಹೊರಗಡೆ ಇದ್ದೀನಿ ಅಂದ್ರೂ ನೀವು ಯಾವ ಮೂಲೆಯಿಂದ ಆದ್ರೂ ನೀವು ಕೇಳ್ಬೋದು ಕ್ಲಾಸಸ್ನ. ಪ್ಲಸ್ ರೆಕಾರ್ಡಿಂಗ್ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿ ಲಿಂಕ್ ಶೇರ್ ಮಾಡ್ತೀವಿ. ಸೊ ನೀವು ಕ್ಲಾಸಸ್ ಮಿಸ್ ಆಗಿದೆ ಅಂದ್ರೆ ನೀವು ಆ ಕ್ಲಾಸ್ನ ಕವರ್ ಮಾಡ್ಕೋಬಹುದು. ಬಿಕಾಸ್ ಎಸ್, ಒಂದು ಪಾಸ್ಟ್ ಟೈಮ್ಸ್ ನ ಕೇಳ್ಬೇಕಾದ್ರೆ ಅದೇನೇನಾರ ಮಧ್ಯದಲ್ಲಿ ನಮ್ಗೆ ಕಟ್ ಆಯ್ತಂದ್ರೆ ಅಯ್ಯೋ ನಾವು ಆ ಪಾರ್ಟ್ ಅನ್ನು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿ. ಸೊ ಅದಕ್ಕೆ ಅದೇನು ಬೇಸರ ಪಡೋದಂತದ್ದು ಏನಿಲ್ಲ. ಸೊ ನಾವು ರೆಕಾರ್ಡಿಂಗ್ ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಲಿಂಕ್ ಶೇರ್ ಮಾಡ್ತೀವಿ. ಸೊ ಅದನ್ನ ನೀವು ಕ್ಲಾಸ್ ಮಿಸ್ ಆಗಿದೆ ಅಂದ್ರೂ ನಾವು ಕೇಳ್ಕೋಬಹುದು ಆಮೇಲೆ. ಹಾ ಧನ್ಯವಾದಗಳು. ಹರೇ ಕೃಷ್ಣ. ವೆರಿ ಮಚ್ ಮಾತಾಜಿ. ಮಾತಾಜಿ ಬೆಂಗಳೂರಿಂದ ಮಾತಾಜಿ ಅವರು ನಮ್ಮ ಫ್ರೆಂಡ್ ಮಾತಾಜಿ. ಹರೇ ಕೃಷ್ಣ. ಸರಿ. ಸೊ ಈವನ್ ನೀವು ನಿಮ್ ಫ್ರೆಂಡ್ಸ್ಗೂ ಹೇಳ್ಬೋದು ಮಾತಾಜಿ, ಈ ತರ ಕ್ಲಾಸ್ ಇದೆ ಜಾಯಿನ್ ಆಗಿ ಅಂತ ಹೇಳಿ. ಈ ತರ ನಿಮ್ ಫ್ರೆಂಡ್ಸ್ಗೂ ಹೇಳಿ, ಅವ್ರಿಗೂ ಎಲ್ಲಾರ್ಗು ಜಾಯಿನ್ ಮಾಡಕ್ ಹೇಳಿ ಕ್ಲಾಸಸ್. ದಿಸ್ ಇಸ್ ಲೈಕ್ ಈ ಒಂದು ಏನ್ ಭಾಗವತ ಕ್ಲಾಸ್ ಇಟ್ಟಿದಾರಲ್ಲ. ಸೊ ದಿಸ್ ಇಸ್ ಲೈಕ್ ನೀವು ನೋಡ್ಬೋದು ಹೌ ವಾಸ್ ದ ಸ್ಪೀಕರ್. ಸೊ ಅಂದ ಅಮಲಾಯೇಶ್ವರ ಮಾತಾಜಿ ಹೇಳ್ದಂಗೆ 2 ಸೆಕೆಂಡ್ ನಮ್ ಮನ್ಸ್ ಆ ಕಡೆ ಈ ಕಡೆ ಡೈವರ್ಟ್ ಆಗ್ಬಿಟ್ರೆ ಅಯ್ಯೋ ಏನೋ ಮಿಸ್ ಆಗೋಯ್ತು ಸ್ಟೋರಿನಲ್ಲಿ. ಆಗ್ಲೇ ಹಾಗೆ ಆಯ್ತು ಮಾತಾಜಿ, ನನಗೂ ಹಾಗೆ ಆಯ್ತು. ಸೊ ಅದೊಂದು ಫೀಲ್ ಬರುತ್ತೆ ಎಷ್ಟೋ ಸಲ. ಸೊ ಹಾಗಾಗಿ ಸೊ ನೀವು ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಹೇಳ್ಬೋದು ಈ ತರ ಒಳ್ಳೆ ಭಾಗವತ ಕ್ಲಾಸ್ ನಡೀತಾ ಇದೆ, ಸೊ ಜಾಯಿನ್ ಆಗಿ ಅಂತ. ಸೊ ಎಲ್ಲಾರಲ್ಲೂ ಇದು ರಿಕ್ವೆಸ್ಟ್, ನೀವು ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಈ ಒಂದ್ ಲಿಂಕ್ ಇವತ್ತೇನೆ ಶೇರ್ ಮಾಡ್ತೀನಿ. ಈ ಕ್ಲಾಸ್ ರೆಕಾರ್ಡಿಂಗು ಅವ್ರಿಗೆ ಶೇರ್ ಮಾಡಿ, ಎಲ್ಲಾರ್ಗು ಕ್ಲಾಸ್ ಜಾಯಿನ್ ಆಗಿ ಈ ತರ ಒಳ್ಳೆ ಭಾಗವತ ಕ್ಲಾಸ್ ನಡೀತಾ ಇದೆ ಅಂತ ಹೇಳಿ ನೀವೆಲ್ಲಾರು ಅವ್ರನ್ನ ಇನ್ವೈಟ್ ಕೂಡ ಮಾಡ್ಬೋದು ಗ್ರೂಪ್. ಓಕೆ, ಆಯ್ತು ಬಗ್ಗೆ ಆಯ್ತು ಮಾತಾಡಿ. ಸೊ ತಡ ಮಾಡ್ದೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮುಂದಿನ ಕಾರ್ಯಕ್ರಮ ನರಸಿಂಹ ಆರತಿ. ಇವತ್ತು ನರಸಿಂಹ ಆರತಿನ ಆಡೋದಿಕ್ಕೆ ಬರ್ತಾ ಇರೋದು ಭಕ್ತಿನಿ ಶಾಲಾ ನಾಯಕ್ ಮಾತಾಜಿ ಅವರು. ಸೊ ಇವರು ಮೂಲತಃ ಸಿರ್ಸಿ ಅವರು. ಸೊ ಮಾತಾಜಿ ಅವರು ತುಂಬಾ ಆ ಸಿರ್ಸಿಯಲ್ಲಿ ಯಾವುದೇ ಒಂದು ಸಂಘ ಇಲ್ಲದೆ ಇರ್ಬೋದು, ಬಟ್ ಆದ್ರೂ ಅವರ ಅಲ್ಲಿ ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಇದೆಯಂತೆ. ಆ ದೇವಸ್ಥಾನಕ್ಕೆ ಪ್ರತಿದಿನ ಹೋಗಿ ಅಲ್ಲಿ ಒಂದು ಭಕ್ತರನ್ನಾಗಿ ಮಾಡೋದಿಕ್ಕೆ ಅವರ ಕೈಯಲ್ಲಾದ ಪ್ರಯತ್ನಗಳನ್ನೆಲ್ಲ ಮಾಡಿ ಕೃಷ್ಣನು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಸಿರ್ಸಿಯಲ್ಲಿ. ಸೊ ಅಲ್ಲಿ ಎಲ್ಲಾರ್ನು ಭಕ್ತರನ್ನಾಗಿ ಮಾಡಿ ದಿನಾಗ್ಲೂ ಜಪ ಮಾಡಿಸ್ತಾರಂತೆ. ಅಲ್ಲೂ ಒಂದ್ ಸಣ್ಣ ಸತ್ಸಂಗ ತರ ನಡೆಯತ್ತಂತೆ. ಪ್ರತಿದಿನ ಜಪ ಎಲ್ಲ ಸೇರ್ಕೊಂಡ್ ಮಾಡ್ತಾ ಇದಾರಂತೆ. ಸೊ ಜೊತೆಗೆ ಮಾತಾಜಿ ಅವರು ನಮ್ಮ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಅವ್ರ ಸೇವೆನ ಮಾತಾಜಿ ನಾನ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ಒಂದು ವೈಷ್ಣವ ಭಜನೆ ಹಾಡೋದಿರ್ಬೋದು, ಒಂದು ನರಸಿಂಹ ಆರತಿ ಹಾಡೋದಿರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಅವರು ಪ್ರವಚನ ಕೂಡ ಕೊಡಂಗೆ ಆಗ್ಲಿ ಅಂತಾನೆ ನಾವು ಕೇಳ್ಕೊತೀವಿ ಮಾತಾಜಿನ. ಸೊ ಇವತ್ತು ಶೈಲಾ ನಾಯಕ್ ಮಾತಾಜಿ ಅವ್ರನ್ನ ಈ ಒಂದು ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ನರಸಿಂಹ ಆರತಿನ ಹಾಡಕ್ಕೆ ಕರೆಯೋಣ. ಹರೇ ಕೃಷ್ಣ ಮಂತ್ರ ಮೂಲಕ. ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ. ಎಸ್ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೋಪಿ ಸೇನಾ ತಂಡದ ಎಲ್ಲಾ ಹಿರಿಯ ಮಾತಾಜಿಯವರಿಗೆ ನನ್ನ ದಂಡವತ್ ಪ್ರಣಾಮಗಳು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷಃ ಹಿರಣ್ಯಕಶಿಪೂರ್ವಕ್ಷಃ ಶಿಲಟಂಕಾನಕಾಲಾಯೇ ಶಿಲಟಂಕಾನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಇತ್ತೋ
ನರಸಿಂಹ ಪರತೋ ನರಸಿಂಹ ಎತ್ತೋ ಎತ್ತೋ ಯಾಮಿ ತತ್ತೋ ನರಸಿಂಹ ಎತ್ತೋ ಎತ್ತೋ ಯಾಮಿ ತತ್ತೋ ನರಸಿಂಹ ಬಹಿ ನರಸಿಂಹ ಹೃದಯೇ ನರಸಿಂಹ ಬಹಿ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಮದಿಂ ಶರಣಂ ಪ್ರಪತೆ ನರಸಿಂಹ ಮದಿಂ ಶರಣಂ ಪ್ರಪತೆ तव कर कमलवरेणताम् अद्भुत शृङ्गार दलिता हिरण्यकशिपूतनुभृङ्गा केशवधृता नरहरिरूपा जय जगदीश हरे जय जगदीश जय जगदीश हरे केशवधृता नरहरि रूपा जय जगदीश हरे जय जगदीश हरे जय नरसिंहदेव जय नरसिंहदेव जय नरसिंहदेव जय नरसिंहदेव जय प्रहलाद महाराज प्रहलाद महाराज प्रहलाद महाराज जय प्रहलाद महाराज प्रभुपाद 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 विघ्न विनाशाय नरसिंह भगवान की जय भक्त शिरोमणि प्रहलाद महाराज की जय जगत गुरु शिला प्रभुपाद की जय गुरु महाराज की जय अनंत कोटि वैष्णव वृंद की जय निताई गौर प्रेमानंद हरि हरि बोल हरे कृष्ण माताजी ಹರೇ ಕೃಷ್ಣ ಮಾತಾಜಿ, ತುಂಬಾ ಸುಂದರವಾಗಿ ಹಾಡಿದ್ರಿ ನರಸಿಂಹ ಭಜನೆನ. ಸೊ ನಿಮ್ಮ ಈ ಸೇವೆ ಯಾವಾಗ್ಲೂ ನಮ್ಮ ಈ ಗೋಪಿ ಸೇನೆಗೆ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ ಮಾತಾಜಿ. ಸೊ ಒಂದು ಹರೇ ಕೃಷ್ಣ ಮಂತ್ರ ಹೇಳೋ ಮೂಲಕ ನಿಮ್ಗೆ ಒಂದು ಧನ್ಯವಾದನ ತಿಳಿಸ್ತೀವಿ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಸ್ ಮಾತಾಜಿ. ಸೊ ಮುಂದಿನ ದಿನಗಳಲ್ಲಿ ಮಾತಾಜಿ ಪ್ರವಚನ ಕೊಡೋಕ್ಕೂ ಆಗ್ಬೇಕು ಮಾತಾಜಿ ನೀವು. ಓಕೆ, ಎಸ್ ಲೀಲಾಮೆ ಮಾತಾಜಿ, ಏನಾರ ಅನೌನ್ಸ್ಮೆಂಟ್ಸ್ ಏನಾರ? Hare Krishna. Announcement, next week speaker will be the same Mataji, ಸಂಧ್ಯಾ ಮಾತಾಜಿ ಅವರು ಇರ್ತಾರೆ. ಮತ್ತೆ ನಮ್ಮೆಲ್ಲ ನಿಜವಾಗ್ಲೂ ತುಂಬಾ ಅದೃಷ್ಟವಂತರು ಅನ್ಕೋಬೇಕು. ಯಾಕಂದ್ರೆ ಮಾತಾಜಿ ಅವರು ಇಷ್ಟು ರಸವತ್ತಾಗಿ ಭಾಗವತಂನ ವರ್ಣಿಸ್ತಿದ್ದಾರೆ. ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಸರ್ಕಲ್ ಅಲ್ಲಿ ದಯವಿಟ್ಟು ಲಿಂಕ್ ನ ಹಂಚಿ ಇದ್ರ ಬಗ್ಗೆ ಹೇಳಿ. ಯಾಕೆಂದ್ರೆ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಹೇಳೋರು ನನ್ನ ಮಟ್ಟಿಗೆ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದೀನಿ, ಯಾರು ಇಲ್ಲ. ಸೊ ನಮ್ಗೆ ತುಂಬಾ ಅದೃಷ್ಟವಂತರು ನಾವು, ಈ ತರ ನಮ್ಗೆ ಸಿಗ್ತಾ ಇದೆ ಅಂತ. ಇಟ್ ವಾಸ್ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಇವತ್ತು. ಇನ್ನು ಮುಂದೆ ನಮ್ಗೆ ಇನ್ನೂ ರಸವನ್ನ ಕೊಡೋರಿದ್ದಾರೆ ಮಾತಾಜಿ. ಸೊ ದಯವಿಟ್ಟು ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಕ್ ಸ್ಪೀಕರ್ ಸಂಧ್ಯಾ ಮಾತಾಜಿ ಅವರೇ ಇರ್ತಾರೆ. ಶಿವಮೊಗ್ಗ ಡಿವೋಟೀಸ್ ಜವಾಬ್ದಾರಿ ತಗೊಂಡ್ರೆ ದೇ ಕ್ಯಾನ್ ಟೇಕ್ ಅಪ್ ಆಲ್ ದ ಸೇವಾಸ್. ಕಾಂಪೇರಿಂಗ್ ಇರ್ಬೋದು, ಕೀರ್ತನೆ, ನರಸಿಂಹಾರ್ತಿ. ಐದರ್ ಶಿವಮೊಗ್ಗ ಅವ್ರ ಚಿತ್ರದುರ್ಗ ನೋಡಿ ಯಾರು ಮುಂದೆ ಬರ್ತಿರೋ ಅವ್ರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಹರೇ ಕೃಷ್ಣ. ಸೊ ಅಂಡ್ ನಮ್ಮ ಒಂದು ರೀಡಿಂಗ್ ಸೆಷನ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ನಾಳೆಯಿಂದ. ಆಸ್ ಯೂಶುವಲ್ ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ ಓದ್ತಾ ಇದೀವಿ ಇವಾಗ ಪುಸ್ತಕ. ಹರಿನಾಮ ನೆನೆದರೆ ಪುಸ್ತಕ ಕೂಡ ಮುಗೀತು. ಸೊ ಇದು 3ನೇ ಪುಸ್ತಕ ಓದ್ತಾ ಇರೋದು. ಸೊ ದಯವಿಟ್ಟು ಯಾರ್ಯಾರಿಗಾಗತ್ತೆ ಅವರೆಲ್ಲ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ಕೇಳ್ಕೊತೀನಿ ರೀಡಿಂಗ್ ಸೆಷನ್ಗೂ ಕೂಡ. ಹರೇ ಕೃಷ್ಣ. ಸೊ ನಾ ಕ್ಲೋಸಿಂಗ್ ಪ್ರಯಸ್ ಹೇಳಲಾ ಮಾತಾಜಿ? ಓಕೆ, ಎಸ್ ಶ್ವೇತಾ ಮಾತಾಡಿ. ಎಸ್ ಮಾತಾಜಿ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ.
कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवसुतं देवं कंसचारूणमर्दनं देवकी परमानन्दं कृष्णं वन्दे जगद्गुरुं। कात्यायनी महामाये महायोगिनी अधीश्वरी नन्दगोपसुतं देवं पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि। श्रीकृष्ण शरणं मम दासोऽहं कृष्ण तवास्मि। श्रीकृष्ण शरणं मम दासोऽहं कृष्ण तवास्मि। हरे कृष्ण 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 हरे 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 राम 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಸೊ ನೆಕ್ಸ್ಟ್ ವೀಕ್ ಸಿಗೋಣ ಮತ್ತೆ ಕ್ಲಾಸ್ಗೆ. ಎಂಡ್ ಮಾಡ್ತೀನಿ.